ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಭಾರತ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿದೆ. ಸಾಮಾನ್ಯವಾಗಿ ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವದ ದಿನ ಸುಭದ್ರವಾದ ಸಾರ್ವಭೌಮವಾದ ಭಾರತದ ಬಗ್ಗೆ ಪ್ರತಿ ಬಾರಿ ನಾವು ಚರ್ಚೆ ಮಾಡೋದು ಸಹಜವೇ. ಕಣ್ಣಿಗೆ ಕಾಣೋ ಶತ್ರುಗಳ ವಿರುದ್ಧ, ಶಕ್ತಿಗಳ ವಿರುದ್ಧ ಭಾರತ ಯಾವ ರೀತಿ ಸಮರ ಸಾರ್ತಾ ಇದೆ, ಎಷ್ಟು ಸುಭದ್ರವಾಗಿದೆ ರಕ್ಷಣಾ ಇಲಾಖೆ ವಿಚಾರದಲ್ಲಿ, ಹಾಗೆ ಗಡಿಗಳ ವಿಚಾರದಲ್ಲಿ, ಇದೆಲ್ಲವನ್ನು ನಾವು ಚರ್ಚೆ ಮಾಡ್ತಿರ್ತೀವಿ. ಆದರೆ ಶತ್ರುಗಳು ಕೇವಲ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಮಾತ್ರ ಇಲ್ವಲ್ಲ. ಕಣ್ಣಿಗೆ ಕಾಣದ ಅನೇಕ ಶತ್ರುಗಳು, ಶಕ್ತಿಗಳು ಪ್ರಪಂಚದಲ್ಲಿ ವರ್ಕ್ ಆಗ್ತಿರೋ ಸಂದರ್ಭದಲ್ಲಿ ಭಾರತದ ಸ್ಥಿತಿಗತಿ, ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವ ಕೆಲವೊಂದಷ್ಟು ಹೊಸ ಹೊಸ ರೀತಿಯ ಧ್ರುವೀಕರಣ, ಒಂದಷ್ಟು ಹೊಸ ಮಿತ್ರತ್ವ, ಶತ್ರುತ್ವ, ಇದೆಲ್ಲದರ ನಡುವೆ ಭಾರತದ ಸ್ಥಾನಮಾನ ಯಾವ ರೀತಿ ಇದೆ, ಭಾರತಕ್ಕಿರುವ ಹೊಸ ಶತ್ರುಗಳು ಯಾರು, ಹೊಸ ಅಪಾಯಗಳು ಯಾವುದು, ಅದಕ್ಕೆ ಭಾರತ ಯಾವ ರೀತಿಯಾಗಿ ಟಕ್ಕರ್ ಕೊಡಲಿಕ್ಕೆ ಸಿದ್ಧವಾಗಿದೆ, ಎಲ್ಲ ವಿಚಾರಗಳನ್ನು ಚಿಂತನ ಮಂಥನಕ್ಕೆ ಒಳಪಡಿಸುವ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗ್ತೀನಿ. ಈ ವಿಚಾರವಾಗಿ ಮಾತನಾಡಲಿಕ್ಕೆ ಭಾರತ ಮಾತೆಗೆ ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿರುವ ಮೂವರು ಅನರ್ಘ್ಯ ರತ್ನಗಳು ನಮ್ಮ ಜೊತೆ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ. ನಮ್ಮ ಸೌಭಾಗ್ಯ ಕೂಡ. ಮೂವರನ್ನು ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ, ಗೌರವಪೂರ್ವಕವಾಗಿ ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲೇದಾಗಿ ಪದ್ಮಶ್ರೀ ಪ್ರಹ್ಲಾದ್ ರಾವ್ ಸರ್, ಖ್ಯಾತ ವಿಜ್ಞಾನಿಗಳು, DRDO. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಭಾರತದ ಮಾಜಿ ರಾಯಭಾರಿಗಳಾದ ಎನ್ ಪಾರ್ಥಸಾರಥಿ ಸರ್ ಇದ್ದೀರಾ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏರ್ ಮಾರ್ಷಲ್ ಮುರಳಿ ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾನ್ಯವಾಗಿ ಮಹಾಭಾರತ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು, ಪ್ರತಿನಿಧಿಗಳಿರ್ತಾ ಇದ್ರು. ಈ ಬಾರಿ ಭಾರತಾಂಬೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಾಗಾಗಿ ಭಾರತಾಂಬೆಗೆ ಸೇವೆ ಸಲ್ಲಿಸಿದ ಅನೇಕ ಸೇನೆಯ ಹೆಮ್ಮೆಯ ಪುತ್ರರು, ಪುತ್ರಿಯರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಸರ್ ತಮ್ಮಿಂದನೇ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಯಾರನ್ನಾರು ಸಿಕ್ಕಾಗ ಹೇಗಿದ್ದೀರಿ, ಆರೋಗ್ಯ ಹೇಗಿದೆ ಅಂತ ಕೇಳೋದು ನಮ್ಮ ವಾಡಿಕೆ ಸಂಪ್ರದಾಯ. ಭಾರತದ ಆರೋಗ್ಯ ಹೇಗಿದೆ, ಭಾರತ ಹೇಗಿದೆ ಅನ್ನೋದು ನನ್ನ ಮೂಲಭೂತ ಪ್ರಶ್ನೆ. ಇದಕ್ಕೆ ಹಿನ್ನೆಲೆ ದಾವೋಸ್ನಲ್ಲಿ ಟ್ರಂಪ್ ಮಾತನಾಡಿದ ನಂತರದಲ್ಲಿ ಇಡೀ ಜಗತ್ತಿನಲ್ಲಿ ಒಂದಷ್ಟು ಸ್ಥಿತ್ಯಂತರಗಳಾಗ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಏನು ನಡೀತಿದೆ ಸರ್ ಪ್ರಪಂಚದಲ್ಲಿ? ಭಾರತದ ಆರೋಗ್ಯ ಈ ಡೆವಲಪ್ಮೆಂಟ್ಸ್ನ ದೃಷ್ಟಿಯಲ್ಲಿ ಹೇಗಿದೆ? ನಮಸ್ಕಾರ. ಭಾರತ ಎಷ್ಟು ಸುಭದ್ರವಾಗಿದೆ, ಇದರ ಆರೋಗ್ಯ ಎಷ್ಟು ಚೆನ್ನಾಗಿದೆ ಈಗ ಅಂತ ಅದನ್ನು ಅರ್ಥ ಮಾಡಿಕೊಳ್ಳೋಕ್ಕೆ, ಅದನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ತಾವು ಹೇಳಿದಾಗೆ ಈಗ ವಿಶ್ವದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಒಂದು ನಿಮಿಷ ನೋಡಬೇಕಾಗತ್ತೆ. ಈಗ ಜಸ್ಟ್ ಕಳೆದ ವಾರದಲ್ಲಿ ನಮ್ಮ ಅಮೇರಿಕಾ ಪ್ರೆಸಿಡೆಂಟು ಟ್ರಂಪ್ ಅವರು ಅಂದರೆ ಏನಿತ್ತು ಅಂತಂದರೆ ವಿಶ್ವ ಒಂದು ವ್ಯವಸ್ಥಿತವಾಗಿ ನಡೀತಾ ಇತ್ತು. ಆ ವ್ಯವಸ್ಥೆಯನ್ನು ಕಳೆದ ವಾರ ಒಂದು ರೀತಿ ಛಿದ್ರ ಮಾಡಿದ್ರು. ಏನಾಯಿತು ಅಂತಂದರೆ ಸಾವರಿನ್ ಸ್ಟೇಟ್ ಕೆನಡಾ ಅದು ನಮ್ಮ 51ನೇ ಸ್ಟೇಟ್ ಆಗಬೇಕು ಅಂತ ಕೇಳಿದ್ರು. ಗ್ರೀನ್ಲ್ಯಾಂಡ್ ನೇಟೋ ಅಂತ ಒಂದು ಸಂಸ್ಥೆಯನ್ನು ಮಾಡಿದರು. ಏನು ಅಂದರೆ ಹಳೆ ಕಾಲದಲ್ಲಿ ಸೋವಿಯತ್ ಯೂನಿಯನ್ ಇದ್ದಾಗ ಅದನ್ನು ಎದುರಿಸೋದಕ್ಕೋಸ್ಕರ ನೇಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಅಲಯನ್ಸ್ ಅಂತ. ಅದರಲ್ಲಿ ಯುರೋಪ್ ಇತ್ತು, ಕೆನಡಾ ಇತ್ತು, ಅಮೇರಿಕಾ ಇತ್ತು, ಎಲ್ಲ ಇದೆ. ಅದು ಬೇರೆಯವರಿಂದ ಬರೋದಿರಲಿ ತಾಪತ್ರಯ. ಈಗ ಗ್ರೀನ್ಲ್ಯಾಂಡನ್ನು ನಾನು ತೊಗೊಂಡ್ಬಿಡ್ತೀನಿ, ನೀವು ಯಾರೂ ಇದು ಮಾಡಬಾರ್ದು, ನನಗೆ ಬೇಕದು, ನಾನು ಕೊಟ್ಬಿಡಿ ಅಂತ. ಈ ರೀತಿ ವಿಶ್ವದಲ್ಲಿ ಒಂದು ರೀತಿ ಅವ್ಯವಸ್ಥೆಯಾಗಿ, ವಿಶ್ವದಲ್ಲಿ ಏನು ವ್ಯವಸ್ಥೆ ಇತ್ತು ಅದು ಛಿದ್ರವಾಗಿ ಹಲವಾರು ದೇಶಗಳು ಈ ಅರಾಜಕತೆಯ ದೃಷ್ಟಿಯಿಂದ ಭಯಭೀತರಾಗಿರುವಾಗ ಭಾರತ ಹೇಗಿದೆ ಅಂದರೆ ಒಂದು ರೀತಿ ಅವರೆಲ್ಲರಿಗೂ ಕಂಪೇರ್ ಮಾಡಿದ್ರೆ ಒಂಥರ ಸೇಫ್ ಹಾರ್ಬರು. ಓಕೆ, ಒಂದು ಕಡೆ ಕೆನಡಾದ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ಇವಾಗೆಲ್ಲ ಟ್ರಂಪ್ ಅವರೆಲ್ಲ ಮಾಡ್ತಾ ಇರೋದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಆದ್ದರಿಂದ ನಾವೆಲ್ಲರೂ ಮಿಡಲ್ ಪವರ್ಸು, ಮಧ್ಯ ಶಕ್ತಿಗಳಿದಾರಲ್ಲ, ನಾವೆಲ್ಲ ಒಟ್ಟುಗೂಡಬೇಕು ಅಂತ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಇನ್ನೊಂದು ಕಡೆ ನೋಡಿದ್ರೆ ಬೇರೆ ಅವರು ಅಲಯನ್ಸ್ ಇದ್ದಿದ್ದೆಲ್ಲ ಒಡೆದೋಗ್ತಾ ಇದೆಯಲ್ಲ, ಏನು ಮಾಡೋದು, ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲಿ ಭಾರತ ಸ್ಥಿರವಾಗಿ ನಿಂತಿದೆ. ನಮಗೆ ಯಾವ ರೀತಿ ಇದೆ ಭಾರತ ಈಗಲೇ ಅಂದರೆ, ಒಂದು ಕಡೆ ನಾವು ರಷ್ಯಾ ಜೊತೆ ಇದ್ದುಕೊಂಡು ಅವರಿಂದ ಕಚ್ಚಾ ತೈಲ ನಮಗೆ ಎಷ್ಟು ಬೇಕು, ನಮ್ಮ ಜನಕ್ಕೆ ಒಳ್ಳೆಯದಾಗೋದಕ್ಕೆ ಅದನ್ನು ಆಮದು ಮಾಡಿಕೊಂಡು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟಿಗೆ ಮಾಡ್ತಾಯಿದ್ವಿ. ಅದೇ ಸಮಯದಲ್ಲಿ
ಫಾರ್ ಎಕ್ಸಾಂಪಲ್ ಉಕ್ರೇನ್ನಲ್ಲಿ ನಮ್ಮ 23,000 ಮೆಡಿಕಲ್ ಸ್ಟೂಡೆಂಟ್ಸು ಅಲ್ಲಿದ್ದರು. ಅವರನ್ನೆಲ್ಲ ಪ್ರತಿಯೊಂದು ಮೆಡಿಕಲ್ ಸ್ಟೂಡೆಂಟರು 23,000 ಜನನೂ ವಾಪಸ್ ಕರ್ಕೊಂಬಂದ್ವಿ. ಎರಡು ಕಡೆನೂ ಇದ್ದೀವಿ ನಾವು. ಹಾಗೆಯೇ ಒಂದು ರೀತಿ ಅಮೇರಿಕಾದ ಜೊತೆನೂ ಇದ್ದೀವಿ. ಇಲ್ಲಿ ಇರಾನಲ್ಲಿ ಆಯಿತು ಅಂದರೆ ಅಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಅಲ್ಲಿಂದ ಏನಾದ್ರು ಪ್ರಾಬ್ಲಮ್ ಅಂದರೆ ನಾವು ಅಲ್ಲೂ ಇದ್ವಿ. ಅಂದರೆ ಇದುವರೆಗೆ ಸದ್ಯದಲ್ಲಿ ಏನಾಗಿದೆ, ಭಾರತ ಒಂದು ರೀತಿ ವಿಶ್ವಮಿತ್ರ. ನಾವು ಇಸ್ರೇಲ್ ಜೊತೆಯಲ್ಲೂ ಇದ್ದೀವಿ, ಅದೇ ಜೊತೆ ಅರಬ್ ಕಂಟ್ರೀಸ್ ಜೊತೆಯಲ್ಲೂ ಇದ್ದೀವಿ. ಈಗ ಏನು ಬೇಕಾಗಿದೆ ಭಾರತಕ್ಕೆ ಅಂದರೆ, ಈಗ ಒಂದು ರೀತಿ ವಿಶ್ವ ವ್ಯವಸ್ಥೆಯೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಯುನೈಟೆಡ್ ನೇಷನ್ಸ್ ಅಂದ್ರೇನು ಬೇಕಾಗಿಲ್ಲ, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂದರೆ ಯಾರು ಕೇಳೋರಿಲ್ಲ. ಈ ಥರ ಇರೋ WHO ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆ, ಅದರಿಂದ ಕೂಡ ಇವಾಗ ಅಮೇರಿಕ ಹೊರಟೋಗಿದೆ. ಸೊ ಈ ಥರ ಎಲ್ಲ ಪರಿಸ್ಥಿತಿ ಇರುವಾಗ ಒಬ್ಬೊಬ್ಬರು ಏನು ಮಾಡಬೇಕು, ಹೊಸ ವ್ಯವಸ್ಥೆ ಏನಾಗಬೇಕು ಅಂತ ನೋಡ್ತಾ ಇದ್ದಾರೆ. ಆ ವ್ಯವಸ್ಥೆ ಏನಾಗಬೇಕು ಅನ್ನೋ ನೋಡೋ ದೃಷ್ಟಿಯಲ್ಲಿ ನೋಡಿದ್ರೆ ಭಾರತ ಒಂದು ಸ್ಥಿರವಾದ ದೇಶ, ದೊಡ್ಡ ದೇಶ. ಅದರ ಜೊತೆಗೆ ಒಂದು ಕಡೆ ವೆಸ್ಟ್ ಕಂಟ್ರೀಸ್ ಜೊತೆ ಇದ್ದೀವಿ, ಇನ್ನೊಂದು ಕಡೆ ಸೌತ್. ವಿ ಆರ್ ದ ವಾಯ್ಸ್ ಆಫ್ ದ ಸೌತ್ ಅಂತ ಹೇಳ್ತಾರೆ. ಈ ರೀತಿ ಇರೋದ್ರಿಂದ ನಾವು ವಿ ಆರ್ ದ ಬ್ರಿಡ್ಜ್. ಸರಿ, ಅವ್ರಿಗೆಲ್ಲರಿಗೂ ವಿ ಆರ್ ಲೈಕ್ ಎ ಬ್ರಿಡ್ಜ್. ಅದನ್ನು ನಾಡಿ ಮುಂದೆ ಏನು ಮಾಡಬೇಕಾಗತ್ತೆ, ವರ್ಲ್ಡ್ ಆರ್ಡರ್ ಹೇಗಾಗತ್ತೆ, ಅದನ್ನು ಶೇಪ್ ಮಾಡಲಿಕ್ಕೆ ಭಾರತ ಒಂದು ಪ್ರಮುಖವಾದ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಸರಿ ಮುರಳಿ ಸರ್, ಅಮೇರಿಕಾದ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಅನೇಕ ದೇಶಗಳು ತನ್ನದೇ ಪ್ರಯತ್ನ ಮಾಡ್ತಿರೋ ಸಂದರ್ಭದಲ್ಲಿ, ಇನ್ಫ್ಯಾಕ್ಟ್ ಅಮೇರಿಕ ಇಲ್ಲದ ಹೊಸ ಜಗತ್ತು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಅನೇಕ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ಈಗ ನಾವು ಗಣರಾಜ್ಯೋತ್ಸವದ ಬಗ್ಗೆ ಮಾತನಾಡ್ತಿದ್ದೀವಿ. ಇಲ್ಲಿಗೆ ಬಂದಿರುವ ಅತಿಥಿಗಳು ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷರು. ಬಂದಿರೋ ಹಿನ್ನೆಲೆ ಏನು ಅಂತಂದರೆ, ಭಾರತ ಹಾಗೆ ಯುರೋಪಿಯನ್ ಯೂನಿಯನ್ ನಡುವೆ ಆಗ್ತಾ ಇರ್ತಕ್ಕಂಥ ಮದರ್ ಆಫ್ ಡೀಲ್ ಅಂತ ಕರೆಸ್ಕೊಳ್ತಾ ಇರುವ ಒಪ್ಪಂದಗಳು, ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಭಾರತ ಜಾಗತಿಕ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇರೋದನ್ನು, ಅದರಲ್ಲೂ ಯುರೋಪಿಯನ್ ಯೂನಿಯನ್ ಜೊತೆಯಲ್ಲಿ ಆಗ್ತಾ ಇರುವ ಈ ಡೀಲನ್ನು ಅಮೆರಿಕ ಯಾವ ರೀತಿಯಾಗಿ ಗಮನಿಸುತ್ತೆ, ರಷ್ಯಾ ಯಾವ ರೀತಿಯಾಗಿ ಗಮನಿಸುತ್ತೆ, ಈ ಗಮನಿಸುವಿಕೆಯನ್ನು ಅಡ್ಜಸ್ಟ್ ಮಾಡಿಕೊಂಡು ಮುನ್ನಡೆಯುವಂತಹ ದೃಢ ಸಂಕಲ್ಪ ಭಾರತಕ್ಕೆ ಇದೆಯಾ ಅಂತ ಹೇಳಿ. ಸ್ಮಿತಾ, ಎಲ್ಲರಿಗೂ ನಮಸ್ಕಾರ. ಹೌದು, ನಮಗೆ ಈಗ ಅಮೇರಿಕಾ ಜೊತೆಗೆ ನಾವು ಸಂಬಂಧ ಇಟ್ಕೊಳ್ಳೋದು ಕಷ್ಟ ಅನ್ನೋ ವಿಷಯ ಅರ್ಥ ಆಗಿದೆ. ಇವತ್ತು ಒಂದು ಟ್ಯಾರಿಫು, ನಾಳೆ ಇನ್ನೊಂದು, ಆ ಟ್ರೇಡ್ ಡೀಲ್ ಇಲ್ಲ, ಆಮೇಲೆ ಆ ದೇಶನ ನಂಬಕ್ಕೆ ಈಗ ಆ ದೇಶದ ಅಡ್ಮಿನಿಸ್ಟ್ರೇಷನ್, ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನ ನಂಬೋದೇ ಕಷ್ಟ ಅನ್ನೋದು ಮಾತು ನಮಗೆ ಭಾಳ ಕ್ಲಿಯರಾಗಿ ಅರ್ಥ ಆಗಿದೆ. ಇನ್ನೊಂದೇನು ಅಂದರೆ, ಇಷ್ಟು ದಿವಸ ನಮ್ಮ ಜಗತ್ತಿನಲ್ಲಿ ಸೌತ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾನಲ್ಲಿ ಏನು ತೊಂದರೆ ಆದರೂ ನಾವು ಅಮೇರಿಕಾ ಸಹಾಯ ಬಯಸ್ತಾ ಇದ್ವಿ. ಇದು ಬಹಳ ಸರಿಯಾಗಿ ಉದಾಹರಣೆ ಒಂದು ಕೊಡೋದಾದರೆ, ನಮ್ಮ ಕಾರ್ಗಿಲ್ ವಾರ್ನಲ್ಲಿ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಅವರು ಮಧ್ಯಸ್ಥಕ್ಕೆ ವಹಿಸಿದ್ರು. ಇವತ್ತು ನಾವು ಇದನ್ನು ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಮಧ್ಯಸ್ಥಿಕೆ ನಾವು ತಗೊಳ್ಳುವಂತಹ ಸ್ಥಿತಿಲಿದ್ದೀವಾ? ಇಲ್ಲ. ನಮಗೆ ಅವರು ಮಧ್ಯಸ್ಥಿಕೆ ಬೇಡ. ಆದ್ರೂ ಟ್ರಂಪ್ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ, ನಾನೇ ನಿಮ್ಮ ಪಾಕಿಸ್ತಾನಕ್ಕೂ ಇಂಡಿಯಾಗೂ ವಾರ್ನ ಗೆಲ್ಲಿಸಿದ್ದು. ಆಮೇಲೆ ಅವರು ಅದೊಂದು ಹೇಳ್ತಾರೆ, ಇನ್ನೊಂದು ಕಡೆ ಅದನ್ನು ಟ್ಯಾರಿಫ್ಸ್ ಹಾಕ್ತಾರೆ, ಇನ್ನೊಂದು ಕಡೆ ಇಲ್ಲ ನಮ್ಮ ಭಾರತೀಯ ಪ್ರಧಾನಮಂತ್ರಿ ನಂಗೆ ಭಾಳ ಆತ್ಮೀಯರು ಅಂತಾರೆ, ಇನ್ನೊಂದು ಕಡೆ ಇಲ್ಲ ಅವರು ನನ್ನ ಸರಿಯಾದ ಮಾತಾಡಲಿಲ್ಲ ಅಂತಾರೆ. ಇವತ್ತು ಒಂದು ದಿವಸ ಒಂದು, ಇನ್ನೊಂದು ದಿವಸ ಇನ್ನೊಂದು. ಇಂದಿನ ಪರಿಸ್ಥಿತಿನಲ್ಲಿ ನಾವು ಅಮೇರಿಕಾ ಮೇಲೆ ಯಾವ ಥರ ನಾವು ಡಿಪೆಂಡ್ ಆಗೋಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಒಂದು ಸಮಯ ಡಿಪೆಂಡ್ ಆಗೋಕ್ಕೆ ಆಗದೇ ಇದ್ರೆ ಏನು ಸೊಲ್ಯೂಷನ್ ಇಸ್ ಯುರೋಪ್. ಅದನ್ನು ಬಹಳ ಸರಿಯಾಗಿ ಇವರು ವಿಶ್ಲೇಷಣೆ ಮಾಡಿ ಇದನ್ನು ಯುರೋಪ್ನ ಇದನ್ನು ಯುರೋಪಿಯನ್ ಕಮಿಷನ್ ಉರ್ಸುಲಾನ ಕರೆಸಿದ್ದಾರೆ, ವ್ಯಾಂಡರ್ ನ್ಯೂಯನ್. ಇವತ್ತು ನಮ್ಮ ಸಂಬಂಧ, ನಮ್ಮ ಇದು ರಿಲೇಷನ್ಶಿಪ್ ವಿತ್ ಯುರೋಪಿಯನ್ ಕಂಟ್ರೀಸ್ ಭಾಳ ಚೆನ್ನಾಗಿದೆ. ಅಲ್ಲಿ ಟ್ರೇಡು ತುಂಬ ಚೆನ್ನಾಗಿದೆ. ಹಂಗೆ ನೋಡೋಕ್ಕೆ ಹೋದರೆ ಅಮೇರಿಕಾ ಜೊತೆ ನಮ್ಮದೇನು ಟ್ರೇಡ್ ಇಲ್ಲೇ ಇಲ್ಲ. ಆ್ಯಕ್ಚುಲಿ ಬಹಳ ಕಮ್ಮಿ ಟ್ರೇಡು, ಆ ಟ್ರೇಡ್ಗೆ ಹೊಡೆತ ಬಿದ್ದಿದೆ. ಸೊ ನಾವು ಇದನ್ನು ಡೆವಲಪ್ ನೇಷನ್ ಆಗಿ ಮುಂದುವರಿಬೇಕಾದ್ರೆ, 4th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಹಾಗೆ ಅದಕ್ಕೆ ಇದನ್ನು ಇನ್ನೂ ಮುಂದೆ 2047 ಹೊತ್ತಿಗೆ 3rd or 2nd ಲಾರ್ಜೆಸ್ಟ್ ಎಕಾನಮಿ ಆಗಬೇಕಾದ್ರೆ ನಾವು ಹೊಸ ಮೆತ್ತರನ್ನು ಹುಡುಕಬೇಕು. ಯಾತಕ್ಕೆ ಹುಡುಕಬೇಕು? ಇವತ್ತು ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಇದರಲ್ಲಿ ಜಗತ್ತಿನಲ್ಲಿ ಹಂಗೆ ಆಗಿದೆ.
ಸೊ ಅದಕ್ಕೆ ಅನುಗುಣವಾಗಿ ನಾವು ಇದನ್ನು ಯುರೋಪಿಯನ್ ನೇಷನ್ ಜೊತೆಗೆ ನಾವು ಸರಿಯಾಗಿ ಸಂಬಂಧ ಇಟ್ಕೋಬೇಕು. ಫ್ರಾನ್ಸ್ ಇರ್ಬೋದು, UK ಇರ್ಬೋದು, ಜರ್ಮನಿ ಇರ್ಬೋದು, ಕಡೆ ಬೆಲ್ಜಿಯಂ ಇರ್ಬೋದು, ಸ್ಪೇನ್, ಯಾವ ಬೇಕಾದ ದೇಶಗಳು ಬೇಕಾದ್ರೆ ಆಗಲಿ, ಆ ಎಲ್ಲ ದೇಶಗಳು ಅವ್ರಿಗೂ ಈ ಟ್ರಂಪಿಂದ ಪೂರ್ತಿ ಅವ್ರಿಗೂ ಬೇಸರ ಆಗೋಗಿದೆ. ಯಾಕೆಂದರೆ ಇವರು ಬರೇ ನಮ್ಮನ್ನಷ್ಟೇ ಇಂಡಿಯಾಗಷ್ಟೇ ತೊಂದರೆ ಮಾಡ್ತಾ ಇಲ್ಲ ಪ್ರೆಸಿಡೆಂಟ್ ಟ್ರಂಪು, ಅವರು ಬೇರೆ ದೇಶಗಳಿಗೂ ಇದೇ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಅವರೆಲ್ಲ ಒಟ್ಟುಗೂಡ್ಕೊಂಡು ಈಗ ತಾನೇ ಪಾರ್ಥಸಾರಥಿ ಅವರು ಹೇಳ್ದಂಗೆ ಮಿಡ್ಲ್ ಕಂಟ್ರೀಸ್ ಎಲ್ಲ ಒಟ್ಟುಗೂಡ್ಬಿಟ್ಟು ತಾವು ಒಂದು ಟ್ರೇಡ್ ಡೀಲ್ ಮಾಡಿಕೊಂಡು ನಾವು ಇದು ವಿ ಶುಡ್ ಥ್ರೈವ್ ಇನ್ ದ ವರ್ಲ್ಡ್ ಅನ್ನುವಂಥ ಒಂದು ಮಾತು ಹುಟ್ಟು ಬರ್ತಾ ಇದೆ. ಆಮೇಲೆ ಅದು ಒಂದು. ಇನ್ನೊಂದು, ನಮ್ಮ ಸೆಕ್ಯೂರಿಟಿ ಕನ್ಸರ್ನ್ಸ್ ಇವತ್ತಿನ ದಿವಸದಲ್ಲಿ ಬಹಳ 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 ಶೋಚನೀಯವಾಗಿದೆ. ಇವತ್ತು ನಾವು ಹೊಸ ನಮ್ಮ ಫ್ರೆಂಡ್ಸ್ನ ಹುಡುಕೊಳ್ದೇ ಇದ್ದರೆ, ಹೊಸ ಮಿತ್ರರನ್ನ ಹುಡುಕೊಳ್ದೆ ಅಥವಾ ನಾವು ಹೊಸ ಸಪೋರ್ಟರ್ಸ್ನ ಹುಡುಕೊಳ್ದೇ ಇದ್ದರೆ ಬರೋ ದಿವಸಗಳಲ್ಲಿ ನಮಗೆ ವಿಪರೀತ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಇವರೆಲ್ಲ ಯುರೋಪಿಯನ್ ನೇಷನ್ನು ನಾವು ಯಾವ ಥರ ಕಷ್ಟಪಟ್ಟಿದ್ದೀವಿ ಇದು ಭಯೋತ್ಪಾದಕರ ದಾಳಿಯಿಂದ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಜನಾಂಗಕ್ಕೆ ಅದನ್ನು ಅಷ್ಟೊಂದು ವಿವರಣೆ ಕೊಡುವಂಥ ನೆಸೆಸಿಟಿ ಎಲ್ಲ ಅಲ್ಲಿಗೆ ಅರ್ಥ ಆಗತ್ತೆ ಎಲ್ಲರಿಗೂ. ಅವರು ಅಷ್ಟೇ ಒದ್ದಾಡಿದ್ದಾರೆ, ಅವರು ನಮ್ಮಷ್ಟೇ ತೊಂದರೆ ಪಟ್ಟಿದ್ದಾರೆ. ಸೊ ಅವ್ರಿಗೂ ಈ ಭಯೋತ್ಪಾದಕರ ಆತಂಕನ ಒಂದೇ ಸರಿ ನಿರ್ನಾಮ ಮಾಡಬೇಕು ಅನ್ನೋಂಥ ಒಂದು ಮನಸ್ಸಲ್ಲಿ ಭಾವನೆ ಇದೆ. ಸೊ ನಮ್ಮಲ್ಲೂ ಅದೇ ಇದೆ. ಸೊ ಇಟ್ ಇಸ್ ಗಿವ್ ಆ್ಯಂಡ್ ಟೇಕ್, ಎ ಮ್ಯೂಚುವಲ್ ಟ್ರಸ್ಟ್ ಆ್ಯಂಡ್ ಕೋಆಪರೇಷನ್. ಒಂದು ಕಾಲದಲ್ಲಿ ಭಾರತೀಯರಿಗೆ ಗನ್ನನ್ನು ಹಿಡಿಲಿಕ್ಕೆ ಕಲಿಸಿದವರು ಯುರೋಪಿಯನ್ಸ್ ಅನ್ನೋ ಮಾತಿತ್ತು. ಅದು ನಿಜವೂ ಕೂಡ ಒಂದು ಹಂತಕ್ಕೆ. ಈಗ ಅದೇ ಯುರೋಪ್ನವರು ತಮ್ಮ ಯುದ್ಧ ಶಸ್ತ್ರಾಸ್ತ್ರಗಳಿಗೋಸ್ಕರ ಭಾರತದ ಮೇಲೆ ಅವಲಂಬಿತವಾಗೋ ಪರಿಸ್ಥಿತಿ ಈಗ ಆಗ್ತಾ ಇರುವ ಮದರ್ ಆಫ್ ಗ್ರೇಟ್ ಡೀಲ್ನಲ್ಲಿ ಕೂಡ ಇದು ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾ ಇರೋದು. ಬಟ್ ಇದನ್ನು ರಷ್ಯಾ ಹೇಗೆ ಗಮನಿಸುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ನಾವು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲೂ ಕೂಡ ರಷ್ಯನ್ ವೆಪನ್ಗಳು, ರಷ್ಯನ್ ಮೇಡ್ ಯುದ್ಧೋಪಕರಣಗಳು ಭಾರತಕ್ಕೆ ಆಸರೆ ಆಯಿತು ಅನ್ನೋದನ್ನು ನಾವು ಸಾಮಾನ್ಯರು ಅರ್ಥ ಮಾಡ್ಕೊಂಡಿರೋದು. ಹೀಗಿರುವಾಗ ಯುರೋಪಿಯನರಿಗೆ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಭಾರತ ಸಪ್ಲೈ ಮಾಡಲಿಕ್ಕೆ ನಿಂತು ಬಿಟ್ಟರೆ ಯುರೋಪ್ ಇದನ್ನು ರಷ್ಯಾ ಹೇಗೆ ಗಮನಿಸುತ್ತೆ, ಚೀನಾ ಹೇಗೆ ಗಮನಿಸುತ್ತೆ, ಅಮೇರಿಕ ಹೇಗೆ ಗಮನಿಸುತ್ತೆ? ಈ ಗಮನಿಸುವಿಕೆಯ ನಡುವೆ ಕೂಡ ಇಂಥದ್ದೊಂದು ಡೀಲ್ಗೆ ಭಾರತ ಸಿದ್ಧವಾಗಿದೆ ಅಂದರೆ ನಾವು ಅಷ್ಟು ಸಬಲರಾಗಿದ್ದೀವಾ ಅನ್ನೋ ಪ್ರಶ್ನೆ ಕೂಡ ಬಂದ್ಬಿಡುತ್ತೆ. ಹೌದು. ಮತ್ತು ಅವರೇ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಇವಾಗ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದಾರಲ್ಲ, ಸುರಕ್ಷಿತ ಭಾರತ್, ವಿಕಸಿತ ಭಾರತ್ ಎರಡೂ ಒಟ್ಟಿಗೆ ಹೋಗುತ್ತೆ. ವಿಕಸಿತ ಭಾರತ್ ನಾವು 2047 ಒಳಗೆ ಬರಬೇಕು ಅಂದರೆ ಸುರಕ್ಷಿತ ಭಾರತ್ ಆಗಿರಬೇಕು. ಅದಕ್ಕೆ ಇವಾಗ ನಮ್ಮ ರಕ್ಷಣಾ ವಿಭಾಗದವರು ಎಷ್ಟು ಮುತುವರ್ಜಿಯಿಂದ ಕೆಲಸ ಮಾಡಿಸ್ತಾ ಇದ್ದಾರೆ ಅಂದರೆ, ಇಡೀ ದೇಶದೊಳಗೆ ನಾವು ಕಂಪ್ಲೀಟಾಗಿ ನಮ್ಮ ಮೇಲೆ ಅಥವಾ ನಮ್ಮ ಸಹಕಾರ ಯಾರು ಕೊಡ್ತಾ ಅವ್ರ ಜೊತೆ ಸೇರಿಕೊಂಡು ನಮ್ಮ ಸುರಕ್ಷಿತವಾಗಿರೋದು ನೋಡ್ಕೋಬೇಕು. ನೀವು ಹೇಳಿದ್ರಿ ನಮ್ಮ ಇಂಡಸ್ಟ್ರಿಗಳು ಯಾವ ರೀತಿ ಮುಂದಕ್ಕೆ ಬರೆದಿದೆ ಅಂದರೆ, ನಾವು 20 ವರ್ಷ 30 ವರ್ಷ ಹಿಂದೆ ನಾವೆಲ್ಲ ಇಂಡಸ್ಟ್ರಿ ಹತ್ರ ಮಾತಾಡ್ತಿದ್ವಿ, ಕೆಲಸ ಮಾಡಿಸ್ಕೊಂಡಿದ್ವಿ. ಎಲ್ಲಿ ಬೆಂಗಳೂರು, ಹೈದರಾಬಾದ್, ಚೆನ್ನೈ, ಡೆಲ್ಲಿ, ಮುಂಬೈ ಎಲ್ಲ ಕಡೆ ಮಾಡಿಸ್ಕೊಂಡಿದ್ವಿ. ಆವಾಗ ಏನು ಮಾಡೋರು, ನಾವೆಲ್ಲ ಹೇಳ್ಕೊಡ್ತಿದ್ವಿ, ಅವ್ರು ಇಂಡಸ್ಟ್ರಿ ಮಾಡ್ತಿದ್ರು 30 ವರ್ಷದಿಂದ. ಇವಾಗ ಏನಾಗಿದೆ ಅಂದರೆ, ನಮ್ಮ ಈ ಮಿಸೈಲ್ ಪ್ರೋಗ್ರಾಮಿಂದ, ಸ್ಪೇಸ್ ಪ್ರೋಗ್ರಾಮಿಂದ ಎಷ್ಟು ಮುಂದಕ್ಕೆ ಬಂದಿದ್ದಾರೆ ನಮ್ಮ ವಿವಿಧ ರೀತಿಯ MSMEಸು, ಮಿನಿ ಇಂಡಸ್ಟ್ರೀಸ್, ಮೈಕ್ರೋ ಇಂಡಸ್ಟ್ರೀಸ್, ಲಾರ್ಜ್ ಇಂಡಸ್ಟ್ರಿ. ಅಂದರೆ ಇವಾಗ ತುಂಬ ಯುರೋಪ್ ದೇಶಗಳು ಡೈರೆಕ್ಟಾಗಿ ಅವರು ಆರ್ಡ್ರ್ ಮಾಡ್ತಾಯಿದ್ದಾರೆ ನಮ್ಮ ಕಂಪ್ನಿಗಳ ಮೇಲೆ, ಪ್ರೈವೇಟ್ ಕಂಪ್ನಿಗಳ ಮೇಲೆ. ಅವರಿಂದ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ದೇಶದ ಈ ತಯಾರಿಕೆ ಮಾಡೋ ವಿಭಾಗದವರು ಎಷ್ಟು ಮುಂದುವರಿದ್ದಾರೆ ಅಂದರೆ, ನಾನು ಹೇಳಿದ್ನಲ್ಲ, ಯುವ ಜನಾಂಗ ಅಲ್ಲಿ ಇಲ್ಲ, ಎಲ್ಲೇ ಯುರೋಪಲ್ಲಿಲ್ಲ, ನಮ್ಮ ಕಡೆ ಇದ್ದಾರೆ. ಅವರಿಂದ ಏನು ಬೇಕೋ ವಸ್ತುಗಳನ್ನ ತಯಾರು ಮಾಡಿಸ್ಕೊಂಡು ಎಕ್ಸ್ಪೋರ್ಟ್ ಮಾಡಿಸ್ಕೊಂಡು ನಮಗೆ ಅದರಿಂದ ಆರ್ಥಿಕ ಮುಂದಕ್ಕೆ ಹೋಗುತ್ತೆ, ಪ್ಲಸ್ ನಮ್ಮ ಟೆಕ್ನಾಲಜಿ ಮೇಲಕ್ಕೆ ಹೋಗುತ್ತೆ, ಪ್ಲಸ್ ನಮಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ. ನಿಜ, ಇದೆಲ್ಲ ಆಗುತ್ತೆ. ಮುರಳಿ ಸರ್, ಬೇರೆ ಬೇರೆ ಅಲೈನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಬೇರೆ ಬೇರೆ ದೇಶಗಳು ಒಂದಾಗ್ತಾ ಇರೋದು, ಹಿಂದಿದ್ದ ಆ ಫಾರ್ಮುಲಾಗಳು ಬದಲಾಗ್ತಾ ಇರೋದ್ರ ಬಗ್ಗೆ ಮಾತನಾಡುವಾಗ ನನಗೆ ನೆನಪಾಗಿದ್ದು ಇಸ್ಲಾಮಿಕ್ ನ್ಯಾಟೋ ಬಗ್ಗೆ. ಪಾಕಿಸ್ತಾನ, ತುರ್ಕಿ ಅಥವಾ ಟರ್ಕಿ, ಸೌದಿ ಅರೇಬಿಯಾ ಒಂದಾಗಿ ಮಾಡ್ಕೊಳ್ಳೋಕೆ ಹೊರಟಿರುವ ಈ ಒಪ್ಪಂದ ಇದು ಏನು ಆ್ಯಕ್ಚುಲಿ, ಹಾಗೆ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು, ಭಾರತೀಯರಾಗಿ ನಾವು ಇದನ್ನು ಯಾವ ರೀತಿ ಗಮನಿಸಬೇಕು ಅಂತ? ನೋಡಿ ಸ್ಮಿತಾ, ಇದು ಸ್ವಲ್ಪ ವರಿಸಮ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸ್ವಲ್ಪ ಆತಂಕ ಮೂಡಿಸುವಂಥ ಡೆವಲಪ್ಮೆಂಟು ಇದು ಕಳೆದ 15-20 ದಿವಸ ಆಗಿರುವಂಥದ್ದು.
ಅದಕ್ಕೊಂದು ಚಿಕ್ಕ ಒಂದು ಬ್ಯಾಕ್ಗ್ರೌಂಡ್ ಹೇಳಬೇಕಾಗತ್ತೆ. ಸೆಪ್ಟೆಂಬರ್ 25ನೇ ಇಸ್ವಿನಲ್ಲಿ 2025ನಲ್ಲಿ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಒಂದು ಒಪ್ಪಂದ ಮಾಡಿಕೊಂಡ್ರು, SMDA ಅಂತ. ಅದು ಸ್ಟ್ರಾಟಜಿಕ್ ಮಿಲಿಟರಿ ಡಿಫೆನ್ಸ್ ಅಲಯನ್ಸ್ ಅಂತ ಮಾಡಿಕೊಂಡ್ರು. ಅಂದರೆ ಅವರು ಒಂದು ದೇಶದ ಮೇಲೆ ಯಾರು ದಾಳಿ ಮಾಡಿದೆ ಇನ್ನೊಂದು ದೇಶದ ಮೇಲೂ ದಾಳಿ ಮಾಡ್ದಂಗೆ ಅಂತ ಲೆಕ್ಕ ಅಂತ. ಸೊ ಮಾಡಿಕೊಂಡು ಅದನ್ನು ಅವರು ನ್ಯೂಕ್ಲಿಯರ್ ವೆಪನ್ಸ್ಗೂ ತಂದರು, ಅದನ್ನು ಅಪ್ಲೈ ಮಾಡಿದ್ರು. ಇದನ್ನು ಏನು ಮಾಡಿದ್ರು, ಈ ಒಪ್ಪಂದ ಮಾಡಿಕೊಂಡಾಗ ನೇಟೋ ಕ್ಲಾಸ್ 5 ಅದನ್ನು ಹಂಗಂಗೆ ಇಳಿಸಿದ್ದಾರೆ ಈ ಒಪ್ಪಂದದಲ್ಲಿ. ನೇಟೋ ಕ್ಲಾಸ್ 5 ಏನು ಹೇಳುತ್ತೆ, ಇದನ್ನು ಇಫ್ ದೆರ್ ಇಸ್ ಅ ಆರ್ಮ್ಡ್ ಅಗ್ರೆಷನ್ ಅಗೇನ್ಸ್ಟ್ ಎನಿ ಮೆಂಬರ್ ದೆನ್ ಇಟ್ ವಿಲ್ ಬಿ ಅಸ್ಯೂಮ್ ದಟ್ ಅದರ್ members ಆರ್ ಆಲ್ಸೋ ಈಕ್ವಲಿ ಅಟ್ ರಿಸ್ಕ್. ಅಂದರೆ ಎಲ್ಲರೂ ನೇಟೋ ಕಂಟ್ರೀಸ್ ಎಲ್ಲ ಒಟ್ಟುಗೂಡ್ಕೊಂಡು ದೇ ಕ್ಯಾನ್ ಕಮ್ ಆ್ಯಂಡ್ ಅಟ್ಯಾಕ್. ಇಲ್ಲಿರೋರು ಇಬ್ಬರೇ. ಸೊ ಯಾವಾಗ ಇವರು ನೇಟೋ ಕ್ಲಾಸ್ನ ಯೂಸ್ ಮಾಡಿದ್ರು, ಅದು ಸ್ವಲ್ಪ ಜನಕ್ಕೆ ಯೋಚನೆ ಆಯಿತು. ಅದಾದಮೇಲೆ ಇನ್ನೊಂದು ಡೆವಲಪ್ಮೆಂಟ್ ಆಯಿತು. ಟರ್ಕಿ ಏನು ಮಾಡ್ತು, ಈಗ ಒಂದು 10-15 ದಿವಸದ ಕೆಳಗೆ ಅವರು ಒಂದು ಮಾತುಕತೆಯಲ್ಲಿ ಶುರು ಮಾಡಿದವರು, ನಾವು ಜಾಯಿನ್ ಆಗ್ತೀವಿ ನಿಮ್ಮ SMDA ಅಂತ. ಇಟ್ ಇಸ್ ಅ ವೆರಿ ಇದು ಸೀರಿಯಸ್ ಡೆವಲಪ್ಮೆಂಟ್. ಯಾಕೆಂದರೆ ಇವತ್ತು ಟರ್ಕಿ ಕನ್ವೆನ್ಷನಲ್ ವಾರ್ಫೇರ್ನಲ್ಲಿ ದೇ ಆರ್ ಎಕ್ಸ್ಪರ್ಟ್ಸು, ಅವ್ರ ಹತ್ರ ಎಲ್ಲ ಯುದ್ಧ ಸಾಮಗ್ರಿಗಳು ಇದೆ. ಸೌದಿ ಅರೇಬಿಯಾ ಹತ್ರ ದುಡ್ಡಿದೆ, ಪಾಕಿಸ್ತಾನದ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇದೆ. ಯಾವಾಗ ಜನ ಈ ನೇಟೋ ಕ್ಲಾಸ್ 5ನ ಇವರು ಹಂಗಂಗೆ ಇಳಿಸಿದ್ದು ನೋಡಿದ್ರು, ಇದಕ್ಕೆ ಅವರು ಇಸ್ಲಾಮಿಕ್ ನೇಟೋ ಅಂತ ಹೆಸರು ಕೊಟ್ಟರು. ಸೊ ಇಸ್ಲಾಮಿಕ್ ನೇಟೋಯಿಂದ ನಮಗೆ ಖಂಡಿತ ಆತಂಕ ಮೂಡಿಸುವಂಥ ಇದು ವಿಷಯ ಇದು. ಈಗ ಇಸ್ಲಾಮಿಕ್ ನೇಟೋ ಬಂದುಬಿಟ್ರೆ ನಮ್ಮ ಮೇಲೆ ಅವರು ಇದ್ದಕ್ಕಿದ್ದಂಗೆ ಬಂದು ಪ್ರಹಾರ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ಅದರಿಂದ ನಮಗೆ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಇವತ್ತು ಟರ್ಕಿ ಅದನ್ನು ಜಾಯಿನ್ ಆಯಿತು, ನಾಳೆ ಅಜರ್ಬೈಜಾನ್ ಜಾಯಿನ್ ಆಗುತ್ತೆ, ನಾಳೆ ಇನ್ನೊಂದು ದೇಶ. ಸೊ ಇದು ಆಗುವಂಥ ಸಾಧ್ಯತೆಗಳಿದೆ. ಇದು ಎಕ್ಸ್ಪ್ಯಾಂಡ್ ಆದರೂ ಆಗ್ಬೋದು, ನೇಟೋ ಥರನೇ ಆದರೂ ಆಗ್ಬೋದು. ಆದರೆ ನಾವು ಈಗ ಸರಿಯಾದ ಟೈಮಲ್ಲಿ ಎಚ್ಚೆತ್ಕೊಂಡು ನಾವು ಯಾರು ಬೇರೆ ದೇಶಗಳು ನಮಗೆ ಒಂಥರ ಸೂಚನೆಗಳು ಕಂಡು ಬಂದರೆ, ಇಲ್ಲ ಇವರು ಇಸ್ಲಾಮಿಕ್ ನೇಟೋ ಇದನ್ನು ಜಾಗಿನ ಹಾಕಿದ್ದ ಮುಂಚೆನೇ ಅವ್ರ ಜೊತೆ ನಾವು ಒಂದು ಒಪ್ಪಂದ ಮಾಡಿಕೊಂಡು ನಾವು ನಮ್ಮ ಕಡೆಗೆ ನಮ್ಮ ಸಪೋರ್ಟ್ಗೆ ಅವ್ರನ್ನ ತೊಗೊಂಬರೋದು ಒಳ್ಳೆಯದು ಅನ್ನುವಂಥ ಒಂದು ಪಾಲಿಸಿ ನಮ್ಮ ವಿದೇಶಾಂಗ ಮಂತ್ರಾಲಯದಲ್ಲಿ ಬಂದಿದೆ ಅಂತ ನಂಗೆ ಅನ್ಸುತ್ತೆ. ಪಾರ್ಥಸಾರಥಿ ಸರ್, ಈ ಸ್ಪೀಕಿಂಗ್ ಅಬೌಟ್ ದಿಸ್ ಇಸ್ಲಾಮಿಕ್ ನ್ಯಾಟೋನೇ ಈ ಸ್ವಲ್ಪ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿತ್ತು ಅಂತಂದರೆ, ಈ ಅಲಯನ್ಸ್ ಅನ್ನೋದು ಮೋರ್ ಆರ್ ಪೊಲಿಟಿಕಲ್ಲು, ಎಕನಾಮಿಕಲ್ ಅಥವಾ ಆಯಾ ದೇಶದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಆಗೋದು ಅಂತ. ರಿಲಿಜಿಯನ್ ಅಂದರೆ ಧರ್ಮ, ಈ ರೀತಿಯ ಒಂದು ಸಂಬಂಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಈಗ 3-4 ದೇಶಗಳ ಹೆಸರು ಕೇಳೋಕೆ ಸಿಗ್ತದೆ. ಬಟ್ ಇತರೆ ಇಸ್ಲಾಮಿಕ್ ದೇಶಗಳು ಈ ಇಸ್ಲಾಮಿಕ್ ನೇಟೋವನ್ನು ಯಾವ ರೀತಿ ಗಮನಿಸುತ್ತೆ? ಕೆಲವೊಂದಷ್ಟು ಇಸ್ಲಾಮಿಕ್ ರಾಷ್ಟ್ರಗಳು ಭಾರತದ ಜೊತೆ ಕೂಡ ಉತ್ತಮವಾದ ಸಂಬಂಧ ಇಟ್ಕೊಂಡಿದೆ. ಹಾಗಾಗಿ ಭಾರತದ ಮೇಲೆ ಇದು ಪರಿಣಾಮ ಹೇಗೆ ಬೀರುತ್ತೆ ಅಂತ. ಈ ಸೋ ಕಾಲ್ಡ್ ಇಸ್ಲಾಮಿಕ್ ನೇಟೋ ಬಗ್ಗೆ ಮಾತಾಡ್ತಿದ್ದಾರಲ್ಲ, ಇದರ ಹಿನ್ನೆಲೆನೇ ಬೇರೆ. ಶುರುವಾಗಿದ್ದು ಭಾರತದ ಜೊತೆ ಅಲ್ಲ. ಏನಾಯಿತು ಅಂತಂದರೆ, ಇರಾನು ತುಂಬ ಸ್ಟ್ರಾಂಗ್ ಆಗಿತ್ತು ದೇಶ. ಅಲ್ಲೆಲ್ಲ ಸೆಂಟ್ರಲ್ಲಿ ಇದ್ದಿದ್ದು ಇಸ್ರೇಲನ್ನು ಎದುರಿಸೋದಕ್ಕೆ ಇರಾನ್ ಸ್ಟ್ರಾಂಗ್ ಆಗಿತ್ತು. ಅದಾದ್ರ ಮಧ್ಯದಲ್ಲಿ ಸಿರಿಯಾ ಇತ್ತು. ಸಿರಿಯಾ ಪಕ್ಕದಲ್ಲಿ ಲೆಬನಾನಲ್ಲಿ ಹೆಜ್ಬುಲ್ಲಾ ಇತ್ತು. ಹೆಜ್ಬುಲ್ಲಾ ಪಕ್ಕದಲ್ಲಿ ಹಮಾಸ್ ಅಂತ ಇಲ್ಲಿ ಇತ್ತು, ಪ್ಯಾಲೆಸ್ತೈನ್ ಗಾಜಾ ಸ್ಟ್ರಿಪ್ಪಲ್ಲಿ. ಇವರೆಲ್ಲರೂ ಇದ್ದರು. ಅದಾದಮೇಲೆ ಏನಾಯಿತು, ಕಳೆದ 2-3 ವರ್ಷದಲ್ಲಿ ಈ ಒಂದು ಹೆಜ್ಬುಲ್ಲಾ ಹೋಯಿತು, ಹಮಾಸ್ ಹೋಯಿತು, ಸಿರಿಯಾ ಹೋಯಿತು, ಆ್ಯಂಡ್ ಅದರ ಜೊತೆಗೆ ಇರಾನ್ ಕೂಡ ಎಷ್ಟೊಂದು ಸೀರಿಯಸ್ ಆಗಿ ಡ್ಯಾಮೇಜ್ ಆಗಿ ಎಫೆಕ್ಟ್ ಆಯಿತು. ಇಷ್ಟೆಲ್ಲ ಆಗಿದ್ದು ಅಷ್ಟರವರೆಗೂ ಪರವಾಗಿಲ್ಲ, ಸುಮಾರು ಎಲ್ಲರೂ ನಡೀತಾ ಇದ್ದರು. ಅರಬ್ ಕಂಟ್ರೀಸು, ಪರ್ಟಿಕ್ಯುಲರ್ಲಿ ಸೌದಿ ಅರೇಬಿಯಾ, UAE ಇವರೆಲ್ಲ ಅಮೇರಿಕಾಯಿಂದ ಕೇಳ್ತಾಯಿದ್ರು, ನಮಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡಿ ಅಂತ. ಸೆಕ್ಯೂರಿಟಿ ಗ್ಯಾರಂಟಿ ಅಗೇನ್ಸ್ಟ್ ಹೂಮ್? ಫ್ರಮ್ ಇಸ್ರೇಲ್. ಬಟ್ ಅಲ್ಲೇನಾಯಿತು ಅಂದರೆ, ಅದಾದಮೇಲೆ ಹಮಾಸ್ನವರು ಲೀಡರ್ಸ್ ಎಲ್ಲ ಕತಾರ್ನಲ್ಲಿದ್ದರು. ಆವಾಗ ಇಸ್ರೇಲು ಕತಾರ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಟ್ಯಾಕ್ ಮಾಡಿಬಿಟ್ಟು ಅವ್ರನ್ನ ಮಾಡಿದ್ರು. ಅದಾದಾಗ ಸೌದಿ ಅರೇಬಿಯಾಕ್ಕೆ ಅರ್ಥ ಆಯಿತು, ನಮಗೆ ಅಮೇರಿಕಾ ಇಸ್ರೇಲ್ಗೆ ಅಗೇನ್ಸ್ಟು ನಮಗೆ ಗ್ಯಾರಂಟಿ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸಾಧ್ಯ ಕೊಡೋರು ಯಾರು ಆ ಟೈಮಲ್ಲಿ? ಇನ್ಯಾರೂ ಇರಲಿಲ್ಲ. ಇಸ್ಲಾಮಿಕ್ ನೇಷನ್ ಪ್ರಕಾರ ನ್ಯೂಕ್ಲಿಯರ್ ಕೇಪಬಿಲಿಟಿ ಇರೋದು ಪಾಕಿಸ್ತಾನ ಒಂದು. ಆದ್ದರಿಂದ ಈ ಥರ ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಟ್ರೀಟಿ ಮಾಡ್ಕೊಂಡ್ರು ಅವರು. ಅಂದರೆ ಏನು ಅಂದರೆ,
ಅಟ್ಯಾಕ್ ಆನ್ ಒನ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅಟ್ಯಾಕ್ ಆನ್ ದ ಅದರ್ ಅಂತ. ಈ ಟರ್ಕಿ ಬಂತು ಮಧ್ಯದಲ್ಲಿ ಅನ್ನೋದು ಒಂದು ಬಿಟ್ಟರೆ, ಅದು ಇಟ್ಸ್ ಇಸ್ಲಾಮಿಕ್ ಕಂಟ್ರಿ. ಇವಾಗ ಅದು ಟರ್ಕಿ ಬಂದ್ಬಿಟ್ಟು ಒಂಥರ ಇಟ್ ಈಸ್ ಟ್ರೈಂಗ್ ಟು ಫಿಶ್ ಇನ್ ಟ್ರಬಲ್ಡ್ ವಾಟರ್ಸ್ ಅಂತಾರಲ್ಲ. ಯಾಕೆಂದರೆ ಅವ್ರಿಗೂ ಇಸ್ರೇಲ್ಗೆ ಎಗೇನ್ಸ್ಟ್ ಆಗಿ ಅವರು ದೇ ವಾಂಟ್ ಟು ಜಾಯಿನ್ ಹ್ಯಾಂಡ್ಸ್ ವಿತ್ ಸೌದಿ ಅರೇಬಿಯಾ ಬಿಕಾಸ್ ದೇ ಹ್ಯಾವ್ ಗಾಟ್ ಫಂಡ್ಸ್. ಅದು ಅಷ್ಟೇ ಇರೋದು. ಬಟ್ ಈ ಅರಬ್ ಕಂಟ್ರೀಸ್ ಎಲ್ಲ ಈ ಇಸ್ಲಾಮಿಕ್ ನೇಟೋ ಜಾಯಿನ್ ಆಗೋ ಕಾಲ ಬೇರೆ ಇತ್ತು, ಈಗ ಅದು ಆಗೋ ಸಾಧ್ಯತೆ ಇಲ್ಲ. ಟರ್ಕಿ ಬಗ್ಗೆ ಮಾತನಾಡ್ತಿದ್ವಿ ಪ್ರಹ್ಲಾದ್ ಸರ್. ನಮಗೆ ಅಂದರೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಜನಸಾಮಾನ್ಯರಿಗೆ ಸಿಕ್ಕ ಮಾಹಿತಿ ಏನಿತ್ತು ಅಂದರೆ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲವಾಗಿ ನಿಂತ್ಕೊಂಡು ಒಂದಷ್ಟು ಯುದ್ಧೋಪಕರಣಗಳ ಸರಬರಾಜು ವಿಚಾರದಲ್ಲಿ ಕೂಡ ಅನ್ನೋದು ಜನಸಾಮಾನ್ಯರ ಅಂಡರ್ಸ್ಟ್ಯಾಂಡಿಂಗ್. ನಾನು ಕಂಪ್ಯಾರಿಟಿವ್ ಕೇಳ್ತೀನಿ, ಟರ್ಕಿ ಹಾಗೆ ಭಾರತದ ಯುದ್ಧೋಪಕರಣಗಳ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಈ ಮೂರು ರಾಷ್ಟ್ರಗಳು ಸೌದಿ ಹಾಗೆ ಪಾಕಿಸ್ತಾನ ಟರ್ಕಿ ಒಟ್ಟಿಗೆ ಬಂದಿದ್ದಾದಲ್ಲೇ ನಮ್ಮ ಮುರಳಿ ಸರ್ ಹೇಳಿದಾಗೆ ಒಂದು ಕಡೆ ದುಡ್ಡು, ಇನ್ನೊಂದು ಕಡೆ ನ್ಯೂಕ್ಲಿಯರ್ ವೆಪನ್ನು, ಮತ್ತೊಂದು ಕಡೆಯಲ್ಲಿ ಕನ್ವೆನ್ಷನಲ್ ವಾರ್ಫೇರಲ್ಲಿ ಎತ್ತಿದ ಕೈಯಾಗಿರುವ ಟರ್ಕಿ. ಈ ಮೂರು ಬಲವನ್ನ ಎದುರಿಸೋಕೆ ಭಾರತ ಯಾವ ರೀತಿ ಸಿದ್ಧವಾಗಿದೆ ಅಂತ ಹೇಳಿ? ಎರಡು ನೋಡಿ, ಒಂದು ಟ್ಯಾಕ್ಟಿಕಲ್, ಒಂದು ಸ್ಟ್ರಾಟಜಿಕ್, ಎರಡು ನೋಡಿ. ಇವಾಗ ಟ್ಯಾಕ್ಟಿಕಲ್ ನಮ್ಮ ಹತ್ರ ಬೇಕಾದ, ನಿಮ್ಗೆ ಗೊತ್ತಿರೋ ಹಾಗೆ ರಾಕೆಟ್ಸ್ಗಳು, ಮಿಸೈಲ್ಗಳು. ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ ಐರನ್ ಡೋಮ್ ಇದೆ, ಗೋಲ್ಡನ್ ಡೋಮ್ ಇದೆ, ವಿಲ್ ಹ್ಯಾವ್ ಇಂಡಿಯನ್ ಡೋಮ್, ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್. ಸೊ ಅಂತ ನಾವೇ ಒಂದು ಮಾಡ್ಕೊತಿದ್ವಿ. ಇದು ಅಂದರೆ ಡಿಫೆನ್ಸ್ ಒಳಗೆ ನಾವು ಇವಾಗ ಏನು ಬೇಕೋ ಎಲ್ಲ ರೆಡಿಯಾಗಿ ತಯಾರಾಗಿದ್ವಿ. ಸ್ಟ್ರಾಟಜಿಕ್ ನೋಡಿ, ಏರ್ ಲಾಂಚ್ಡ್ ಅಂದರೆ ಸ್ಟ್ರಾಟಜಿಕ್ ಅಂದರೆ ಸಾವಿರಾರು ಕಿಲೋಮೀಟ್ರ್ ಹೋಗಿ ಬೇರೆ ದೇಶಕ್ಕೆ ಅಟ್ಯಾಕ್ ಮಾಡುವಂಥದ್ದು. ಗ್ರೌಂಡ್ ಬೇಸ್ಡು ಇದೆ, ರೈಲ್ ಬೇಸ್ಡ್ ಇದೆ, ಏರ್ಕ್ರಾಫ್ಟ್ ಬೇಸ್ಡ್ ಇದೆ, ಸಬ್ಮೆರೀನ್ ಬೇಸ್ಡ್ ಇದೆ, ಎಲ್ಲ ಇದೆ. ಆದ್ದರಿಂದ ಇಷ್ಟು ಇರೋದು, ಒಂದು ಸಾಮರ್ಥ್ಯತೆ ಇರೋದು ಭಾರತದ ಮೇಲೆ ಟರ್ಕಿ ಯಾವುದರಲ್ಲೂ ಆ ಸ್ಟೇಜಿಗೆ ಬಂದಿಲ್ಲ. ಮಾತಾಡ್ತಿದ್ದಾರೆ ಸಣ್ಣ ಪುಟ್ಟ ಡ್ರೋನ್ಗಳು. ಫಾರ್ ಎಕ್ಸಾಂಪಲ್ ಅವ್ರು ಡ್ರೋನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ನಾವು ಏರ್ಕ್ರಾಫ್ಟು ಇವಾಗ 6th ಜನರೇಷನ್ ಏರ್ಕ್ರಾಫ್ಟ್ ಮಾಡ್ತಾಯಿದ್ದೀವಿ, ಸ್ಟ್ರಾಟಜಿಕ್ ಎಲ್ಲ ಮಾಡ್ತಾಯಿದ್ದೀವಿ. ಆದ್ದರಿಂದ ನಾವು ಟರ್ಕಿ ಹೇಳಿದಾಗೆ, ನಮ್ಮ ಪಾರ್ಸತ್ ಹೇಳಿದಾಗೆ ದೇ ಆರ್ ಫಿಶಿಂಗ್ ಇನ್ ಟ್ರಬಲ್ಡ್ ವಾಟರ್ಸ್ ಥರ ಮಾಡ್ತಾಯಿದ್ದಾರೆ. ನಮ್ಮಲ್ಲಿರೋ ಸಾಮರ್ಥ್ಯತೆ ಇಲ್ಲ, ಆಮೇಲೆ ನಮ್ಮಲ್ಲಿರೋ ಸ್ಟ್ರಾಟಜಿಕ್ ಪ್ಲ್ಯಾನಿಂಗೂ ಇಲ್ಲ ಅಲ್ಲಿ. ಆಮೇಲೆ ನಮ್ಮಲ್ಲಿರೋವಂಥ ಇಂಡಸ್ಟ್ರೀಸ್ ಬೇಸೂ ಇಲ್ಲ. ಆದ್ದರಿಂದ ನಾವು ಅಂದ್ಕೊಂಡು ನಾವು ನಿದ್ದೆ ಮಾಡಬಾರ್ದು, ಹುಷಾರಾಗಿರಬೇಕು. ಅದು ಇವತ್ತೇನೋ ಅವರು ನಮಗಿಂತ ಎಲ್ಲ ಕೆಳಗಿರ್ಬೋದು, ನಾಳೆ ಬೇಗ ಆಗ್ಬೋದು. ಅವರು ಹೇಳ್ದಂಗೆ ಬೇರೆ ದೇಶದಿಂದ ಸಹಾಯ ಬಂದರೆ, ಬೇರೆ ದೇಶದಿಂದ ಆವಾಗ ಮಾಡ್ಬೋದು. ಆದ್ದರಿಂದ ನಮ್ಮ ಕೇರ್ಫುಲ್ಲಾಗಿ ಯಾವುದಿರಬೇಕೋ ಅದು ಇರೋಣ. ಬಟ್ ಈ ಪರಿಸ್ಥಿತಿಯಲ್ಲಿ, ಸದ್ಯ ಪರಿಸ್ಥಿತಿಯಲ್ಲಿ ಬೋತ್ ಟ್ಯಾಕ್ಟಿಕಲ್ ಆ್ಯಂಡ್ ಸ್ಟ್ರಾಟಜಿಕ್ ನಾವು ಮೇಲುಗೈ. ಅದರಿಂದ ಅದೇ ನಥಿಂಗ್ ಟು ವರಿ, ಬಟ್ ವಿ ಶುಡ್ ಬಿ ಕಾಷಸ್. ಐ ಅಗ್ರಿ. ಓಕೆ ಮುರಳಿ ಸರ್, ಪಾಕಿಸ್ತಾನದ ವಿಚಾರ ಬಂದಾಗ ಇತ್ತೀಚೆಗಾದ ಮತ್ತೊಂದು ಬೆಳವಣಿಗೆ ಅಂದರೆ ಪೋಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲೂ ಜೈಶಂಕರ್ ಅವರು ನೇರವಾಗಿ ಪೋಲ್ಯಾಂಡ್ನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಮುಂದೆ ಕೂರಿಸ್ಕೊಂಡು ಡೋಂಟ್ ಫ್ಯೂಯಲ್ ದ ಟೆರರಿಸಮ್ ಅಂತ ಹೇಳಿ ನೇರವಾಗಿ ಹೇಳ್ಬಿಟ್ರು. ಏನು ನಡೀತಾ ಇದೆ ಪಾಕಿಸ್ತಾನ ಹಾಗೆ ಪೋಲ್ಯಾಂಡ್ನ ನಡುವೆ? ಪೋಲೆಂಡ್ಗೂ ನಮಗೂ ಭಾಳ ಹತ್ತಿರದ ನಂಟು. ಆದರೆ ಇದ್ದಕ್ಕಿದ್ದಂಗೆ ಪೋಲಿಷ್ ಡಿಫೆನ್ಸ್ ಮಿನಿಸ್ಟರ್ ಏನು ಮಾಡ್ತಾರೆ, ಅದು ಸೀದಾ ಪಾಕಿಸ್ತಾನಕ್ಕೆ ಹೊರಟೋಗ್ತಾರೆ. ಹೋಗಿ ಅಲ್ಲಿಯ ಮಾತಾಡಿಕೊಂಡು ಯಾರ ಜೊತೆ ಮಾತಾಡ್ತಾರೆ, ಆಸಿಫ್ ಮುನಿ ಜೊತೆ ಮಾತಾಡ್ತಾರೆ, ಬರೇ ಶಹಬಾಜ್ ಶರೀಫ್ ಅಲ್ಲ. ಆಮೇಲೆ ನಮ್ಮ ದೇಶಕ್ಕೆ ಬರ್ತಾರೆ. ಅದಕ್ಕೆ ನಮ್ಮ ದೇಶದ ವಿದೇಶಾಂಗ ಸಚಿವರು ಹೇಳ್ತಾರೆ ಡೋಂಟ್ ಫ್ಯೂಯಲ್ ಟೆರರಿಸಮ್. ಯಾಕೆಂದರೆ ನಾವು ಈಗ ನಾವು ಪೋಲೆಂಡ್ಗೆ ಸರಿಯಾದ ಮೆಸೇಜ್ ಕಳಿಸದೇ ಇದ್ದರೆ ಇಟ್ ವಿಲ್ ಬಿಕಮ್ ಅನದರ್ ಅಜರ್ಬೈಜಾನ್ ಅಥವಾ ಟರ್ಕಿ. ಅವರು ಇದನ್ನು ಪಾಕಿಸ್ತಾನಕ್ಕೆ ಹೋಗಿ ಸೇರ್ಕೋತಾರೆ. ನಾವು ಇಷ್ಟೆಲ್ಲ ಮಾತಾಡುವಾಗ ಒಂದು ವಿಷಯ ನಮಗೆ ಗಮನಕ್ಕೆ ಬರುತ್ತೆ. ಈಗ ನಿಜವಾಗ್ಲೂ ಪಾಕಿಸ್ತಾನದವರು ಅಷ್ಟೊಂದು ಅಗ್ರೆಸಿವ್ ಆಗಿ, ಅವರ ಡಿಪ್ಲೊಮಸಿ ಅಷ್ಟೊಂದು ಅಗ್ರೆಸಿವ್ ಆಗಿದೆಯಾ? ಇದಕ್ಕೆ ಉತ್ತರ ಕೊಡೋದು ಭಾಳ ಕಷ್ಟ. ನಾವೇನು ಅಂದ್ಕೊಂಡಿದ್ವಿ, ನಮ್ಮ ಇದನ್ನು ವಿದೇಶಾಂಗ ನೀತಿ ಭಾಳ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ನಾವು ಮೊನ್ನೆ ಆಪರೇಷನ್ ಸಿಂಧೂರ್ ಆದಾಗ ನಾವು ಬೇಕಾದಷ್ಟು ಟೀಮ್ಸ್ ಎಲ್ಲ ಕಳಿಸಿ ಎಲ್ಲ ದೇಶಗಳ ಜೊತೆ ಮಾತಾಡಿ ಏನೇನಾಯಿತು ಅಂತ ಹೇಳಿ, ಯಾಕೆ ನಾವು ಈ ಆಪರೇಷನ್ ಮಾಡಬೇಕಾಯ್ತು ಅಂತೆಲ್ಲ ಹೇಳಿ ಅದರ ಎಲ್ಲರಿಗೂ ಕನ್ವಿನ್ಸ್ ಮಾಡಿದ್ವಿ. ಆದರೆ ಅದರಿಂದ ಒಂದು ತರಹ ಅದನ್ನು ನೋಡೋಕ್ಕೆ ಹೋದರೆ ಪಾಕಿಸ್ತಾನ್ ಬೆನಿಫಿಟೆಡ್ ಮೋಸ್ಟ್. ಪಾಕಿಸ್ತಾನ್ ಸಮೋ ಬೆನಿಫಿಟೆಡ್ ಔಟ್ ಆಫ್ ಆಲ್ ದಿಸ್ ಮೋಸ್ಟ್. ಅದು ಯಾವ ಥರ ಬೆನಿಫಿಟ್ ಆಯಿತು? ಪ್ರೆಸಿಡೆಂಟ್ ಟ್ರಂಪು ಶಹಬಾಜ್ ಶರೀಫು ಅಸೀಮುದ್ದೀರನ್ನ ಕರೆದುಬಿಟ್ಟು ಅವ್ರನ್ನ ವೈಟ್ ಹೌಸಲ್ಲಿ ಅವನಿಗೆ ಎಂಟರ್ಟೈನ್ ಮಾಡ್ತಾರೆ. ಸೊ
ಎಲ್ಲೋ ಒಂದು ಕಡೆ ನಮಗೆ ಪ್ರಾಬಬ್ಲಿ ನಮ್ಗೆ ಅನಿಸಿರಬೇಕು, ಇಲ್ಲ ನಾವು ನಮ್ಮ ಸರಿಯಾದ ನಮ್ಮ ವಿದೇಶಾಂಗ ನೀತಿ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕು ಅಂತ. ಅದಕ್ಕೆ ಪೋಲೆಂಡ್ ಜೊತೆಗೆ ನಾವು ಈ ಥರ ನಾವು ಎಂಗೇಜ್ ಆಗಿದ್ದೀವಿ. ಹೌದು, ಯಾಕೆ ಇದನ್ನು ಫಸ್ಟು ಅವರು ಪಾಕಿಸ್ತಾನಕ್ಕೆ ಹೋದರು, ಆಮೇಲೆ ಇಂಡಿಯಾಗೆ ಬಂದು ನಮ್ಮ ಜೊತೆ ಯಾಕೆ ಮಾತಾಡಿದ್ರು ಅನ್ನೋದು ಅದೊಂದಕ್ಕೆ ಉತ್ತರ ಕೊಡೋದು ಭಾಳ ಕಷ್ಟ. ಯಾವುದೋ ಒಂದು ರೀಸನ್ ಇರಬೇಕು. ಆಮೇಲೆ ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಉಕ್ರೇನಿಂದ ಇದನ್ನು ಮೆಡಿಕಲ್ ಸ್ಟೂಡೆಂಟ್ಸನ್ನ ಇವ್ಯಾಕ್ಯುವೇಟ್ ಮಾಡಿದಾಗ ದೇ ಕೇಮ್ ಥ್ರೂ ಪೋಲೆಂಡ್ ಓನ್ಲಿ. ಸೊ ಈ ಥರ ಎಲ್ಲ ಬೇಕಾದಷ್ಟು ಒಂದು ಗಿವ್ ಆ್ಯಂಡ್ ಟೇಕ್ ಆಗಿದೆ. ಆದರೆ ಅವರು ಯಾಕೆ ಪಾಕಿಸ್ತಾನಕ್ಕೆ ಹೋದರು ಅದು ಇಟ್ ಇಸ್ ಅ ಮ್ಯಾಟ್ರ್ ಆಫ್ ಕನ್ಸರ್ನ್. ಆದ್ದರಿಂದ ನನಗನ್ಸುತ್ತೆ ಸಮ್ ವೆರಿ ಇದನ್ನು ಕರೆಕ್ಟ್ ರೆಸ್ಪಾನ್ಸ್ ನಮ್ಮ ವಿದೇಶಾಂಗ ಸಚಿವರು ತೊಗೊಂಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಪ್ರಾಬಲಿ ಇನ್ ದ ಡೇಸ್ ಟು ಕಮ್ ಪೋಲೆಂಡ್ ವಿಲ್ ಆಲ್ಸೋ ರಿಯಲೈಸ್ ಪಾಕಿಸ್ತಾನದ ಜೊತೆ ಹೋಗಿ ನಾವು ಮಿತ್ರತೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ವಿ ಶುಡ್ ಟ್ರೆಡ್ ಅವರ್ ಸ್ಟೆಪ್ಸ್ ಕೇರ್ಫುಲಿ ಅಂತ ಅನ್ಸುತ್ತೆ ಅವ್ರಿಗೂ. ಸರಿ, ಪಾರ್ಥಸಾರಥಿ ಸರ್, ಪೋಲ್ಯಾಂಡ್ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ಮುರಳಿ ಸರ್ ಬಾಯಲ್ಲಿ ಬಂದ ಒಂದು ಮಾತು ನನಗೆ ಸ್ವಲ್ಪ ಆಶ್ಚರ್ಯ ಅನಿಸು. ಅಂದರೆ ಪಾಕಿಸ್ತಾನದ ಡಿಪ್ಲೊಮೆಸಿ ಅಥವಾ ಅವರ ಸ್ಟ್ರಾಟಜಿನ ಎಲ್ಲ ಒಂದು ಕಡೆ ನಾವು ಅಂದರೆ ಸಾಮಾನ್ಯರಾಗಿ ನಾನು ಭಾರತೀಯರಾಗಿ ನಾವು ಕಡೆಗಣಿಸ್ತಿದ್ದೀವ. ನಾವು ಕೇವಲ ಪಾಕಿಸ್ತಾನವನ್ನು ಮೀಮ್ಸಲ್ಲಿ ನೋಡಿ ಮಜಾ ಮಾಡ್ತಿದ್ದೀವಿ. ಪಾಕಿಸ್ತಾನ ಸೋತೋಯ್ತು ಭಾರತದ ವಿರುದ್ಧ ಅಂತ ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ದೀವಿ. ಬಟ್ ಪಾಕಿಸ್ತಾನ ಅಮೇರಿಕದ ಜೊತೆ ಬೆಳೆಸ್ತಾ ಇರುವ ನಂಟು, ಪಾಕಿಸ್ತಾನ ಟರ್ಕಿ ಜೊತೆಯಲ್ಲಿ ಬೆಳೆಸ್ತಾ ಇರುವ ನಂಟು, ಪೋಲ್ಯಾಂಡ್ನ ಜೊತೆಯಲ್ಲಿ ಬೆಳೆಸ್ತಿರುವ ನಂಟು ಎಷ್ಟು ಸೀರಿಯಸ್ ಆಗಿ ಗಮನಿಸಬೇಕು ಎಲ್ಲ ಡೆವಲಪ್ಮೆಂಟ್ನ ಅಂತ ಹೇಳಿ. ಒಂದು ಉದಾಹರಣೆಗೆ ನಮ್ಮ ರಿಲೇಷನ್ಶಿಪ್ ವಿತ್ US ಅಂತಲೇ ತಗೊಳ್ಳಿ. ಆಪ್ರೇಷನ್ ಸಿಂಧೂರ್ ಆದಮೇಲೆ ಏನಾಯಿತು, ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಮ್ಮ ಪ್ರೆಸಿಡೆಂಟ್ ಟ್ರಂಪ್ ಅವ್ರು ಹೇಳಿದ್ರು, ನಾನೇ ಈ ಕಾನ್ಫ್ಲಿಕ್ಟಿನ ನಿಲ್ಲಿಸಿದ್ದು, ಇಬ್ಬರಿಗೂ ಹೇಳಿಬಿಟ್ಟೆ ನಾನು ಟ್ಯಾರಿಫ್ ಹಾಕ್ಬಿಡ್ತೀನಿ 100% ಟ್ಯಾರಿಫ್ ಅಂತ. ಸೊ ಇಬ್ಬರು ಒಪ್ಕೊಂಡ್ರು ಅಂತ. ಪಾಕಿಸ್ತಾನ ಏನು ಮಾಡ್ತು, ಹೌದು ನೀವೇ ನಿಲ್ಲಿಸಿದ್ದು ನಮ್ಮ ಯುದ್ಧ ಅಂತ. ಅಷ್ಟೇ ಅಲ್ಲ, ಪ್ರೆಸಿಡೆಂಟ್ ಟ್ರಂಪ್ ಅವ್ರನ್ನ ನೋಬೆಲ್ ಪೀಸ್ ಪ್ರೈಸ್ಗೆ ರೆಕಮೆಂಡ್ ಮಾಡಿದ್ರು, ನಂಬರ್ 1. ಓಕೆ, ಅದ್ರ ಜೊತೆಗೆ ಒಂದು ಕ್ರಿಪ್ಟೋ ಕರೆನ್ಸಿ ಅಂತ ಇದೆ, ಅದನ್ನು ಕ್ರಿಪ್ಟೋ ಕರೆನ್ಸಿದು ಪ್ರೆಸಿಡೆಂಟ್ ಟ್ರಂಪ್ ಕಡೆಯವರು ಅದು ಒಂದು ಸ್ಟಾರ್ಟ್ ಮಾಡಿ, ಅವರದೇ ಇದು ಸ್ಟಾರ್ಟ್ ಮಾಡಿ ಒಂದು ಎಕ್ಸ್ಚೇಂಜ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಪಾಕಿಸ್ತಾನ್ ಇಮಿಡಿಯೇಟ್ಲಿ ಅಗ್ರೀಡ್ ಟು ಬಿ ಪಾರ್ಟ್ ಆಫ್ ಇಟ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಒಪ್ಕೊಂಡ್ರು ಅವರು. ಮೂರನೇದಾಗಿ ಆವಾಗ ತಾನೇ ಚೈನಾಗೂ ಇವರು ಟ್ಯಾರಿಫ್ ಹಾಕೋಕ್ಕೆ ಹೋಗಿ ಅಮೇರಿಕಾ ಅಲ್ಲಿಂದ ನಾವು ರೇರ್ ಅರ್ತ್ ನಿಮಗೆ ಕೊಡೋದಿಲ್ಲ, ಮೆಟಲ್ಸ್ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅಮೇರಿಕಾ ಹಿಂದೆ ಹೋಗಬೇಕಾಗಿತ್ತು. ಸೊ ಪಾಕಿಸ್ತಾನ ಪುನಃ ಏನು ಮಾಡ್ತು, ನಮ್ಮಲ್ಲಿ ಬಂದು ನೀವು ರೇರ್ ಅರ್ಥಗಳನ್ನು ಯೂಸ್ ಮಾಡ್ಕೋಬೋದು ಅಂತ ಆಯಿತು. ನಾಲ್ಕನೇದೇನಾಯಿತು, ಟ್ರಂಪು ಎಗೈನು ಅಲ್ಲಿ ಅಫ್ಘಾನಿಸ್ತಾನಲ್ಲಿ ಒಂದು ಬಾಗ್ರಾಮ್ ಏರ್ ಬೇಸ್ ಅಂತ ಇದೆ, ಅಲ್ಲೆಲ್ಲ ಬಿಟ್ಟು ಓಡಿಬಿಟ್ರಲ್ಲ, ಆ ದೊಡ್ಡ ಏರ್ ಬೇಸಲ್ಲಿ ತುಂಬ ಫೆಸಿಲಿಟೀಸ್ ಇದೆ, ಅದು ಸ್ಟ್ರಾಟಜಿಕ್ಕಾಗಿ ಲೊಕೇಟ್ ಆಗಿದೆ. ಸೊ ಆ ಬಾಗ್ರಾಮ್ ಏರ್ ಬೇಸ್ ಬೇಕು, ಪ್ಲಸ್ ಅಥವಾ ನಾವು ಇರಾನ್ ಬಗ್ಗೆ ಸರ್ವೇಲೆನ್ಸ್ ಮಾಡಬೇಕು, ಅದೆಲ್ಲ ಮಾಡಬೇಕು ಅಂದರೆ ಪಾಕಿಸ್ತಾನ ವಾಸ್ ಹ್ಯಾಪಿ ಟು ನಮ್ಮ ಜಾಗನ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟರು. ಇಷ್ಟೆಲ್ಲ ಅವ್ರು ಕೊಟ್ಟರೆ ಒಂದು ಕಡೆ ಭಾರತ ಏನು ಮಾಡ್ತು, ಭಾರತ ಕಡಾಖಂಡಿತವಾಗಿ ಹೇಳ್ತು, ನೀವು ಟ್ರಂಪ್ದು ಏನು ಇದನ್ನು ಕಾನ್ಫ್ಲಿಕ್ಟನ್ನು ನಿಲ್ಲಿಸೋದ್ರಲ್ಲಿ ನಿಮ್ಮ ಹ್ಯಾಂಡ್ ಏನಿಲ್ಲ, ಪಾಕಿಸ್ತಾನ ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ನಾವು ಒಪ್ಕೊಂಡ್ವಿ ಅಂತ. ಓಕೆ, ಅವ್ರು 10 ಸತಿ ಪಬ್ಲಿಕ್ಕಾಗಿ ನಾನು ನಿಲ್ಲಿಸಿದೆ ಅಂದರೆ ನಾವು ಕ್ಯಾಟಗಾರಿಕಲಿ ಪ್ರತಿ ಸತಿ ಹೇಳಿದ್ವಿ, ಇಲ್ಲ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವಿಲ್ಲ ಅಂತ. ಸೊ ಆದ್ದರಿಂದ ಆಟೋಮ್ಯಾಟಿಕಲಿ ಪಾಕಿಸ್ತಾನನಲ್ಲಿ ಕರೀತಾರೆ, ಯಾಕೆಂದರೆ ಎಕನಾಮಿಕಲಿ ಗೇನಿದೆ, ಡಿಪ್ಲೊಮ್ಯಾಟಿಕಲಿ ಗೇನಿದೆ, ಹೊಗಳ್ಭಟ್ರಿದ್ದಾರೆ, ಎಲ್ಲ ಇರೋದ್ರಿಂದ ಅದಾಗುತ್ತೆ. ನಾವು ಟ್ರಂಪ್ ಮಾತ್ರ 50% ಹಾಕ್ಬಿಟ್ರು, ಇದಾಗೋಯ್ತು, ಈ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ 2-3 ಸತಿ ಅವ್ರ ಜೊತೆ ಮಾತಾಡೋದಕ್ಕೋಸ್ಕರ ಹೆಸಿಟೇಟ್ ಮಾಡಿ ಮಾತಾಡಲಿಲ್ಲ. ಯಾತಕ್ಕೆ ಅಂದರೆ ಅಮೇರಿಕಾ ಏನು ಮಾಡ್ತಾಯಿದೆ ಭಾರತ ದೇಶದ ಬಗ್ಗೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಪ್ಲಸ್ ಫಿಶರೀಸು, ಡೈರಿ ಪ್ರಾಜೆಕ್ಟ್ಸು, ಇದನ್ನು ನೀವು ಇಂಪೋರ್ಟ್ ಮಾಡ್ಕೋಬೇಕು ಅಂತ ತುಂಬ ಪ್ರೆಷರ್ ಆಗ್ತಾಯಿದೆ. ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದನ್ನು ಮಾಡಿದ್ರೆ ನಮ್ಮಲ್ಲಿ ಮೆಜಾರಿಟಿ ಅಗ್ರಿಕಲ್ಚರ್ ಮೇಲೆ ಎಷ್ಟು ಮೋರ್ ದೆನ್ 50% ಡಿಪೆಂಡ್ ಆಗಿದ್ದಾರೆ, ಪ್ಲಸ್ ನಮ್ಮದು ಡೈರಿ ಪ್ರಾಜೆಕ್ಟ್ಸು, ಇದೆಲ್ಲ ತುಂಬ ನಮಗೆ ಎಕನಾಮಿಕಲಿ ತೊಂದರೆ ಆಗುತ್ತೆ, ಅದರಿಂದ ಒಪ್ಕೊಳ್ಳಲ್ಲ. ಅದೇ ರೀತಿ ಅವ್ರು ಹೇಳ್ತಾ ಇರೋದೇನು, ರಷ್ಯಾಯಿಂದ ನೀವು S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ತೊಗೋಬೇಡಿ, ನಮ್ಮಿಂದ ತೊಗೊಳ್ಳಿ, ಆಯಿಲ್ ನಿಲ್ಲಿಸ್ಬಿಡಿ ಅಂತ. ನಮ್ಮ ಜೊತೆ ರಷ್ಯಾ ಜೊತೆ ಇರೋ ಸಂಬಂಧ ಎಷ್ಟು ದಶಕಗಳಿಂದ ಒಂಥರ ಟೈಮ್ ಟೆಸ್ಟೆಡ್ಡು, ಪ್ರೂವನ್ನು, ಅದನ್ನು ಬಿಟ್ಕೊಡೋಕ್ಕಾಗಲ್ಲ. ಬಟ್ ಹಾಗಂದು ಬಿಟ್ಟರೆ, ಆ ಟ್ಯಾರಿಫ್ ಒಂದು ಬಿಟ್ಟರೆ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು, ಈಗಲೂ ಅಮೇರಿಕಾ ಭಾರತ ಜೊತೆ ಟ್ರೇಡಲ್ಲಿ ಅತಿ ದೊಡ್ಡ ಟ್ರೇಡ್, ಮೋರ್ ದೆನ್ 135 ಬಿಲಿಯನ್ಗಿಂತ ಜಾಸ್ತಿ ಟ್ರೇಡ್ ಇದೆ. ಅದರಲ್ಲಿ ನಮಗೆ ಟ್ರೇಡ್ ಸರ್ಪ್ಲಸ್ ಇದೆ, ಅದರಿಂದಲೇ ಟ್ಯಾರಿಫ್ ಹಾಕಿರೋದು ಅರ್ಧ. ಅದಾಗ್ತಾ ಇರುವಾಗ ಅದು ಬಿಟ್ಟರೆ
ಬೇರೆ ಎಷ್ಟೊಂದು ಡೊಮೇನ್ಸ್ ಇದೆಯಲ್ಲ, ವೆದರ್ ಇಟ್ ಇಸ್ ಡಿಫೆನ್ಸ್ ಡೊಮೇನ್ ಇರ್ಬೋದು, ಟೆಕ್ನಾಲಜಿ ಡೊಮೇನ್ ಇರ್ಬೋದು, ಮತ್ತು ಸೋ ಮೆನಿ ಡೊಮೇನ್ಸು, ಅದರಲ್ಲೆಲ್ಲ ನಮ್ಮ ರಿಲೇಷನ್ಶಿಪ್ಪು ನಡೀತಾ ಇದೆ. ಈಗ ಮಧ್ಯ ಬಂದಿರೋದು ಇಟ್ಸ್ ಎ ಬ್ಲಿಪ್. ಅದು ಬರೀ ಇಂಡಿಯಾ ಅಂತ ಅಷ್ಟೇ ಅಲ್ಲ, ಅದು ಕೆನಡಾಕ್ಕೂ ಪ್ರಾಬ್ಲಮ್ ಆಗಿದೆ, ಯುರೋಪ್ಗೂ ಪ್ರಾಬ್ಲಮ್ ಆಗಿದೆ, ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾಯಿದೆ ಅದು. ಆದ್ದರಿಂದ ಇದು ಈ ಸ್ವಲ್ಪ ದಿವಸ ನಡೆಯುತ್ತೆ, ಅದಾದಮೇಲೆ ಹೇಗಾದ್ರೂ ಸರಿ ಹೋಗಬೇಕು. ದಟ್ ಈಸ್ ಒಂದು. ಪಾಕಿಸ್ತಾನದ ವಿಚಾರ ಮಾತನಾಡ್ತಿದ್ವಿ ಪ್ರಹ್ಲಾದ್ ಸರ್. ಆಪರೇಷನ್ ಸಿಂಧೂರ ಆಗುವಾಗ ತಮ್ಮ ಕನಸಿನ ಯೋಜನೆಯ ವೆಪನ್ನೂ ಸೇರಿದಂತೆ ಭಾರತದ ಅನೇಕ ವೆಪನ್ಗಳು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುತ್ತೋ ಅನ್ನೋದನ್ನು ನಾವೆಲ್ಲರೂ ಗಮನಿಸಿದ್ವಿ. ಬಟ್ ನಾವು ಎಟ್ಟೆಗೆ ಪದೇ ಪದೇ ನೆನಪು ಮಾಡ್ಕೊಳ್ಳೋದೇನು ಅಂದರೆ ಆಪರೇಷನ್ ಸಿಂಧೂರ ನಿಂತಿಲ್ಲ ಅನ್ನೋ ನಮ್ಮ ರಕ್ಷಣಾ ಸಚಿವರು ಪ್ರಧಾನಿಗಳ ಮಾತುಗಳನ್ನು ನೆನಪು ಮಾಡಿಕೊಂಡಾಗ ಮತ್ತೊಂದು ಬಾರಿ ಇಂಥ ಸಂಘರ್ಷಗಳಾದಾಗ ಹೌ ಪ್ರಿಪೇರ್ಡ್ ಆರ್ ವಿ, ಬೇರೆ ದೇಶಗಳ ಸಹಾಯ ಇಲ್ಲದೆ ತನ್ನ ನೆಲವನ್ನು ಭಾರತ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ, ಅದರಲ್ಲೂ ಈ ಡಿಫೆನ್ಸ್ ವೆಪನ್ಸ್ ಅದರ ದೃಷ್ಟಿಯಿಂದ ಹೌ ಪ್ರಿಪೇರ್ಡ್ ಆರ್ ವಿ ಅಂತ ಹೇಳಿ. ಈ ಆಪರೇಷನ್ ಸಿಂಧೂರ ಒನ್ ಆದಮೇಲೆ ನಾವು ಕೈಕೊಟ್ಟು ಕೂತಿಲ್ಲ. ನಾವು ಪ್ರೊಡಕ್ಷನ್ ರೇಟು ಎಲ್ಲ ಮಿಸೈಲ್ಗಳದ್ದು ಜಾಸ್ತಿ ಆಗಿದೆ ಒಂದು. ಇನ್ನೊಂದು ಎಕ್ಸ್ಪೋರ್ಟು ಮಾಡ್ತಾಯಿದ್ದೀವಿ ನಾವು, ಯಾಕೆಂದರೆ ಅವ್ರು ಸಕ್ಸಸ್ ನೋಡಿ ತುಂಬ ಜನಕ್ಕೆ ಎಕ್ಸ್ಪೋರ್ಟ್ ಮಾಡು ಅಂತ ಹೇಳಿದರೆ ರಾಕೆಟ್ಸು ಮಿಸೈಲ್ಸು ಎಕ್ಸ್ಪೋರ್ಟು ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮದೇ ಆದ ಇವಾಗ S-400 ನಾವು ಇಂಡಿಯಾ ರಷ್ಯಾ ಒಟ್ಟಿಗೆ ಮಾಡಿದ್ದು ಅಂತ, ಇವಾಗ ನಾವು S-500 ಈಕ್ವಲೆಂಟ್ ನಾವೇ ಮಾಡೋಣ ಅಂದ್ಬಿಟ್ಟು ಅದು ಮಾಡ್ಕೊತಿದ್ವಿ. ಅದೇ ಹೇಳಿದ್ದು ಅಂದರೆ ಏರ್ ಡಿಫೆನ್ಸ್ ಅಂಬ್ರೆಲಾ, ಇದು ನಾನು ಅದಕ್ಕೆ ಡೋಮ್ ಅನ್ನಲ್ಲ, ಡೋಮ್ಗೋ ಅಂಬ್ರೆಲಾಗೂ ಸ್ವಲ್ಪ ನಮ್ಮದು ಬೇರೆ ಇದೆ. ನಮ್ಮದು ಬರೀ ರಕ್ಷಣೆ ಅಲ್ಲ, ನಾವು ಯಾವ ಏರ್ಕ್ರಾಫ್ಟ್ ಬರುತ್ತೋ ಒಳಗಡೆ ಅದನ್ನು ನಾವು ಧ್ವಂಸ ಮಾಡೋ ರೀತಿ ಮಾಡ್ತಾಯಿದ್ವಿ. ಅಂದರೆ ನಮ್ಮದು ಒಂದು ಸ್ಲೈಟ್ಲಿ ಅವು ಅಲ್ಲಿ ಐರನ್ ಡೋಮ್ ಬೇಕು ಇಸ್ರೇಲ್ಗೆ, ನಮಗೆ ಐರನ್ ಡೋಮ್ ಅವಶ್ಯಕತೆ ಇಲ್ಲ, ನಮ್ಮ ಬೇರೆ ರೀತಿ ಯುದ್ಧ ಆಗುತ್ತೆ. ಆದ್ದರಿಂದ ನಾವು ಏನೇನು ಮಾಡಬೇಕು, ಸ್ಟ್ರಾಟಜಿಕ್ ಸಿಸ್ಟಮ್ಸೇ ಆಗಲಿ ಟ್ಯಾಕ್ಟಿಕಲ್ ಸಿಸ್ಟಮ್ಸ್ ಆಗಲಿ, ನಾವು ಮುಂದಕ್ಕೆ ನಡ್ಕೊಂಡೇ ಹೋಗ್ತಾಯಿದ್ದೀವಿ. ನೀವು ಕೇಳಿದ್ದೀವಿ ಹೈಪರ್ಸಾನಿಕ್ ಮಿಸೈಲ್ ಸಿಸ್ಟಮ್ ಅಂದ್ಬಿಟ್ಟು ಮೊನ್ನೆ ಎಲ್ಲ ಟೆಸ್ಟ್ ಮಾಡಿದ್ದಾರೆ, ಮತ್ತೆ ಹಾರಿಸ್ತೀವಿ ನಾವು. ಅದು ಬಾದ್ಮೇಲೆ ನಾವು ಹೈಪರ್ಸಾನಿಕ್ಕು ಬಂದುಬಿಡುತ್ತೆ. ಇನ್ನು ಮೇಬಿ ಒಂದು 2 ವರ್ಷ ನಮ್ಗೆ ಹೈಪರ್ಸಾನಿಕ್ಕು ಇರುತ್ತೆ. ಇನ್ನೊಂದೇನೆಂದರೆ ಮುಂದಿನ ಮೊನ್ನೆ ಆಪರೇಷನ್ ಸಿಂಧೂರ್ ಒಂದೇನೆ ನಾನ್ ಕಾಂಟ್ಯಾಕ್ಟ್ ವಾರ್, ನೋ ಸೋಲ್ಜರ್ ಟು ಸೋಲ್ಜರ್. ನಾನ್ ಕಾಂಟ್ಯಾಕ್ಟ್ ವಾರ್ ವಿಲ್ ಬಿ ಇನ್ ನಾನ್ ಕಾಂಟ್ಯಾಕ್ಟ್ ಡಿಜಿಟಲ್. ಇಂಡಿಯಾ ಈಸ್ ನಂಬರ್ 1. ಇದೆ, ಡಿಜಿಟಲೈಸೇಷನ್ ಇದೆ, ಎಲ್ಲಕ್ಕಿಂತ ಜಾಸ್ತಿ ನಮ್ಮದಿದೆ. ಆದ್ದರಿಂದ ಡಿಜಿಟಲೈಸೇಷನ್ ಇರೋದು ನಾನ್ ಕಾಂಟ್ಯಾಕ್ಟ್ ವಾರು. ಅದಕ್ಕೆ ಇಂಡಿಯಾ ಪ್ರಾಮುಖ್ಯತೆಯ ಒಂದು ಪರಿಸ್ಥಿತಿಲಿದೆ. ಅದನ್ನು ನಾವು ಮಾಡೋದು ಕೆಲಸ ಮಾಡಬೇಕು, ಶಾಂತಿಯಿಂದ ಇರಬೇಕು, ಅದರಿಂದ ಆಗಬೇಕು ಅಂತ ಅನ್ಕೋತೀವಿ ಅಷ್ಟೇ. ನಿಜ. ಪಾಕಿಸ್ತಾನದ ಬಗ್ಗೆ ಮಾತನಾಡುವಾಗ ಪಕ್ಕದ ಬಾಂಗ್ಲಾದೇಶದ ಬಗ್ಗೆ ಕೂಡ ಮಾತನಾಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮುರಳಿ ಸರ್. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಗೊತ್ತಿಲ್ಲ, ಬಟ್ ಪೊಲಿಟಿಕಲಿ ಆರೋಪಗಳೇನು ಬರ್ತಿದೆ ಅಂತಂದರೆ ಭಾರತ ಶೇಖ್ ಹಸೀನಾಗೆ ಆಶ್ರಯ ಕೊಟ್ಟಿರೋದೇನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನು, ಭಾರತೀಯರನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಿಕ್ಕೆ ಮೂಲಭೂತ ಕಾರಣವಾಗ್ತಾ ಇದೆ. ಹೀಗಾಗಿ ಈ ಭಾರತ ಹಾಗೆ ಬಾಂಗ್ಲಾದೇಶದ ನಡುವಿನ ಏನು ಮಾತುಕತೆ ಇದೆಯೋ ಅದನ್ನು ಹ್ಯಾಂಡಲ್ ಮಾಡುವಲ್ಲಿ ಭಾರತ ಸರ್ಕಾರ ಫೇಲ್ಯೂರ್ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ವಾಟ್ ಎಕ್ಸಾಕ್ಟ್ಲಿ ಇಸ್ ಗೋಯಿಂಗ್ ಆನ್ ಭಾರತ ಹಾಗೆ ಬಾಂಗ್ಲಾದೇಶದ ನಡುವೆ ಅಂತ? ಇಲ್ಲ, ನಾವು ಹ್ಯಾಂಡಲ್ ಮಾಡೋದರಲ್ಲಿ ನಾವು ವಿಫಲರಾಗಿದ್ದೀವಿ ಅನ್ನೋ ತಪ್ಪು. ಹೌದು, ಅಲ್ಲಿ ಶೇಖ್ ಹಸೀನಾ ನಮ್ಮ ದೇಶದಲ್ಲಿ ಬಂದು ಅಲ್ಲಿ ಸೇರ್ಕೊಂಡ್ಮೇಲೆ ಅಲ್ಲಿ ಇದನ್ನು ಜಮಾತೆ ಇಸ್ಲಾಮಿ, ಆಮೇಲೆ BNP ಇದು ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ, ಈಗ ನೌ ಹೆಡೆಡ್ ಬೈ ತಾರಿಕ್ ಹುಸೇನ್, ಅವರು ಒಂಥರ ಇದು ಇದ್ದಕ್ಕಿದ್ದಂಗೆ ಅವರು ಎಗೇನ್ಸ್ಟ್ ಇಂಡಿಯಾ ಮಾತಾಡೋಕ್ಕೆ ಶುರು ಮಾಡಿದ್ರು. ಬಟ್ ನಾವು ಅದಲ್ಲಿ ಬೇಕಾದಷ್ಟು ನಮ್ಮ ಅದು ಅಟ್ರಾಸಿಟೀಸ್ ನಡೀತಾನೇ ಇದೆ ನಮ್ಮ ಹಿಂದೂಗಳ ಮೇಲೆ. ಬಟ್ ಆ್ಯಕ್ಚುಲಿ ವರಿಸಮ್ ಆಸ್ಪೆಕ್ಟ್ ಅದಲ್ಲ. ನಮಗಿವತ್ತು ಸ್ವಲ್ಪ ಏನಾದರೂ ಸ್ವಲ್ಪ ನಮಗೆ ಕನ್ಸರ್ನ್ ನಾವು ತೋರಿಸ್ಬೇಕಾದರೆ ಅದು ಪಾಕಿಸ್ತಾನ್ ಬಾಂಗ್ಲಾದೇಶದ ಹೊಸ ಮೈತ್ರಿ, ಅದ್ರ ಮೇಲೆ ನಾವು ಯೋಚನೆ ಮಾಡಬೇಕು. 54 ವರ್ಷಗಳ ಕೆಳಗೆ ಅದೇ ವೆಸ್ಟ್ ಪಾಕಿಸ್ತಾನ ವಿಪರೀತವಾಗಿ ಅತ್ಯಾಚಾರ ಮಾಡಿದ್ರು ಬಾಂಗ್ಲಾದೇಶಗಳ ಮೇಲೆ. ನಾವು ಅದನ್ನು ಭಾಳ ಕೂಲಂಕಷವಾಗಿ ಇಲ್ಲಿ ಕೂತ್ಕೊಂಡು ಮಾತಾಡಿದ್ವಿ. 4 ಲಕ್ಷ ಜನಕ್ಕಿಂತ ಜಾಸ್ತಿ ಅವರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ್ರು ಅನ್ನೋ ಮಾತು ಇದೆ. ಇವತ್ತು ಅವೆಲ್ಲ ಬದಲಾಗ್ಬಿಟ್ಟಿದೆ. ಇವತ್ತಿನ ದಿವಸದಲ್ಲೂ ಬಾಂಗ್ಲಾದೇಶ್ ಇಸ್ ನಾಟ್ ಅವರ್ ಎನಿಮಿ.
ಆದರೆ ಸಮ್ ಆಫ್ ದ ಥಿಂಗ್ಸ್ ಗೋಯಿಂಗ್ ಆನ್ ಇನ್ ಯುವರ್ ಕಂಟ್ರಿ ಈಸ್ ವರಿಸಮ್. ಅದು ಏನು ವರಿಸಮ್ಮು ಆ್ಯಕ್ಚುಲಿ ಇದನ್ನು ಬಾಂಗ್ಲಾದೇಶ್ ನೇವಲ್ ಚೀಫ್, ಏರ್ ಚೀಫ್, ಆಮೇಲೆ ಇದನ್ನು ಹೆವಿ ಇಂಡಸ್ಟ್ರೀಸ್ ಆ ಚೀಫು ಒಬ್ಬ ಲೆಫ್ಟಿನೆಂಟ್ ಜನರಲ್ ಅವ್ರು 3 ಜನ ಬಂದು ಮಾತಾಡ್ಬಿಟ್ಟು ಹೋದ್ಮೇಲೆ ಬಾಂಗ್ಲಾದೇಶ್ ಒಂದು ಪಾರ್ಟಿ, ಅದು ಇಡದ ಅಪೋಸಿಷನ್ ಪಾರ್ಟಿ, ಅವನು ಹಸ್ನತ್ ಅಂತಾನೆ ಯಾರು, ಅವನು ಇದ್ದಕ್ಕಿದಂಗೆ ಹೇಳ್ತಾನೆ 7 ನಾರ್ತ್ ಈಸ್ಟ್ ಸ್ಟೇಟ್ಸ್ ಆರ್ ಅವರ್ಸ್. ಸೊ ಅದು ಒಂಥರ ಹಾಸ್ಯಾಸ್ಪದ ಅಂತಲೂ ನಾವು ಮಾತಾಡಿದ್ವಿ. ಬಟ್ ಅವನಿಗೆ ಆ ಹೇಳೋ ದಮ್ಮು ಬಂತು ಅವನಿಗೆ. ನಾವು ಈ ಚಿಕನ್ನೇ ಕಟ್ ಮಾಡಿಬಿಟ್ಟು ನಾವು ಪೂರ್ತಿ ನಾರ್ತ್ ಈಸ್ಟ್ ಸ್ಟೇಟ್ಸ್ನ ನಾವು ತೊಗೊಂಡ್ಬಿಡ್ತೀವಿ ಅಂತ. ಬಟ್ ಅವನಿಗೆ ಅರ್ಥ ಆಗಿಲ್ಲ. ಅವನಿಗೆ ದೆರ್ ಆರ್ 2 more chicken necks in Bangladesh which we can also cut off. ಬಟ್ ಆ ಸ್ಟೇಜ್ಗೆ ಅವರು ಆ ಥರ ಸ್ಟೇಟ್ಮೆಂಟ್ಸ್ ಕೊಡೋಕ್ಕೆ ಶುರು ಮಾಡಿದ್ರೆ, ಸೊ ಇಟ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಫಾರ್ ಅಸ್. ಬಟ್ ನನಗನ್ಸುತ್ತೆ ಇದು ಬಾಂಗ್ಲಾದೇಶ್ ಇಸ್ ಆಲ್ ಹಾಟ್ ಏರ್, ಈಗೇನು ನಡೀತಾ ಇದೆ ಇಸ್ ಆಲ್ ಹಾಟ್ ಏರ್. ಬಟ್ ಇದನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ತಾರಿಕ್ ಹುಸೇನ್ ಜೊತೆ ಮಾತಾಡಿ ಇದನ್ನು ಶೇಖ್ ಖಾಲಿದಾಜಿಯಾ ಹೋದ್ಮೇಲೆ ನಾವು ವಿ ವಿಲ್ ಗಿವ್ ಯು ಫುಲ್ ಸಪೋರ್ಟ್. ನಮ್ಮದು ಎರಡು ದೇಶಗಳ ಮಧ್ಯ ನಮ್ಮದು ಇದನ್ನು ರಿಲೇಷನ್ಶಿಪ್ ಇಸ್ ವೆರಿ ಗುಡ್ ಅಂತ ಅವ್ರು ಅಶ್ಯೂರ್ ಮಾಡಿದ್ಮೇಲೆ ಸ್ವಲ್ಪ ತಣ್ಣಗಾಗಿದೆ ಅಂತ ಅನಿಸುತ್ತೆ. ಬಟ್ ಏನಿದ್ರೂ ನಾವು ಈ ಎಲೆಕ್ಷನ್ ಆದಮೇಲೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡಬೇಕೇ ಹೊರತು ಈಗ ಸದ್ಯದಲ್ಲಿ ನಾವು ಯಾವ ಥರನೂ ನಾವು ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯವಿಲ್ಲ. ನಾವು ವಿಫಲರಾಗಿಲ್ಲ. ನಮ್ಮದು ಪಾಲಿಸಿ ಭಾಳ ಸ್ಟ್ರಾಂಗ್ ಆಗಿದೆ ಅಂತ ನಂಗೆ ಅನಿಸುತ್ತೆ. ಬಟ್ ಜನಸಾಮಾನ್ಯರಿಗೆ ತಾಳ್ಮೆ ಕಡಿಮೆ ಸರ್. ಯುದ್ಧನೇ ಸಾರ್ಬಿಡಬೇಕು, ಅಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ ಬಾಂಗ್ಲಾದೇಶದಲ್ಲಿ, ಭಾರತ ಆರ್ಮಿ ಮೂಲಕ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು, ನಮ್ಮ 7 ರಾಜ್ಯಗಳನ್ನು ಕಿತ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ. ಅಂತ ಮಾತನಾಡುವವರಿಗೆ ಒದ್ದು ಬುದ್ಧಿ ಕಲಿಸ್ಬೇಕು. ಇದು ಜನಸಾಮಾನ್ಯರ ಅಪೇಕ್ಷೆ. ಹೀಗೆ ಯುದ್ಧ ಸಾರೋ, ಬಾಂಗ್ಲಾದೇಶದ ಮೇಲೆ ಯುದ್ಧ ಸಾರುವಂಥ ಪರಿಸ್ಥಿತಿ ಭಾರತಕ್ಕಿದೆಯಾ ಅಂತ? ಇಲ್ಲೆಲ್ಲ ಸುತ್ತಮುತ್ತ ಇರೋ ದೇಶಗಳಿಗೆಲ್ಲ ಭಾರತ ಅತಿ ದೊಡ್ಡ ರಾಷ್ಟ್ರ. ಆದರೆ ನಾವು ದೊಡ್ಡಣ್ಣನ ಥರ ಇರಬಾರ್ದು. ಯಾಕೆಂದರೆ ಈ ಸಣ್ಣ ಪುಟ್ಟ ದೇಶಗಳಿಗೆಲ್ಲ ಅದೊಂದು ದೊಡ್ಡ ವಿಷಯ. ಯಾಕೆಂದರೆ ಅವ್ರನ್ನೂ ಎಲ್ಲರೂ ನಾವು ಸಾವರನ್ ಕಂಟ್ರಿಗಳು ನಾವು ಇರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಬಾಂಗ್ಲಾದೇಶದ ಮೇಲೆ ಯುದ್ಧ ಸಾರೋದು ಅನ್ನೋದು ಐ ಡೋಂಟ್ ಥಿಂಕ್ ಅದನ್ನು ನಾವು ಯೋಚನೆ ಕೂಡ ಮಾಡಬಾರ್ದು. ಯಾಕೆಂದರೆ ಇವಾಗ ಆಪರೇಷನ್ ಸಿಂಧೂರ್ ಆದ ತಕ್ಷಣ ನಾವು ಅಲ್ಲಿ ಅವರು ಟೆರರಿಸ್ಟ್ ಹೈಡ್ಔಟ್ಸನ್ನೆಲ್ಲ ಮಾಡಿ ಅವ್ರ ಏರ್ಕ್ರಾಫ್ಟ್ಸ್ ಎಲ್ಲ ತೊಗೊಂಡ ತಕ್ಷಣ ಎಲ್ಲರೂ ಏನು ಅಂದ್ಕೊಂಡಿದ್ದು, ನಾವೆಲ್ಲ ಗೆದ್ದು ಬಿಟ್ಟಿದ್ದೀವಿ, ಈಗ ಹೋಗ್ಬಿಟ್ಟು ನಾವು POKನೂ ಅಟ್ಯಾಕ್ ಮಾಡಬೇಕು, ಇನ್ನೂ ಮಾಡಬೇಕು ಅಂತ. ಸೊ ಆ ಥರ ಜನರು ಅವರ ಎಮೋಷನ್ನಿಂದ ನಾವು ಈ ಥರ ಮಾಡ್ಬೋದು ಅಂತ ಅಂದ್ಕೋತಾರೆ. ಆದರೆ ಈಗ ಬಾಂಗ್ಲಾದೇಶಲ್ಲಿ ನಡೀತಾ ಇರೋದೇನು ಅಂದರೆ, ಅವರು ಶೇಖ್ ಹಸೀನಾ ಇಲ್ಲಿ ಹೋದ್ಮೇಲೆ ಅಲ್ಲಿ ಯಾವುದೇ ಒಂದು ಪಾರ್ಟಿ ಕಂಟ್ರೋಲಲ್ಲಿಲ್ಲ, ಯಾವುದೇ ಲಾ ಆ್ಯಂಡ್ ಆರ್ಡರ್ ಫುಲ್ ಇಲ್ಲ, ಎಲ್ಲ ಕೆಯಾಟಿಕ್ಕಾಗಿ ನಡೀತಾ ಇದೆ ಅಲ್ಲಿ. ಅಂಥ ಕಡೆ ಹೋಗಿ ಓಕೆ ಅಷ್ಟೊಂದೆಲ್ಲ ಇರುವಾಗ ಕೆಲವು ಜನ ಅವರು ಹಿಂದೂಗಳಿರ್ಬೋದು ಅಥವಾ ಕ್ರಿಶ್ಚಿಯನ್ಸ್ ಇರ್ಬೋದು ಅಥವಾ ಯಾರು ಇರ್ಬೋದು, ಆ ಥರ ಮಾಬ್ ಮೆಂಟಾಲಿಟಿ ಇದ್ದಾಗ ಕೆಲವರೆಲ್ಲ ವಿಕ್ಟಿಮ್ಸ್ ಆಗೇ ಆಗ್ತಾರೆ. ಹಾಗಂದ್ಕೊಂಡು ಯುದ್ಧ ಸಾರೋದು ಅನ್ನೋದಲ್ಲ. ಬಟ್ ಏನು ಅಂದರೆ ಅಲ್ಲಿ ಬೆಳವಣಿಗೆಗಳೇನಾಗ್ತಾಯಿದೆ, 2 ಇಂಪಾರ್ಟೆಂಟ್ ಬೆಳವಣಿಗೆ. ಒಂದು, ಪಾಕಿಸ್ತಾನದ ಹೊಸ ಮೈತ್ರಿಯಲ್ಲಿ ಹೋಗ್ಬಿಟ್ಟು ಅವರನ್ನೆಲ್ಲ ನಾವಿಬ್ಬರೂ ಒಟ್ಟಿಗೆ ಆಗೋಣ ಅನ್ನೋದು ಒಂದು. 2ನೇದು, ಚೈನಾಯಿಂದ ಕೂಡ ಅಲ್ಲಿ ಒಂದು ನಮ್ಮ ಚಿಕನ್ ನೆಕ್ ಏರಿಯಾಯಿಂದ ಹತ್ತಿರದಲ್ಲೇ ಒಂದು ಇದು ಏರ್ ಬೇಸ್ ಇದೆ, ಅದನ್ನು ಡೆವಲಪ್ ಮಾಡ್ತಾ ಇರೋದು, ಅದೆಲ್ಲ ನಡೀತಾ ಇದೆ. ಅದನ್ನೆಲ್ಲ ಭಾರತ ಚೆನ್ನಾಗಿ ನನಗೆ ಗೊತ್ತಿರೋ ಥರ ಅಥವಾ ನಮಗೆ ಇದಿರೋ ಥರ ಅಷ್ಟು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಹೇಗಿದೆ ಏನು ಅಂತ ಅಂದ್ಕೊಂಡು. ಬಟ್ ಒಂದು ವಿ ಶುಡ್ ನಾಟ್ ಫರ್ಗೆಟ್, ಮೊದಲು ನೇಪಾಳ ಕೂಡ ಮಾಡಿತ್ತು ನಾವು ಬೇರೆ ಕಡೆಯಿಂದ ಹೆಲ್ಪ್ ತೊಗೊಂಡ್ಬಿಡ್ತೀವಿ ಅಂತ. ಬಟ್ ಆಮೇಲೆ ಅರ್ಥ ಆಯಿತು ಅವರು ಇಂಡಿಯಾ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂತ. ಅದೇ ಥರ ಬಾಂಗ್ಲಾದೇಶು ಅವ್ರ ಇಂಡಸ್ಟ್ರಿಯಿಂದ ಹಿಡಿದು ಶಿಪ್ಪಿಂಗಿಂದ ಹಿಡಿದು ಎಷ್ಟೊಂದು ವಿಷಯಕ್ಕೋಸ್ಕರ ಫಾರಿನ್ ಎಕ್ಸ್ಚೇಂಜ್ ಇದೆ, ಅಲ್ಲಿ ಲಾಟ್ ಆಫ್ ಇಟ್ ಭಾರತದ ಮೇಲೆ ಡಿಪೆಂಡ್ ಆಗ್ತಾಯಿದ್ದಾರೆ. ಅವ್ರ ಬ್ಯಾಂಕ್ಗಳು ಕೊಲ್ಯಾಪ್ಸ್ ಆಗ್ತಾಯಿದ್ರು, ಇವಾಗ ಅವ್ರ ಎಕ್ಸ್ಪೋರ್ಟ್ಗಳೆಲ್ಲ ನಿಂತು ಹೋಗ್ತಾ ಇದೆ, ಎಷ್ಟೊಂದು ಆಗ್ತಾಯಿದೆ. ಈ ಎಕಾನಮಿ ಈಗೇನಾಗ್ತಾ ಇದೆ ಅಂದರೆ ಇನ್ನೂ ಎಲೆಕ್ಷನ್ ಆಗಿಲ್ಲ. ಸೊ ಎಲ್ಲ ಒಂಥರ ಕೆಯಾಟಿಕ್ ಆಗಿರೋದ್ರಿಂದ ಅದು ನಡೀತಾ ಇದೆ ಡಿಸ್ಟರ್ಬೆನ್ಸು. ಈ ಥರ ಇರೋದು ಹೊಸದಲ್ಲ. ಅದು ಸ್ವಲ್ಪ ಹಿಂದೆ ನೋಡಿದ್ರೆ ಶ್ರೀಲಂಕಾ ಇದು ಒಂಥರ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಅಂತ ಇದೆ. ಅದೇ ಥರ ನೋಡಿದ್ರೆ ಎಲ್ಲ ಸುತ್ತ ಇರೋ ದೇಶಗಳೆಲ್ಲ ಪ್ರಾಬ್ಲಮ್ ಇತ್ತು. ಇವಾಗ ನೋಡಿದ್ರೆ ಸುಮಾರು ಎಲ್ಲ ಕಡಿಮೆ ಆಗ್ತಾಯಿದೆ. ಮಾಲ್ಡೀವ್ಸ್ ಆಗಲಿ, ಶ್ರೀಲಂಕಾ ಆಗಲಿ, ನೇಪಾಳ ಆಗಲಿ ಎಲ್ಲ ಆಗ್ತಾಯಿದೆ. ಅದೇ ಥರ ಇಲ್ಲಿ ಎಲೆಕ್ಷನ್ ಆಗೋವರೆಗೂ ಏನಾಗ್ತಾಯಿದೆ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಸೊ ಅದಕ್ಕೆ ಏನೇನು ಪ್ರಿಕಾಷನ್ ತೊಗೋಬೇಕು ಅದನ್ನೆಲ್ಲ ತೊಗೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಆದರೆ
ಹೇಗೆ ನಡೀತಾ ಇದನ್ನು ನೋಡಬೇಕು ಹೊರತು ಯುದ್ಧ ಸಾರೋದು ಅಥವಾ ನಾವು ದೊಡ್ಡಣ್ಣ ಇದ್ದೀವಿ ಅದರಿಂದ ನಾವು ನಿಮಗೆ ಮಾಡ್ತೀವಿ ಆ ಥರ ಮಾಡೋದು ಅದು ನಮಗೆ ಕೌಂಟ್ರ್ ಪ್ರೊಡಕ್ಟಿವ್ ಆಗುತ್ತೆ ಹೊರತು ಅದರಿಂದ ನಮ್ಗೆ ಯಾವುದೇ ಒಳ್ಳೆಯದಾಗಲ್ಲ. ನಾವು ಹೊರಗಿನ ಶತ್ರುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸುಭದ್ರ ದೇಶ ಆಗಬೇಕು ಅಂದರೆ ಒಳಗಿರುವ ಶತ್ರುಗಳನ್ನು ಕೂಡ ನಾವು ತಹಬದಿಯಲ್ಲಿ ಇಡಲೇಬೇಕಾದ ಪರಿಸ್ಥಿತಿ. ನಾನು ಜನರಿಕ್ಕಾಗಿ ಪ್ರಶ್ನೆ ಕೇಳ್ಬಿಡ್ತೀನಿ, ಒಳಗಿರುವ ಶತ್ರುಗಳು ಅಂತ ಹೇಳಿ ಭಾರತಕ್ಕೆ ಇರೋದೇನು? ಕೇವಲ ಈ ವೋಟ್ ಬ್ಯಾಂಕು ಅಥವಾ ಧರ್ಮಾಧಾರಿತ ರಾಜಕಾರಣ ಮಾತ್ರನಾ, ಅಥವಾ ಅಕ್ರಮವಾಗಿ ಬಂದವರನ್ನು ಪೋಷಿಸುವಷ್ಟು ಔದಾರ್ಯತೆನಾ? ಒಳಗಿರುವ ಶತ್ರುಗಳು ಯಾರು ಅಂತ ಹೇಳಿ ನಮ್ಮ ದೇಶದಲ್ಲಿರೋ ನಮ್ಮ ದೇಶದಲ್ಲಿ ಎದ್ಕೊಂಡು ನಮ್ಮ ಮೇಲೆ ಕತ್ತಿ ಮಸಿಯುವಂಥ ಬೇಕಾದಷ್ಟು ಜನ ಇದ್ದಾರೆ. ಇದು ಕೆಲವು ಬಹಳ ಇದು ಇದು ಕಡೆಗೆ ನೀವು ಏನು ಬೇಕಾದ್ರೆ ನೀವು ಎಕ್ಸ್ಪ್ಲೇಷನ್ ಕೊಡಿ, ಅದು ಸುತ್ತಿ ಬಂದು ತಿರ್ಗಿ ಆ ಪಾಲಿಟಿಕ್ಸ್ಗೆ ಬಂದು ಸೇರಿಕೊಳ್ಳುತ್ತೆ. ಅದು ನೀವು ಬೇಕಾದಷ್ಟು ಇಲ್ಲೀಗಲ್ ಇಮಿಗ್ರೆಂಟ್ಸು ಬೇಕಾದಷ್ಟು ಇದ್ದಾರೆ. ನಮ್ಮ ರಾಜ್ಯದಲ್ಲೇ ಇದ್ದಾರೆ. 60,000ಕ್ಕಿಂತ ಜಾಸ್ತಿ ಇದ್ದಾರೆ. ಆಣೆಕಲ್ಲಲ್ಲಿ ಪೂರ್ತಿ ಒಳ್ಳೆ ದೊಡ್ಡ ದೊಡ್ಡ ಕಾಲೋನಿಗಳನ್ನೇ ಕಟ್ಕೊಂಡು ಕೂತಿದ್ದಾರೆ ಅನ್ನೋ ಮಾತು ಬರ್ತಾ ಇದೆ. ಬಟ್ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಡಿಪೋರ್ಟ್ ಮಾಡುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರಗಳು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಹೇಳಿದೆ ನಿಮ್ಮದು ರೆಸ್ಪಾನ್ಸಿಬಿಲಿಟಿ. ರಾಜ್ಯ ಸರ್ಕಾರ ಮಾಡಲ್ಲ. ಯಾಕೆ ಅಂತಲೂ ನಿಮ್ಗೆ ಗೊತ್ತು. ಅಷ್ಟೊಂದು ಕೂಲಂಕಷವಾಗಿ ಹೇಳೋವಂಥ ನೆಸೆಸಿಟಿ ಅಲ್ಲ. ಹೌದು, ಇವತ್ತು ಈ ನೋಡಿ, ಫಸ್ಟ್ ಟೈಮು ಜನರಲ್ ರಾವತ್ ಹೇಳಿದ್ರು 2.5 ಎನಿಮಿ ಅಂತಂದರು. ಆ ಹಾಫ್ ಎನಿಮಿ ಇದು ನಮ್ಮ ದೇಶದಲ್ಲೇ ಇರೋ ಎನಿಮಿ. ಅದು ಎಂಥ ಎನಿಮಿ? ನೀವೇ ಒಂದು ಅದಕ್ಕೆ ನಿಮ್ಮ ಮಾಧ್ಯಮದವರೇ ಒಂದು ಅದಕ್ಕೆ ಪದ ಕಟ್ಟಿದ್ರಿ, ವೈಟ್ ಕಾಲರ್ ಟೆರರಿಸ್ಟ್ ಅಂತ. ನೋಡಿ, ಆ ಸ್ಟೇಜಿಗೆ ಬಂದಿದ್ದೀವಿ ನಾವು. ವೈಟ್ ಕಾಲರ್ ಟೆರರಿಸ್ಟ್ ಚೆನ್ನಾಗಿ ಓದಿ ಜನಕ್ಕೆ ಸೇವೆ ಮಾಡುವಂಥ ಜನನೇ ಬಂದು ನಮ್ಮ ಮೇಲೆ ಕತ್ತಿ ಮಸಿದ್ರೆ ಇನ್ನೇನು ಹೇಳೋಕ್ಕಾಗತ್ತೆ. ಕೆಲವು ರಾಜಕೀಯ ಪಕ್ಷಗಳು ಅವ್ರನ್ನ ಓಪನಾಗಿ ಸಪೋರ್ಟ್ ಮಾಡ್ತಿದ್ದಾರೆ. ಅದು ಅವೆಲ್ಲ ನಿಮಗೂ ಚೆನ್ನಾಗಿ ಗೊತ್ತು. ಹೌದು, ನಮ್ಮ ಇಂಟರ್ನಲ್ ತೊಂದರೆಗಳೇನಿದೆ ಅದು ವಿಪರೀತ ದೊಡ್ಡ ಒಳ್ಳೆ ಭಸ್ಮಾಸುರಂತರ ದೊಡ್ಡ ಬೆಳೆದು ಬಿಟ್ಟಿದೆ. ಅದಕ್ಕೆ ಒಂದು ಸರಿಯಾದ ನಾವು ಸೊಲ್ಯೂಷನ್ ಕಂಡುಹಿಡಿಬೇಕು. ಹೌದು, ನಮ್ಮ ಇದು ಇಂಟರ್ನಲ್ ಪ್ರಾಬ್ಲಮ್ಸ್ ಎಲ್ಲ ಪೂರ್ತಿ ಕಮ್ಮಿ ಆದರೆ ನಾವು ನಮ್ಮ ದೇಶ ಮುಂದೆ ಡೆವಲಪ್ ನೇಷನ್ ಆಗುತ್ತೆ. ಇಲ್ದಿರೆ ನಾವೇನೇನು ಡೆವಲಪ್ಮೆಂಟ್ ಮಾಡ್ತಾಯಿದ್ದೀವಿ ಅವೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅವ್ರು ಕೂತ್ಕೊಂಡು. ಸೊ ಇದು ಒಂಥರ ಹಿಡಿದು ವಿಶಸ್ ಸರ್ಕಲ್. ಬಟ್ ಐ ಆಮ್ ಶೂರ್ ನಮ್ಮ ದೇಶದ ಸರ್ಕಾರ ಅದರ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಯಾವಾಗಲೂ ಎಲ್ಲ ಹೋದರೂ ಇದೇ ಮಾತಾಡ್ತಾರೆ, ಇದು ದೇರ್ ಇಸ್ ನೋ ಝೀರೋ ಟಾಲರೆನ್ಸ್ ಅಂತ. ಬಟ್ ಆ ಝೀರೋ ಟಾಲರೆನ್ಸ್ ಅನ್ನೋದನ್ನು ಮಾಡಿ ತೋರಿಸ್ಬೇಕು. ನಾವು ಈ ಮಾತು ಹಿಂದಿನ ಸಾರನೂ ಹೇಳಿದ್ವಿ. ನಾವು ಸುಮ್ಮನೆ ನೋಡಿ ದೊಡ್ಡ ಸ್ಲೋಗನ್ಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಮಾಡಿ ತೋರಿಸ್ಬೇಕು. ದೇಶ ಪ್ರೇಮ, ದೇಶಭಕ್ತಿ ಅಂತ ಹೇಳಿದ ತಕ್ಷಣ ಒಂದು ಐಡಿಯಾಲಜಿಯವರು ಅಥವಾ ಒನ್ ಪಾರ್ಟಿ ಸಪೋರ್ಟರ್ಸು ಇಂಥ ದುರಂತದ ಪರಿಸ್ಥಿತಿಲಿ ಇದ್ದೀವಿ ಸರ್. ಬಟ್ ದೇಶ ಎಲ್ಲರದ್ದು ಕೂಡ, ಎಲ್ಲ ಪೊಲಿಟಿಕಲ್ ಪಾರ್ಟಿಯವ್ರದ್ದು, ಎಲ್ಲ ಐಡಿಯಾಲಜಿ ಈ ಮನಸ್ಥಿತಿ ಬರಬೇಕು ಅಂದರೆ, ಹಾಗೆ ಒಳಗಿರೋ ಶತ್ರುಗಳನ್ನು ನಾವು ಎದುರಿಸಬೇಕು ಅಂದರೆ ಏನು ಮಾಡಬೇಕು? ಪ್ರಹ್ಲಾದ್, ನಾನು ಈಗ ಒಂದು 2-3 ತಿಂಗಳಿಂದ ನಾನು ರಿಪಬ್ಲಿಕ್ ಡೆಲ್ಲಿ ಒಳಗೆ ನಾನು ಒಂದು ಇದೇ ಕಾನ್ಫರೆನ್ಸ್ಗೆ ನಾನು ಸೇರಿಕೊಂಡಿದ್ದೆ. ಅದ್ರ ಥೀಮ್ ಏನು? ನ್ಯಾಷನಲಿಸ್ಟಿಕ್ ಮೂಮೆಂಟ್. ಅದಕ್ಕೆ ಒಂದು ಥೀಮ್ ಮಾಡಿದ್ರು. ನಾನು ಕರೆದ್ರು, ಅರ್ನಾಬ್ ಕರೆದು, ನೀವು ಇನ್ನೇನು ಹೇಳುತ್ತೋ ಹೇಳಿ. ನಾ ಹೇಳಿದೆ, ನಾವು ಸರ್ಕಾರನ ಬೈತೀವಿ, ಅದೆಲ್ಲ ಬೇಡ. ನಾವು ನೋಡ್ಕೊಬೇಡ. ನಾವು ಏನೋ ಒಂದು ಕೆಲಸ ಮಾಡ್ತೀವಿ. ಏನು ಆ್ಯಸ್ ಎ ಸ್ಟೂಡೆಂಟ್ ಯು ಆರ್ ಡೂಯಿಂಗ್ ಸಮಥಿಂಗ್, ಆರ್ ಆ್ಯಸ್ ಎ ವರ್ಕರ್ ಯು ಆರ್ ಡೂಯಿಂಗ್ ಸಮಥಿಂಗ್. ಅಥವಾ ನೀನು ಬರೀ ಏನೋ ಉಪಾಧ್ಯಾಯರು, ನೀನು ಒಳ್ಳೆ ಟೀಚ್ ಮಾಡಿ ಒಂದು ಕ್ವಶನ್ ಮಾಡು, ನಾನು ಏನು ಮಾಡ್ತಿದ್ದೀನಿ ಅನ್ನೋದು ದೇಶಕ್ಕೆ ಒಳ್ಳೆಯದಾಗುತ್ತಾ ಒಳ್ಳೆಯದಾಗಲ್ವ? ಕ್ವಶನ್ ಹಾಕು. ನೀನು ಅದು ಪ್ರಾರಂಭ ಮಾಡಲಿಕ್ಕೆ ಮೊದಲು ಕ್ವಶನ್ ಮಾಡು. ನೀನು ಟೀಚರ್ ಇದ್ದರೆ ನಾನು ಒಳ್ಳೆ ಟೀಚರಾಗಿ ಸ್ಟೂಡೆಂಟ್ಗೆ ಹೇಳ್ಕೊಡ್ತಿದ್ದೀನಾ, ನೀನೇ ಚೆಕ್ ಮಾಡು. ನೀ ಇಲ್ಲ ಅಂದರೆ ಅದು ಮಾಡಬೇಡ. ಅಂದರೆ ಇದು ಆ್ಯಂಟಿ ನ್ಯಾಷನಲಿಸ್ಟಿಕ್. ಸರ್ಕಾರನ ಬೈಯೋದು ಬೇರೆ ವಿಷಯ. ನಿನ್ನನ್ನು ನೀನೇ ಚೆಕ್ ಮಾಡ್ಕೋ. ನಾನು ಏನು ಮಾಡ್ತಾಯಿದ್ದೀನಿ, ಇದು ನ್ಯಾಷನಲಿಸ್ಟಿಕ್, ದೇಶಕ್ಕೆ ಇದರಿಂದ ಒಳ್ಳೆಯದಾಗತ್ತೆ ಅಂದರೆ ಖಂಡಿತ ಮಾಡು, ಒಳ್ಳೆಯದಾಗಲ್ಲ ಅಂದರೆ ಖಂಡಿತ ಮಾಡಬೇಡ. ಅದೊಂದು ಆ್ಯಟಿಟ್ಯೂಡ್ ತೊಗೊಂಡ್ಬಿಟ್ರೆ ಪ್ರತಿಯೊಬ್ಬ ಒಂದು ಸಿಟಿಸನ್, ಪ್ರತಿಯೊಬ್ಬ ನಾಗರಿಕರು, ಸ್ಟೂಡೆಂಟ್ಸ್ ಆಗಲಿ, ಹೆಂಗಸರಾಗಲಿ, ಗಂಡಸರಾಗಲಿ, ಏನೇ ಮಾಡ್ತಿದ್ರು ಒಂದೇ ಒಂದು ಕ್ವಶನ್. ಇವ್ರು ಹೇಳ್ದಂಗೆ, ಪಾರ್ಶ್ವತ್ಯ ಹೇಳ್ದಂಗೆ, ನಾನು ಕಿಟಕಿ ಬಾಗಿಲು ತೆಗೆದ್ಬಿಟ್ಟು ಬಾಳೆಹಣ್ಣು ಸಿಪ್ಪು ಹೊರಗೆ ಹಾಕಬಾರ್ದು. ಇದು ನಮ್ಮ ದೇಶಕ್ಕೆ ಒಳ್ಳೆಯದಾ? ಅಲ್ಲ. ಯಾಕೆ ಹಾಕ್ತಿ?
ಎಷ್ಟೇ. ಆದ್ದರಿಂದ ಆ ರೀತಿ ಪ್ರತಿಯೊಬ್ಬ ಯುವಕ ಯುವತಿ ಹುಡುಗರು ನಾಗರಿಕರು ಇದನ್ನೇ ಕ್ವಶನ್ ಮಾಡಿಕೊಂಡು ಮುಂದಕ್ಕೆ ಹೋದರೆ ನಾವು ಸರ್ಕಾರನ ಭಯ ಅವಶ್ಯಕತೆ ಇಲ್ಲ. ಈ ಸಿಂಧೂರ ಆಪರೇಷನ್ ಆದ ತಕ್ಷಣ ನಮ್ಮ ಭಾರತ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತಾಗ್ಬಿಡ್ತು. ಟ್ರಂಪ್ ಅದ್ರಬಿಟ್ಟ, ಪಾಕಿಸ್ತಾನ ಆದ್ರೋಯ್ತು, ಬಾಂಗ್ಲಾ ಆದ್ರೋಯ್ತು, ಯಾರೂ ಏನೋ ಮಾಡೋಕ್ಕಾಗಲ್ಲ. ಈ ನಾಟೋ, ಇಸ್ಲಾಮಿಕ್ ನಾಟೋ ಅಸೋಸಿಯೇಷನ್, ಟ್ರಂಪ್ ಟ್ಯಾಕ್ಸ್ ಹಾಕೋದು, ಅವರು ಟರ್ಕಿಗೆ ಸಹಾಯ ತಗೊಳ್ಳೋದು ಎಲ್ಲ ನಮ್ಮನ್ನು ನೋಡಿ ಭಯಪಟ್ಟು ಪತ್ರ ಕೊಟ್ಟಿದ್ದಕ್ಕೆ ಅಲ್ಲಿ ಓಡಾಡ್ತವ್ರೆ. ನಾವು ಎದುರದೆ ಫರ್ಮಾಗಿ ನಿಂತಿದ್ದೀವಿ. ಈ ಮಾತನ್ನ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಿಂತು ಅವ್ರ ವೇಷಭೂಷಣ ಹೈಟ್ ನೋಡ್ಬಿಟ್ಟು ನಾಯಿಗಳೆಲ್ಲ ಬೊಗಳ್ತಿದ್ವಂತೆ. ಅವರು ಫರ್ಮಾಗಿ ನಿಂತ್ಕೊಂಡಿದ್ದಕ್ಕೆ ನಾಯಿ ಓಡೋಗ್ಬಿಟ್ವಂತೆ. ನಾವು ಸಿಂಧೂರದಲ್ಲಿ ಫರ್ಮಾಗಿ ನಿಂತ್ಕೊಂಡಿದ್ದಕ್ಕೆ ಈ ನಾಯಿಗಳೆಲ್ಲ ಓಡಾಡ್ತವೆ. ಈ IPL ಇನ್ಸಿಡೆಂಟ್ ಆಯಿತು ಬೆಂಗಳೂರಲ್ಲಿ. ಯುವಕರು ಯಾವುದೇ ಅತಿ ಆದ್ರೂ ಚಾಣಕ್ಯ ವಿಷ ಅಂತ ಹೇಳ್ತಾನೆ. ಹಾಗೆ ಬ್ಯಾಡ್ ಇನ್ಸಿಡೆಂಟ್ ಆಯಿತು. ಆಗೊಂದು ನಾನು ಆಟ ಸ್ಟಾರ್ಟ್ ಮಾಡಿದೆ. ಅದು ತರುಣರಿರ್ಬೋದು, ಬಾಲಕರಿರ್ಬೋದು, ಯುವಕರಿರ್ಬೋದು. ಏನು ಆಟ ಅಂದರೆ ಒಬ್ಬರು ಹುತಾತ್ಮರು ಒಂದು ಹೆಸರು ಹೇಳಬೇಕು, ನೆಕ್ಸ್ಟ್ ಇನ್ನೊಬ್ಬರು ಹೆಸರು ಹೇಳಬೇಕು. ಹೀಗೆ ಪ್ರಾರಂಭ ಮಾಡಿದೆ. ಐ ಗಾಟ್ ವೆರಿ ಶಾಕ್ಡ್. ತುಂಬ ಆಶ್ಚರ್ಯ ಆಯಿತು. 3-4ಕ್ಕೆ ನಿಲ್ಲುತ್ತೆ. ಅದೇ ನೀವು ಫಿಲ್ಮ್ ಸ್ಟಾರ್ ಹೆಸರುಗಳು ಕೇಳಿ, ಕ್ರಿಕೆಟ್ ಪ್ಲೇಯರ್ ಹೆಸರುಗಳು ಕೇಳಿ, ಹೀರೋಯಿನ್ ಹೆಸರುಗಳು ಕೇಳಿ, ಅದಿರುತ್ತೆ. ಇದು ಬೇಕಾಗಿರೋದು, ಈ ಬದಲಾವಣೆ ಬೇಕಾಗಿರೋದು. ಅದೇ ರೀತಿ ಇದನ್ನು ಹೇಗೆ ಬದಲಾವಣೆ ತರ್ಬೋದು ಅನ್ನೋದನ್ನ ಸರ್, ನಾಗರಿಕ ಪ್ರಜ್ಞೆ ಬಹಳ ಮುಖ್ಯವಾಗಿ, ನಾಗರಿಕ ಪ್ರಜ್ಞೆ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳಿ ಯಾರಾದ್ರು ಮುರಳಿ ಸರ್ ಅಥವಾ ಪಾರ್ಥ ಸಾರಥಿ ಸರ್? ನೀವು ಹೇಳೋದು 100% ನಿಜ. ಆ ನಾಗರಿಕರಿಗೆ ಏನು ವಿಷಯ ಗೊತ್ತಿರಬೇಕೋ ಅವರದ್ದು ತಿಳ್ಕೊಂಡಿರ್ತಾರೆ. ಅದಕ್ಕೆ ಅವ್ರಿಗೆ ಯಾರ ಹೆಸರು ಹೇಳಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲರದ್ದು ಅಭಿಪ್ರಾಯ ಒಂದೇ. ನಾವು ಬೇರೆಯವ್ರ ಮೇಲೆ ಕೈ ತೋರಿಸೋದಕ್ಕಿಂತ ಮುಂಚೆ ನಾವು ನಮ್ಮನ್ನು ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ನಾವು ಸರಿಯಾಗಿ ಕೆಲಸ ಮಾಡಿದ್ರೆ, ನಾವು ಮಾಡ್ತಿರೋ ಕೆಲಸ ಸರಿಯಾಗಿದೆ, ಅದು ಜನಕ್ಕೆ ಉಪಕಾರ ಆಗುತ್ತೆ, ಅದು ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋವಂಥ ಒಂದು ಧ್ಯೇಯ ನಮ್ಮ ಮನಸ್ಸಲ್ಲಿದ್ದರೆ ನಾವು ಬೇರೆಯವ್ರನ್ನೂ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ. ಒಂದು ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ ನೋಡಿ, ನಾವು ಸೈನಿಕರು ನಾವು ಯಾರ ಸಲಹೆನೂ ತೊಗೊಳ್ಳಲ್ಲ. ನಾವು ನಮಗೇನು ಕೆಲಸ ನಮ್ಗೆ ಸರಿ ಅಂತ ಅನಿಸುತ್ತೋ, ನಮಗೇನು ನಮ್ಮ ದೇಶಕ್ಕೋಸ್ಕರ ಏನು ನಾವು ಮಾಡಬೇಕೋ ಅದನ್ನು ಮಾಡ್ತೀವಿ. ಆ ಮಾಡೋ ಸಂದರ್ಭದಲ್ಲಿ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ. ಅದೇನು ಗೊತ್ತಾ, ಅದು ನಿಸ್ವಾರ್ಥ ಸೇವೆ. ಅದನ್ನು ನೋಡಿ ಎಷ್ಟೋ ಜನ ಇಷ್ಟಪಟ್ಟು ಅವರೂ ನಾವು ಎಷ್ಟೋ ಜನ ನಾವು ಡಿಫೆನ್ಸ್ ಸರ್ವಿಸ್ ಸೇರ್ಕೋಬೇಕು ಅಂತಾರೆ. ಇಲ್ಲ, ನಾವು ಸೇರ್ಕೊಳ್ದೆ ಹಾಗೆ ನಮ್ಮ ದೇಶದ ಸೇವೆಯನ್ನು ಮಾಡಬೇಕು ಅಂತಾರೆ. ಅದಕ್ಕೆ ಉದಾಹರಣೆ ನೀವೆಲ್ಲ ಇಲ್ಲೇ ಇದ್ದಾರಲ್ಲ ಜನ. LCA ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ 1983 ಸರ್. ಇಟ್ಸ್ ಆಸ್ ಓಲ್ಡ್ ಆಸ್ ಐ ಆಮ್. ನಾನು ಎಷ್ಟು ವಯಸ್ಸೋ LCA ಪ್ರೋಗ್ರಾಮ್ಗೂ ಅಷ್ಟೇ ವಯಸ್ಸಿದೆ ಸರ್. ಅದು ಇವತ್ತು ಸಕ್ಸಸ್ ಆಗದೇ ಇರೋ ಕಾರಣ ಬಂದು ನಮ್ಮ ಓನ್ ಫೈಟರ್ ಎಂಜಿನ್ ಇಲ್ಲ ಸರ್. ಫೈಟರ್ ಎಂಜಿನ್ ಇದ್ದಿದ್ರೆ ಅದು ನಾಟ್ ಓನ್ಲಿ LCA, Mark 1A ಇರ್ಬೋದು, Mark 2 ಇರ್ಬೋದು, ಅಥವಾ TED-BF ಇರ್ಬೋದು, ಇಲ್ಲ ಆರ್ಕಾ ಇರ್ಬೋದು. ಇಷ್ಟೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ನಾವು ಡೆವಲಪ್ ಮಾಡ್ಬೋದಿತ್ತು ಜಸ್ಟ್ ಬಿಕಾಸ್ ಆಫ್ ಒನ್ ಎಂಜಿನ್. ವೈ ಆರ್ಂಟ್ ವಿ ಶೋಯಿಂಗ್? ನಾವು ಏನಕ್ಕೆ ಅದರಲ್ಲಿ ನಮ್ಮ ದೇಶಭಕ್ತಿ ತೋರಿಸ್ತಿಲ್ಲ? ಬೀಟ್ ನಮ್ಮ ರಿಸರ್ಚ್ ಆರ್ಗನೈಸೇಷನ್ಸ್ ಇರ್ಬೋದು, ಇಲ್ಲ ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು, ಇಲ್ಲ ಆರ್ಮ್ಡ್ ಫೋರ್ಸಸಲ್ಲಿ ಯಾವ ಬೋರ್ಡ್ಸ್ ಕ್ಲಿಯರೆನ್ಸಸ್ ಕೊಡ್ತಾರೆ, ಅವರು ಯಾರು ವೈ ಆರ್ಂಟ್ ದೇ ಶೋಯಿಂಗ್ ಅರ್ಜೆನ್ಸಿ? ಇದಕ್ಕೆ ಅರ್ಜೆನ್ಸಿ ಯಾಕೆ ತೋರಿಸ್ತಿಲ್ಲ ಸರ್? ನಾವು ಈಗ ಮತ್ತೆ ಇದಕ್ಕೋಸ್ಕರ ಈಗ TED-BF ಪ್ರೋಗ್ರಾಮ್ ಆಗಿದ್ರೆ ನಮಗೆ ರಫೇಲ್ M ತಗೊಳ್ಳೋ ಅವಶ್ಯಕತೆ ಇರ್ತಾ ಇರಲಿಲ್ಲ. ಕಾವೇರಿ ಎಂಜಿನ್ ಬಂದಿದ್ರೆ ನಮ್ಗೆ ಈಗ ರಾಫೇಲ್ ಏರ್ಕ್ರಾಫ್ಟ್ಸ್ ತೊಗೊಳಕ್ಕೆ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ನಮ್ಮದು 5th gen ಏರ್ಕ್ರಾಫ್ಟ್ ಮಾಡ್ಬೋದಿತ್ತು, ನಮ್ಮ LCAಗೂ ಅದೇ ಎಂಜಿನ್ಸ್ ಯೂಸ್ ಮಾಡ್ಬೋದಿತ್ತು. ಕೋಟ ಹರಿನಾರಾಯಣ ವಾಸ್ ದಿ ಪ್ರೋಗ್ರಾಮ್ ಡೈರೆಕ್ಟರ್ ಫಾರ್ LCA, ಕಲಾಂ ವಾಸ್ ದಿ ಸೆಕ್ರೆಟರಿ. ಆವಾಗ ಏನಾಯಿತು ಅಂದರೆ, ಈ ರೀತಿ ಒಂದು ಏರ್ಕ್ರಾಫ್ಟು ನಮ್ಮ ದೇಶದಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಕ್ವಶನ್ ಬಂತು. ಇವಾಗ ಎರಡಿತ್ತು. ಒಂದು LCA ಏರ್ಕ್ರಾಫ್ಟ್ ನಮ್ಮ ಕೈಲಿ ಮಾಡೋಕ್ಕಾಗತ್ತಾ, ಒಂದು. ಇನ್ನೊಂದು ಆಕಾಶ್ ಮಿಸೈಲ್ ನಮ್ಮ ಕೈಲಿ ಮಾಡೋಕ್ಕಾಗತ್ತಾ. ಒಂದು ಏರ್ ಅಟ್ಯಾಕ್ ಮಾಡೋದು, ಒಂದು ಏರ್ ಡಿಫೆನ್ಸ್ ಮಾಡೋದು. ಎರಡಕ್ಕೂ ತುಂಬ ಪ್ರಶ್ನೆಗಳು ಬಂತು. ಆರ್ಮಿ ಏರ್ಫೋರ್ಸ್ನ ಹಣ ಎಲ್ಲ ಕೊಟ್ಟರು ಇದು ಮಾಡೋಕ್ಕೆ ಸಾಧ್ಯತೆ ಇದೆ, ಟೆಕ್ನಾಲಜಿ ಸಾಧ್ಯತೆ ಇದೆಯಾ ಅಂತ ಬಂತು. ಆವಾಗ ಕಲಾಂ ಹೇಳಿದ್ರು, ಫಸ್ಟು ನಾವು ಸಿಸ್ಟಮ್ ಮಾಡಬೇಕು ಟೆಕ್ನಾಲಜಿ. ಯಾಕೆಂದರೆ ಸ್ಟ್ರೆಂಗ್ತ್ ರೆಸ್ಪೆಕ್ಟ್ ಸ್ಟ್ರೆಂಗ್ತ್. ಆವಾಗ ಈ ರೀತಿ ಟ್ಯಾರಿಫ್ ಪ್ರಾಬ್ಲಮ್ ಏನು ಇರಲಿಲ್ಲ ಅಮೇರಿಕಾದ ಜೊತೆ, ತುಂಬ ಹೊಂದಾಣಿಕೆ ಇತ್ತು. ಆದ್ದರಿಂದ ಏರ್ಕ್ರಾಫ್ಟ್ ಮಾಡೋದು ಪ್ರಾಮುಖ್ಯತೆ ಇರೋದ್ರಿಂದ ಎಂಜಿನ್ ಕೊಂಡ್ಕೊಂಬೋಣ, ಫಸ್ಟ್ ಏರ್ಕ್ರಾಫ್ಟ್ ಮಾಡೋಣ.
ಅದಕ್ಕೆ ಏರ್ಕ್ರಾಫ್ಟ್ಗೆ ಸಾಫ್ಟ್ವೇರ್ ಬೇಕು, ಅದಕ್ಕೆ ಫ್ಲೈಟ್ ಡೈನಾಮಿಕ್ ಬೇಕು, ವಿಂಡ್ ಟನಲ್ ಬೇಕು, ಮೆಟೀರಿಯಲ್ ಬೇಕು, ಆಮೇಲೆ ಸಿಸ್ಟಮ್ ಇಂಟಿಗ್ರೇಷನ್ ಬೇಕು, ತುಂಬ ಬೇಕಲ್ಲ. ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಎಂಜಿನ್ ಕೊಡ್ತಾ ಇದ್ದಾರಲ್ಲ, ಆಮೇಲೆ ಅವರ ನಿಧಾನ ಮಾಡೋಣ ಅಂದ್ಬಿಟ್ಟು ಅವ್ರು ಎಂಜಿನ್ಗೆ ಸೆಕೆಂಡ್ ಪ್ರಯಾರಿಟಿ ಕೊಟ್ಟು ಏರ್ಕ್ರಾಫ್ಟ್ಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟರು. ಅದು ವೆದರ್ ಅಟ್ ದಟ್ ಟೈಮ್ ಇಟ್ ವಾಸ್ ಎ ಗುಡ್ ಡಿಸಿಷನ್. ನೋ ವಿ ಫೀಲ್ ಇಸ್ ನಾಟ್ ಎ ಗುಡ್ ಡಿಸಿಷನ್. ಆವಾಗ ಏನು ಡಿಸಿಷನ್ ತೊಗೊಂಡ್ರು ಆವಾಗ 1990 ಇವಾಗ ನಮ್ಗೆ ಅನಿಸುತ್ತೆ ಈ ಶುಡ್ ನಾಟ್ ಟೇಕ್ ಎ ಡಿಸಿಷನ್ ಅಂದ್ಬಿಟ್ಟು ಎರರ್ ಆಫ್ ಜಡ್ಜ್ಮೆಂಟ್ ಅಂತ ಹೇಳ್ಕೊಳ್ಳಿ. ಆ ಕಾಲದಲ್ಲಿಗೆ ಆವಾಗಿನ ಕಾಲದಲ್ಲಿ ಕೇಳಿದರೆ ಏನಾರ ನಾವು ಮಾಡೋದು ಕರೆಕ್ಟ್ ಡಿಸಿಷನ್. ಆವಾಗ ಇಲ್ಲ ಏರ್ಕ್ರಾಫ್ಟ್ ನಿಂತೋಗ್ಬಿಡೋದು, ಏರ್ಕ್ರಾಫ್ಟ್ ಹಾರಕ್ಕೆ ಹೋಗ್ತಿರ್ಲಿಲ್ಲ. ನೀವು ಎಂಜಿನ್ ಮಾಡಿ ಆಮೇಲೆ ಏರ್ಕ್ರಾಫ್ಟ್ ಹಾರ್ತಿ ಅಂದರೆ ಅದು ಹಾರೋದೇ ಇಲ್ಲ. ಇಂಜಿನ್ ಇಲ್ಲದೆ ಏರ್ಕ್ರಾಫ್ಟ್ ಹೆಂಗೆ ಆರುತ್ತೆ? ಸೊ ಯು ನೀಡ್ ಎನ್ ಎಂಜಿನ್ ಟು ಫ್ಲೈ ದ ಏರ್ಕ್ರಾಫ್ಟ್. ಯು ಹ್ಯಾವ್ ಟು ಫ್ಲೈ. ಆವಾಗ ನೀವು ಪ್ರೂವ್ ಮಾಡ್ಬೋದು. ಆದ್ದರಿಂದ ಆವಾಗ ಒಂದು ರೀತಿಯಲ್ಲಿ ತೊಗೊಂಡಿದ್ದು ಕರೆಕ್ಟ್ ಡಿಸಿಷನ್ನೇ. ಒಂದು ರೀತಿಯಲ್ಲಿ ನೀವು ಹೇಳಿದಾಗೆ ಸ್ವಲ್ಪ ಅವಾಗೇನೋ ಸ್ವಲ್ಪ ಸಂಬಡಿ ಶುಡ್ ಹ್ಯಾವ್ ಟೋಲ್ಡ್ ಡಿಫ್ರೆಂಟ್ ಡಿಸಿಷನ್. ಒಂದು ಟೀಮು ಎಂಜಿನ್ ಮಾಡಿ ಒಂದು ಟೀಮ್ ಬೇರೆ ಮಾಡಿ ಅಂದ್ಬಿಟ್ಟು ಮಾಡ್ಬೋದಾಗಿತ್ತು ಅಂತ ಇವಾಗ ಹೇಳ್ಬೋದು. ಇದೆ ಇನ್ನು ಹೈಂಡ್ ಹೇಳ್ತಾರಲ್ಲ ಹಾಗೆ, ಆಮೇಲೆ ಏನು ಬೇಕಾದ್ರೆ ಹೇಳ್ಬೋದು. ಆವಾಗಿನ ಕಾಲದಲ್ಲಿ ಅವಾಗ ಆಗಿದೆ. ಬಟ್ ಇವಾಗ ಒಂದು ರೀತಿಯಲ್ಲಿ ಇವಾಗ ನೋಡಿ, ಏನೇ ಮಿಸೈಲ್ ತೊಗೊಳ್ಳಿ, ಸ್ಪೇಸ್ ಕ್ರಾಫ್ಟ್ ತೊಗೊಳ್ಳಿ, ಎಲ್ಲದಕ್ಕೂ ನಾವು ಫುಲ್ ಮೇಡ್ ಇನ್ ಇಂಡಿಯಾ ಆಗಿದ್ದೀವಿ. ಎಂಜಿನ್ ಇವಾಗ ನೆಕ್ಸ್ಟ್ 6th ಜನರೇಷನ್ಗೆ ಎಂಜಿನ್ ಇವಾಗ ಕೊಲಾಬ್ರೇಷನ್ ಮಾಡ್ತಾಯಿದ್ದಾರೆ. ಇಂಡಿಯಾ ಪ್ಲಸ್ ಫ್ರಾನ್ಸು ಕೊಲಾಬ್ರೇಟಿವ್ ಮಾಡ್ತಾಯಿದ್ವಿ. ಅದು ಸೈನ್ ಆಗಿಬಿಟ್ರೆ ಚಲೋ ಆಗುತ್ತೆ, ಪ್ರಾಬ್ಲಮ್ ಏನಾಗಲ್ಲ. ಸಿಕ್ಕಾಬಡೆ ಕಾಂಪ್ಲಿಕೇಟೆಡ್ ಕ್ವಶನ್ ಆಗ್ಬೇಡಿ. Because it takes me back, to some 30 years behind. I was in the LCA committee with Chief Fali Major. I was in the Kaveri committee with GTRE director. There are so many people who have taken wrong decisions along the way. So many people. ಬಟ್ ಯಾತಕ್ಕೆ ತೊಗೊಂಡ್ರು, ಆ ಟೈಮಲ್ಲಿ ಅವ್ರು ತೊಗೊಂಡ್ರು ಅಂತ ಪ್ರಾಬ್ಲಿ ಅನ್ಸತ್ತೆ ನನಗೆ. ಇದನ್ನು ನಾವು ನಮ್ಮ ಫಸ್ಟ್ ಪ್ರಾಬ್ಲಮ್ ಇಸ್ ದಿಸ್: ನಮ್ಮ ಡಿಫೆನ್ಸ್ ಸ್ಪೆಂಡಿಂಗ್ ಕ್ಯಾಪಿಟಲ್ ಔಟ್ಲೇ 1.75% ಮೇಲೆ ಹೋಗೇ ಇಲ್ಲ ಇಲ್ಲಿ ತನಕ, ಲಾಸ್ಟ್ 10 years. ನೀವು GTRE ಒಂದು ಇಂಜಿನ್ ಮಾಡಬೇಕಾದ್ರೆ ಅವ್ರಿಗೆ ದುಡ್ಡು ಕೊಟ್ಟರೆ ತಾನೇ ಮಾಡೋದು. ಓಕೆ, ಸೊ ಫಸ್ಟ್ ಫಂಡಿಂಗ್ ವಾಸ್ ರಿಕ್ವೈರ್ಡ್ ಟು GTRE. ಈ ಫಂಡಿಂಗ್ ಕಮಿಟಿಲಿದ್ದೆ ನಾನು. ಅದು ಪ್ರತಿ ಸಾರಿ ಏರ್ಫೋರ್ಸ್ ಒಂದೇ ಒಂದು ಪ್ರಶ್ನೆ ಕೇಳೋದು, ಯಾವಾಗ ಮಾಡ್ತೀರಾ? ಈಗ ನೀವೊಂದು ಫೇಮಸ್ ಕಾರ್ ಆಡಿದೆ, ಒಬ್ಬ ಕಾರ್ ಕೊಂಡ್ಕೊಳ್ಳೋಕೆ ಹೋಗ್ತಾನೆ, ಕಿತ್ನಾ ದೇತಾ ಹೈ. ಸೊ ಇದು ಕಿತ್ನಾ ದೇತಾ ಹೈ ಸೀನ್ ಇದು. ಯಾವಾಗ ವೆನ್ ಇಟ್ ವಿಲ್ ಬಿ ರೆಡಿ? ಪಾಪ ಏನು ಹೇಳ್ತಾರೆ ಅವರು, ಆಗುತ್ತೆ, ಇಟ್ ವಿಲ್ ಟೇಕ್ ಟೈಮ್, ಡಿಸೈನ್ ಡೆವಲಪ್ಮೆಂಟ್, ಅದನ್ನು ಇದು ಆಫ್ಟರ್ ಬರ್ನಿಂಗ್ ಸ್ಟೇಜು, ಸೊ ಅಷ್ಟೆಲ್ಲ ರೆಡಿಯಾಗಿ ಹೊತ್ತಿಗೆ ಸಡನ್ಲಿ ಏರ್ಫೋರ್ಸ್ ಚೇಂಜಸ್ ದ ASRs. ಬರೀ ಇದು 9 kilotons, ಇಲ್ಲ ನಮ್ಗೆ ವಿ ವಾಂಟ್ 10 kilotons. ಸೊ ಅವರು GTREನವರು ಸ್ಯಾಫ್ರನ್ ಜೊತೆ ಟೈ ಅಪ್ ಮಾಡಿದ್ರು, ರೋಲ್ಸ್ ರಾಯ್ ಜೊತೆ ಮಾಡಿದ್ರು, ಜನರಲ್ ಎಲೆಕ್ಟ್ರಿಕ್. ಕಡೆಯಲ್ಲಿ ಏನಾಯಿತು, ಒಂದು ದೊಡ್ಡ ಮೀಟಿಂಗ್ ಆಯಿತು. ಇದರೊಳಗೆ ಅಶೋಕ ಇರಲಿ ಎರಡ್ ಕ್ವಾರ್ಟರ್ಸಲ್ಲಿ ಅಂಡರ್ ಚೀಫ್ ಏರ್ ಚೀಫ್ ಮಾರ್ಷಲ್ ಫಲಿ ಹೋಮ್ ಮೇಜರ್. ಐ ವಾಸ್ ಆಲ್ಸೋ ಅ ಮೆಂಬರ್ ಆಫ್ ದಟ್. ಸೊ ನಾವು ಕೇಳಿದ್ವಿ, ಯಾವಾಗ ಬರುತ್ತೆ ಕಾವೇರಿ, ವೆನ್ ವಿಲ್ ಇಟ್ ಕಮ್? ಸೊ ಎ ಸ್ಪೆಸಿಫಿಕ್ ಉತ್ತರ ಬರಲಿಲ್ಲ DRDOಯಿಂದ. ಡೈರೆಕ್ಟರ್ ಆಫ್ GTREನೂ ಏನು ಹೇಳೋಕ್ಕಾಗಲಿಲ್ಲ. ಆಗ ಇಟ್ ವಾಸ್ ಡಿಸೈಡೆಡ್ ದಟ್ ವಿ ಶುಡ್ ಬೈ ದ ಇಂಜಿನ್. ಇಷ್ಟೆಲ್ಲ ಹೇಳಲ್ಲ, ಇಟ್ಸ್ ಅ ವೆರಿ ವೆರಿ ಕಾಂಪ್ಲಿಕೇಟೆಡ್ ಸ್ಟೋರಿ. ಬಟ್ ದಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ನೋ ಕಾಂಪಿಟೆನ್ಸ್. ನಮ್ಮ ಕಾಂಪಿಟೆನ್ಸ್ ಇಲ್ಲ ಅಂತಲ್ಲ ಅರ್ಥ. GTREನಲ್ಲಿ ಯು ಹ್ಯಾವ್ ದ ಬೆಸ್ಟ್ ಸೈಂಟಿಸ್ಟ್ ಆ್ಯಂಡ್ ಇಂಜಿನಿಯರ್ಸ್ ಅವೈಲೇಬಲ್. ಬಟ್ ಎಲ್ಲೋ ಒಂದು ಕಡೆ ನಾವು ಸರಿಯಾಗಿ ಅದನ್ನು ಫಂಡಿಂಗ್ ಮಾಡಲಿಲ್ಲ, ಅದನ್ನು ಆ ಪ್ರಾಜೆಕ್ಟ್ನ ತೊಗೊಂಡು ಹೋಗಲಿಲ್ಲ. ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಅದನ್ನೆಲ್ಲ ತುಂಬ ಅಷ್ಟು ಕೂಲಂಕಷವಾಗಿ ಅನಲೈಸ್ ಮಾಡೋದು ತಪ್ಪು ಅನ್ಸುತ್ತೆ ನನಗೆ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಬಟ್ ದ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಇಸ್ ನಾವು ಸರಿ ಹೋಗ್ತಾ ಇದೆ, ಮುಂದೆ ಹೋಗ್ತಾ ಇದೆ. ಈಗ ನಾವು ವೆದರ್ ಇಸ್ LCA Mark 1A ಆರ್ LCA Mark 2 ಆರ್ AMCA, ಇಟ್ ಆಲ್ ನಾವು ಏನೇನು ತಪ್ಪುಗಳು ಆಗಿದೆ ಎಲ್ಲ ತಿದ್ಕೋತಾ ಇದ್ದಾರೆ. ಐ ಥಿಂಕ್ ಇನ್ ದ ಡೇಸ್ ಟು ಕಮ್ ವಿಲ್ ಸಿ ಸಮ್ ವೆರಿ ಗುಡ್ ಏರ್ಕ್ರಾಫ್ಟ್ ಫ್ಲೈಯಿಂಗ್ ಇನ್ ಅವರ್ ಸ್ಕೈಸ್. ಮೋದಿ ಬಂದ ಮೇಲೆ ನಮ್ಮ ಭಾರತ ಸದೃಢ ಭಾರತ ಅಂತ ಆಗಿದೆ ಒಂದು. ಎರಡನೇದು ಬಂದು ಕೆಲವೊಂದು ಪಕ್ಷಗಳು ಹೇಳ್ತಾ ಇದ್ದಾರೆ ಏನಂದರೆ, ಮಧ್ಯದಲ್ಲಿ ವಾರ್ ಬಂದಾಗ ಟ್ರಂಪ್ ಬಂದು ನಿಲ್ಲಿಸಿದ್ರು, ಮೋದಿಜಿ ಓಡೋದ್ರು
ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಇದು ಏನು? ಮತ್ತು ಈಗ ನಮ್ಮ ಇದರಲ್ಲಿ ಸರ್ ಹೇಳಿದ್ರು, ಐ ಥಿಂಕ್ ಪಾಕಿಸ್ತಾನ್ ಹ್ಯಾಸ್ ಎ ನ್ಯೂಕ್ಲಿಯರ್ ಬಾಂಬ್, ಅದಕ್ಕೆ ನಾವು ಸ್ವಲ್ಪ ಇದು ಮಾಡಬೇಕು ಅಂತ. ಪಾಕಿಸ್ತಾನ ಅಥವಾ ನೇಪಾಳ್ ಈ ಥರ ಅಕ್ಕಪಕ್ಕದ ರಾಷ್ಟ್ರ ಮಾತ್ರನಾ, ಅಥವಾ ನಮ್ಮ ಒಳಗೆ ಇರೋ, ಇವಾಗ ಹೇಳಿದ್ವಲ್ಲ ರಾಜಕೀಯ ಸ್ಥಿತಿ ಏನಂದರೆ ನುಸುಳುಕೋರರು, ಬಾಂಗ್ಲಾ ನುಸುಳುಕೋರರು ಇದ್ದಾರೆ, ಇವರಿಂದ ನಾವು ಹೇಗೆ ಅಂದರೆ ರಕ್ಷಿಸ್ಕೊಬೋದು ನಮ್ಮ ಭಾರತನ? ಅಲ್ಲ, ಇನ್ ಸಿಂಪಲ್ ಪಾರ್ಸಾರಥಿ ಸರ್ಗೆ ಹಿಂಗೆ ಕೇಳ್ತೀನಿ ಅಂದರೆ, ದೇಶದ ನಾಯಕತ್ವ ಪಾರ್ಟಿಗಳನ್ನು ಪಕ್ಕಕ್ಕಿಟ್ಟು ದೇಶದ ಪೊಲಿಟಿಕಲ್ ನಾಯಕತ್ವ ಎಷ್ಟು ಮುಖ್ಯ ಆಗುತ್ತೆ ದೇಶ ಸದೃಢವಾಗಿರೋಕ್ಕೆ? ಇದು ಸಿಂಪಲಾಗಿ ಹೇಳ್ತೀನಿ. ಸ್ಟೆಬಿಲಿಟಿ ಆ್ಯಂಡ್ ಕಂಟಿನ್ಯೂಯೇಷನ್ ಆಫ್ ಪಾಲಿಸಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಆದರೆ ನಾನು ಐ ಡೋಂಟ್ ಬಿಲಾಂಗ್ ಟು ಎನಿ ಪಾರ್ಟಿ. ಲೆಟ್ ಮಿ ಟೆಲ್ ಯು, 1971 ವಾರ್ ಆಗಿದ್ದಾಗ ಗೆದ್ದಾಗ ಈ ಪಾರ್ಟಿ ಇರಲಿಲ್ಲ. 1991 ಲಿಬರಲೈಸೇಷನ್ ಶುರುವಾದಾಗ ನರಸಿಂಹರಾವ್ ವಾಸ್ ದ ಪರ್ಸನ್. ಓಕೆ, ನಮ್ಮ ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅಮೆರಿಕಾ ಜೊತೆ ಆಗಿ ನಾವು ನಿಜವಾಗ್ಲೂ ಎಲ್ಲ ಏರಿಯಾನಲ್ಲೂ ಡಿಫೆನ್ಸ್ ಇನ್ಕ್ಲೂಡಿಂಗು ಡೆವಲಪ್ ಆಗುವಾಗ ಮನಮೋಹನ್ ಸಿಂಗ್ ಮಾಡಿದ್ದು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ವಿ ವಾಂಟ್ ಅ ಸ್ಟೇಬಲ್ ಗೌರ್ಮೆಂಟ್. ಯಾವ ಪಾರ್ಟಿ ಏನು ಅದು ಬೇರೆ ವಿಷಯ, ಯಾಕೆಂದರೆ ಕಂಟಿನ್ಯೂಸ್ ಆಗಿ ದಶಕಗಳಿಂದ ದೇಶ ಮುಂದುವರಿತಾ ಇದೆ. ಬಟ್ ಒಂದು ಏನಾಗಿದೆ ಅಂದರೆ, ಈಗ ಕಂಟಿನ್ಯೂಸ್ ಆಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಈಗ ಸುಮಾರು ಒಂದು 10-11 ವರ್ಷದಿಂದ ಇರೋದ್ರಿಂದ ಎಲ್ರಿಗೂ ಏನು ಗೊತ್ತಾಗುತ್ತೆ, ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ ಅನ್ನೋದು ಗೊತ್ತಾಗುತ್ತೆ. ಎರಡನೇದು ಪಾಲಿಸಿಗಳೆಲ್ಲ ಕಂಟಿನ್ಯೂಯಸ್ ಆಗ್ತಾಯಿದೆ. ಮೂರನೇದು ಇವರು ಎಲ್ಲ ರಾಷ್ಟ್ರಗಳಿಗೂ ಹೋಗಿ ಎಲ್ಲರನ್ನೂ ಮೀಟ್ ಮಾಡಿ ಒಂಥರ ಸ್ಟೇಚರು ಇಟ್ಕೊಂಡು ಮುಂದುವರಿಸ್ತಾ ಇದ್ದಾರೆ. ಸೊ ವಾಟ್ ಐ ವುಡ್ ಸೇ, ಭಾರತ ಅಥವಾ ಇಂಡಿಯಾ ಈಸ್ ಡೂಯಿಂಗ್ ವೆಲ್. ಆದರೆ ನಮ್ಮದೊಂದು ಪಾಲಿಸಿ ಇದೆ, NFU, ನೋ ಫಸ್ಟ್ ಯೂಸ್. ಅದು ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅದನ್ನು ಸೆಟಪ್ ಮಾಡಿದಾಗ ಅದು ಬೈ ಟರ್ನ್ಸ್ ಆರ್ಮಿ, ನೇವಿ, ಏರ್ಫೋರ್ಸು ದೇ ಅಸ್ಯೂಮ್ ದ ಕಮಾಂಡ್ ಆಫ್ ದಟ್. ಈಗ ಅದನ್ನು ದೇ ಹ್ಯಾವ್ ಬ್ರಾಟ್ ಇಟ್ ಡೈರೆಕ್ಟ್ಲಿ ಅಂಡರ್ CDS, ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್, ಡೈರೆಕ್ಟ್ಲಿ ಅಂಡರ್ ದ ರಕ್ಷಾ ಮಂತ್ರಿ. ಬಟ್ ಪಾಕಿಸ್ತಾನದಲ್ಲಿ ದಟ್ ಈಸ್ ನಾಟ್ ದ ಕೇಸ್. ಆಸಿಫ್ ಮುನೀರ್ ಹ್ಯಾಸ್ ಗಾಟ್ ಹಿಸ್ ಥಂಬ್ ಓವರ್ ಇದು ನ್ಯೂಕ್ಲಿಯರ್ ಬಟನ್. ನಮ್ಮ ದೇಶದಲ್ಲಿ ಈ ನ್ಯೂಕ್ಲಿಯರ್ ವಾರೆಂಟ್ನ ನಾವು ಎಲ್ಲಿಟ್ಟಿದ್ದೀವೋ ಅಲ್ಲಿಂದ ಈಚೆನ ತರಕ್ಕೂ ಆಗಲ್ಲ ಅನ್ಲೆಸ್ ದೆರ್ ಇಸ್ ಅ ಸ್ಯಾಂಕ್ಷನ್. ದಟ್ ಸ್ಯಾಂಕ್ಷನ್ ಡಸ್ ನಾಟ್ ಎಂಡ್ ವಿತ್ ಮಿಲಿಟರಿ ಬ್ರಾಸ್, ಇಟ್ ಎಂಡ್ಸ್ ವಿತ್ ದ ಸುಪ್ರೀಂ ಕಮಾಂಡರ್ ಆಫ್ ಆರ್ಮ್ಡ್ ಫೋರ್ಸಸ್. ಸೊ ನಮ್ಮ ಹತ್ರನೂ ಇದೆ, ನಮ್ಮ ಹತ್ರ ಇನ್ಫ್ಯಾಕ್ಟ್ ವಿ ಹ್ಯಾವ್ ಗಾಟ್ ವೆರಿ ಎಕ್ಸಲೆಂಟ್ ಕೇಪಬಿಲಿಟಿ. ಆ್ಯಂಡ್ ನಮ್ಮದು ಪಾಲಿಸಿ ಆ ಥರ, ನಾವು ಯಾರ ಮೇಲೂ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗಿಲ್ಲ. ನ್ಯೂಕ್ಲಿಯರ್ ಇದು ಆರ್ಸೆನಲ್ ತುಂಬ ದೂರದ ಮಾತದು. ನಮ್ಮ ದೇಶ ನಿಂತಿರೋದು ಪ್ರಜಾಪ್ರಭುತ್ವದ ಒಂದು ಆಧಾರದ ಮೇಲೆ. ದಟ್ ಈಸ್ ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಲೆಜಿಸ್ಲೇಚರ್, ಅಡ್ಮಿನಿಸ್ಟ್ರೇಷನ್. ಬಟ್ ಈಗ ಯಾವುದೇ ಒಂದು ನಿರ್ಧಾರಕ್ಕೆ ಬಂದ್ರೂ ಲೆಜಿಸ್ಲೇಷನ್ನವರು ಅಡ್ಮಿನಿಸ್ಟ್ರೇಷನ್ಗೆ ತೊಗೊತಾರೆ. ಅವ್ರು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಬಿಡ್ತಾರೆ, ಅವ್ರು ದೇ ವಾಶ್ ಆಫ್ ಹ್ಯಾಂಡ್ಸ್. ಅಡ್ಮಿನಿಸ್ಟ್ರೇಷನ್ ಅವ್ರು ಏನು ಮಾಡ್ತಾರೆ, ದೇ ವಿಲ್ ಸಿ ದಿ ಪಾರ್ಟೀಸ್ ಇದು ಅವ್ರ ಪ್ರೋಗ್ರಾಮು, ಬೇಸ್ಡ್ ಆನ್ ದಟ್ ದೇ ವಿಲ್ ಆ್ಯಕ್ಟ್. ಆ್ಯಂಡ್ ದ ಜುಡಿಷಿಯರಿ ದೇ ವಿಲ್ ಆಲ್ಸೋ ಡೂ ದ ಸೇಮ್ ಥಿಂಗ್. ಸಿ ಒನ್ ಇದು ಪಿಲ್ಲರ್ ಶುಡ್ ಆ್ಯಕ್ಟ್ ಆ್ಯಸ್ ಪರ್ ದಿ ಕಾನ್ಸ್ಟಿಟ್ಯೂಷನಲ್ ಲಾಸ್ ಆರ್ ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ಸ್. ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಈ ಬಾಂಗ್ಲಾದೇಶದ ಇಶ್ಯೂ ಬಂತಲ್ಲ, ಇವಾಗ ಪೀಪಲ್ ಆರ್ ಶೋಯಿಂಗ್ ಈವನ್ ಇಂದು ಮುಂಚಿನ ಥರ ಯಾರೋ ಏನೋ ಬರೆದ್ರು ಅಂತಿಲ್ಲ, ಅದನ್ನು ಏನೋ ತೋರಿಸಿ ಪ್ರೂಫ್ ತೋರಿಸಿ ಹೇಳ್ತಾ ಇದ್ದಾರೆ. ಬಟ್ ಜುಡಿಷಿಯರಿ ವಿಲ್ ನಾಟ್ ಆ್ಯಕ್ಟ್. ಯಾವುದೋ ಕೆಲಸಕ್ಕೆ ಬಾರ್ದೋದಕ್ಕೆ ಸುಯೋಮೋಟೋ ಕೇಸ್ಗಳು ಹಾಕ್ಕೊಳ್ಳುತ್ತೆ. ಅದರ್ವೈಸ್ ಈವನ್ ದಿ ಗೌರ್ಮೆಂಟ್, ಯೂನಿಯನ್ ಗೌರ್ಮೆಂಟ್ ಶುಡ್ ಆ್ಯಕ್ಟ್ ಆನ್ ದಿಸ್, ಬಿಕಾಸ್ ಸಮ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್ಸ್ who are opposition parties, they are behaving like imperialistic. See, they have the constitutional obligations to act. See, they are not imperialistic attitude ಅವ್ರು ತೋರಿಸೋಂಗಿಲ್ಲ. ಇದನ್ನು ಯಾರು ಸರಿ ಮಾಡೋರು? ವೈ ನೋಬಡಿ ಆ್ಯಕ್ಟ್ಸ್? ಯಾಕಂದರೆ ಇದನ್ನು ಒಬ್ಬರು ಇಬ್ಬರು ಮಾಡೋಕ್ಕಾಗಲ್ಲ. ಏನು ಹೇಳ್ತೀರ ತಾವು 3 ಜನ ಅಂತ? ದೇ ಆರ್ ಆಲ್ ರೆಸ್ಪಾನ್ಸಿಬಲ್ ಟು ಸಿಟಿಸನ್ಸ್. ತಾವು ನಾಳೆಯಿಂದ ಒಂದು ರೆವಲ್ಯೂಷನ್ ಶುರು ಮಾಡಿ, ಸ್ಟಾರ್ಟ್ ಆಸ್ಕಿಂಗ್ ಪೀಪಲ್, ನೋಡಿ ಈ ಥರ ಆಗ್ತಾ ಇದೆ, ನಮ್ಮ ದೇಶದಲ್ಲಿ ಯಾರೂ ಅವ್ರವ್ರ ಕೆಲಸ ಮಾಡ್ತಾ ಇಲ್ಲ,
ನಾವು ಅದನ್ನು ಪಾಯಿಂಟ್ಔಟ್ ಮಾಡೋಣ, ಎಲ್ಲರೂ ನಮ್ಮ ಜೊತೆ ಸೇರಿಕೊಳ್ಳಿ ಅಂತ. ಓಕೆ, ಜನಗಳಿಗೆ ಅದು ನಿಮ್ಮ ಇದು ಸರಿ ಅಂತ ಅಂದರೆ ಎಲ್ಲರೂ ಮಾಡ್ತಾರೆ. ಪಾಯಿಂಟ್ಔಟ್ ಮಾಡೋದು ಇಟ್ ಇಸ್ ವೆರಿ ಈಸಿ. ಅವ್ರು ಸರಿ ಮಾಡ್ತಾಯಿಲ್ಲ, ಇವ್ರು ಸರಿ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು. ಓಕೆ, ಹಾಗಂದ್ಬಿಟ್ಟು ಪೊಲಿಟಿಕಲ್ ಆಗಿ ಮಾಡ್ತಾ ಇರುವಾಗ ದೇರ್ ಇಸ್ ಎ ಟಿಪಿಕಲ್, ಆಲ್ರೆಡಿ ದೇರ್ ಇಸ್ ಒಂದು ಇದು ತಂದಿದ್ದಾರೆ, ಆ ಕಡೆಯಿಂದ ರೆಫ್ಯೂಜೀಸ್ ಬಂದರೆ ಈ ಥರ ಇದ್ದರೆ, ಈ ಥರ ಕಂಡೀಷನ್ಸ್ ಇದ್ದರೆ ದೇ ಕುಡ್ ಕಮ್ ಅಂತ. ಓಕೆ, ಜುಡಿಷಿಯರಿ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಏನಿದೆ ಅದನ್ನು ಕೊಡ್ತಾ ಇದ್ದಾರೆ. ಕೊಡ್ತಾ ಇಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ದಟ್ ಇಸ್ ಯುವರ್ ಒಪಿನಿಯನ್ ಅಲ್ವಾ? ಸೊ ನೀವು ಪ್ರಜೆಗಳಿದ್ದೀರಾ, ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ನೀವೆಲ್ಲ ಒಂದು 10 ಜನ ತೊಗೊಂಡು ಓಕೆ ಲೆಟ್ ಅಸ್ ಸ್ಟಾರ್ಟ್ ಎ ಮೂವ್ಮೆಂಟ್, ಲೆಟ್ ಅಸ್ ಗೆಟ್ ದೀಸ್ ಪೀಪಲ್ ಔಟ್, ಶುರು ಮಾಡಿ. ಎಲ್ಲ ಯುವಕರ ಪರವಾಗಿ ನಾನು ಕೇಳೋದೇನು ಅಂದರೆ, POK ಇದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರನ್ನು ಪಡ್ಕೊಳ್ತೀವಿ, ಬಟ್ ಎಷ್ಟು ಬೇಗ ನಾವು ಪಡ್ಕೊಳ್ತೀವಿ ಅನ್ನೋದು ಒಂದು ಪ್ರಶ್ನೆ ಸರ್. ನೋಡಿ, POK ಇದೆಯಲ್ಲ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವು ಹೇಳ್ತೀವಿ, ಅಲ್ಲಿ ನಾರ್ದರ್ನ್ ಏರಿಯಾಸ್ ಎಲ್ಲ ಇದೆ. ನಾನು ಪಾಕಿಸ್ತಾನದಲ್ಲೂ ಕೂಡ ಸರ್ವ್ ಮಾಡಿದ್ದೀನಿ. ಅಲ್ಲಿ ಏನು ಅಂದರೆ ಅದು ಫಿಸಿಕಲ್ಲಾಗಿ ಜಿಯೋಗ್ರಾಫಿಕಲ್ ಏರಿಯಾನ ಆಕ್ಯುಪೈ ಮಾಡ್ಕೊಳ್ಳೋದಲ್ಲ. ಆಕ್ಯುಪೈ ಮಾಡ್ಕೊಂಡ ಮೇಲೆ ಆ ಜನತೆ ಇರ್ತಾರಲ್ಲ ಅವರು ನಿಮ್ಮವ್ರು ಆಗಬೇಕು, ಆವಾಗಲೇ ಅದು ನಿಮ್ಮವ್ರು ಆಗೋದು. ಇಲ್ಲದೇ ಇದ್ದರೆ ನೀವು ಎಷ್ಟೇ ಫೋರ್ಸ್ ಇಟ್ಕೊಂಡು ನೀವು ಬೇರೆ ಇದಕ್ಕೆ ಹೋದರೆ ಅಲ್ಲಿಂದ ಅಪೋಸಿಷನ್ ಇದ್ದೇ ಇರುತ್ತೆ, ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಪಾಕಿಸ್ತಾನ ಅಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿ ಕ್ರಿಯೇಟ್ ಮಾಡೋಷ್ಟು ಆಪರ್ಚುನಿಟೀಸ್ ಇದ್ದೇ ಇರುತ್ತೆ. ಈಗ ಏನಾಗ್ತಾಯಿದೆ ಅಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಈಗ ಸುಮಾರು ಕೆಲವು ತಿಂಗಳುಗಳಿಂದ ಏನು ಅಂದರೆ ಅವ್ರಿಗೆಲ್ಲ ಗೊತ್ತಾಗ್ತಾ ಇದೆ, ಈ ಕಡೆ ಇರೋದು ನಮ್ಮಲ್ಲಿ ಇರೋ ಜಮ್ಮು ಆ್ಯಂಡ್ ಕಾಶ್ಮೀರು, ಅಲ್ಲಿ ಜನಗಳೆಲ್ಲ ಎಜುಕೇಟ್ ಆಗ್ತಾ ಇದ್ದಾರೆ, ಡೆವಲಪ್ಮೆಂಟ್ ಆಗ್ತಾ ಇದೆ, ಎಕನಾಮಿಕ್ ಡೆವಲಪ್ಮೆಂಟು, ಫ್ರೀಡಮ್ ಇದೆ, ಇದೆಲ್ಲ ಗೊತ್ತಾಗ್ತಾ ಇದೆ. ಅವ್ರಿಗೆ ಅದೆಲ್ಲ ಸಿಗ್ತಾ ಇಲ್ಲ. ಆದ್ದರಿಂದ ಆಲ್ರೆಡಿ ಅಜಿಟೇಷನ್ಗಳು ಶುರುವಾಗಿದೆ ಅಲ್ಲಿ. ಓಕೆ, ಈ ಅಜಿಟೇಷನ್ಗಳು ಇನ್ನು ಸ್ವಲ್ಪ ಜಾಸ್ತಿಯಾಗಿ ಅವ್ರಿಗೇ, ಯಾಕೆಂದರೆ ಅವ್ರನ್ನ ಪಾಕಿಸ್ತಾನ ಆಕ್ಯುಪೈಡ್, ಅವರು ಅದೇ ಥರ ರಿಪ್ರೆಸ್ ಮಾಡಿಕೊಂಡೇ ಇರೋದು ಅದನ್ನು ಅಲ್ಲಿ. ಅವರಿಗೆ ಗೊತ್ತಾದ ದಿವಸ ಈ ಥರ ಮಾಡ್ತಾ ಇರೋದು ಅಂತ ಅವರು ಪಾಕಿಸ್ತಾನಿಗೆ ಎದುರು ಬೀಳ್ತಾರೆ. ಆ ಸಮಯದಲ್ಲಿ ಅದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಕ್ಯಾನ್ ಗೆಟ್ ಇನ್ ಟು ಇಂಡಿಯಾ. ಬೈ ಫೋರ್ಸ್ ಹೋಗ್ಬಿಟ್ಟು ಆಕ್ಯುಪೈ ಮಾಡಿಕೊಂಡು ನೀವೇನು ಮಾಡೋಕ್ಕಾಗಲ್ಲ ಅಲ್ಲಿ. ಫಸ್ಟು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಏನು ಅಂತ ನೀವು ಅರ್ಥ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟು. 5700 kilometers ಏರಿಯಾ ಇಟ್ ಇಸ್ ಇಲ್ಲೀಗಲಿ ಆಕ್ಯುಪೈಡ್ ಬೈ ಪಾಕಿಸ್ತಾನ್. ಅದರಲ್ಲಿ ಕ್ಲೋಸ್ ಟು 2000 square kilometers ಇನ್ಕ್ಲೂಡಿಂಗ್ Sakshgam Valley is illegally acceded to China by Pakistan. ಅದು ಅಷ್ಟೇ ಅಲ್ಲ, ಮುಷರಫ್ ಅಲ್ಲಿ ಪಾಕಿಸ್ತಾನ್ ಪ್ರೆಸಿಡೆಂಟ್ ಆದಾಗ 1995 6 ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಕಾರಾಕೋರಂ ಹೈವೇನ ದೇ ಟುಕ್ ಇಟ್, ಅದನ್ನು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಮೂಲಕ ತೊಗೊಂಡೋಗಿ ಇದನ್ನು ಗೋದಾರ್ ಪೋರ್ಟ್ ಕನೆಕ್ಟ್ ಮಾಡಿದ್ರು. ಇವತ್ತು ಇದು ಚೈನಾ ಈಸ್ ರನ್ನಿಂಗ್ ದೇರ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಥವಾ ಒನ್ ಬೆಲ್ಟ್ ಒನ್ ರೋಡ್ OBOR. ಅದು ಐ ಥಿಂಕ್ ಇಫ್ ಐ ಆಮ್ ನಾಟ್ ಮಿಸ್ಸಿಂಗ್ 60 billion ಏನೋ ಸರಿ ಸರ್, 6 billion. ಅದು ಇಟ್ ರನ್ಸ್ ಥ್ರೂ ದಟ್ ಏರಿಯಾ. ಈಗ ಹೇಳಿ ನೀವು, ವಿಚ್ ಇದು ಆರ್ಮಿ, ಏರ್ಫೋರ್ಸ್ ಆ್ಯಂಡ್ ನೇವಿ ವಿಲ್ ಟೇಕ್ ಓವರ್ ದಟ್ ಪ್ಲೇಸ್? ಈಸ್ ಇಟ್ ಪಾಸಿಬಲ್? ಇಫ್ ಅಲ್ಲಿ ಜನತೆ, ಅಲ್ಲಿರೇ ಜನಗಳು ಇವತ್ತು ಅಲ್ಲಿ ದಟ್ ಇಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಆ್ಯಂಡ್ ಅವರು ದೇ ಆರ್ ಲಿವಿಂಗ್ ಪ್ಯಾಥೆಟಿಕ್ ಲೈಫ್. ಅವರು ಇಲ್ಲ, ನಾವು ಇಂಡಿಯಾ ಜೊತೆಗೆ ಸೇರ್ಕೋತೀವಿ, ನಾವು ವಿ ಆಲ್ಸೋ ವಾಂಟ್ ಟು ಬಿ ಇದು ಗುಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಏನಾದ್ರು ಬಂದರೆ, ಬಲೂಚಿಸ್ತಾನ್ ಥರ ಎಕ್ಸಾಕ್ಟ್ಲಿ ಲೈಕ್ ಬಲೂಚು ದೇ ಐಡೆಂಟಿಫೈ ದೆಮ್ಸೆಲ್ಸ್ ವಿತ್ ಇಂಡಿಯಾ. ಆದರೆ ಇಟ್ ಇಸ್ ಪಾಸಿಬಲ್. ಆದರೂ Sakshgam Valley will not come to you. Sakshgam Valley is the entrance to Xinjiang under the earlier Aksai Chin. Chinese ಕೂತಿಯಾರಲ್ಲಿ. ಸೊ ಇಟ್ ಇಸ್ ಅ ಸಿಕ್ಕಾಪಟ್ಟೆ ಕಾಂಪ್ಲಿಕೇಟೆಡ್ ಈಕ್ವೇಷನ್. ಸೊ ನಾಳೆನೇ POK ತೊಗೊಂಡ್ಬಿಡ್ತೀನಿ ಅಂಡ್ ಅದೆಲ್ಲ ಮೌಂಟನಸ್, ಟೋಟಲಿ ಮೌಂಟನಸ್ ಅಲ್ಲಿ. ದಯವಿಟ್ಟು ಡೋಂಟ್ ಇವನ್ ಥಿಂಕ್ ಅಬೌಟ್ ಇಟ್. ಎಸ್, ಇದನ್ನು ಕೆಲವು ಸ್ಟೇಟ್ಮೆಂಟ್ಸ್ ಬರ್ತಾ ಇರುತ್ತೆ, ಅದನ್ನು ನಾವು ನೋಡಿಕೊಂಡು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ, ಕೇಳಿಕೊಂಡು. ಕಂಪಲ್ಸರಿ ಮಿಲಿಟ್ರಿ ಸರ್ವಿಸ್ ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆಗೋ ಸಾಧ್ಯತೆ ಇದೆಯಾ ಅಥವಾ ಅವಶ್ಯಕತೆ ಇದೆಯಾ ಈಗಿನ ಪರಿಸ್ಥಿತಿನಲ್ಲಿ? ಆ್ಯಂಡ್ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್? ನೋಡಿ, ಕಂಪಲ್ಸರಿ ಮಿಲಿಟ್ರಿ ಸರ್ವಿಸ್
ಬಗ್ಗೆ ಭಾಳ ದೊಡ್ಡ ಸ್ಟಡಿ ಆಗಿದೆ. ಒಂದು ಪೇಪರ್ನು ನಾವು ರಕ್ಷಾ ಮಂತ್ರಾಲಯಕ್ಕೆ ಪ್ರೆಸೆಂಟ್ ಮಾಡಿದ್ವಿ. ಇದು ಭಾಳ ಹಿಂದಿನ ಮಾತು, ತುಂಬ ಅದು ಇಟ್ ಈಸ್ ಎಕ್ಸಾಕ್ಟ್ಲಿ ಲೈಕ್ ದ UK ಮಾಡೆಲ್. UK ಎಲ್ಲ ಇದನ್ನು ಟೀನೇಜರ್ಸ್, ಯಂಗ್ಸ್ಟರ್ಸ್ ಅವರು ಮಿನಿಮಮ್ 5 years ಇದನ್ನು ಸರ್ವಿಸ್ ಮಾಡಲೇಬೇಕು. ಇನ್ಫ್ಯಾಕ್ಟ್ ಅವರು ಎಷ್ಟು ಆ 5 years ಸರ್ವೀಸು ಅದು ಇಟ್ ಟೇಕ್ಸ್ ದಮ್ ಫಾರ್ವರ್ಡ್ ಅವರ ಫರ್ದರ್ ಎಜುಕೇಷನ್ನು ಕೆಲಸಗಳು ಎಲ್ಲ. ಆ್ಯಂಡ್ ಸಮ್ವಾಟ್ ಮೆಜಾರಿಟಿ ಆಫ್ ದ ಪೀಪಲ್ ಈ ಏರ್ಕ್ರಾಫ್ಟ್ ಚಿಕ್ಕ ಪುಟ್ಟ ಕೆಲಸಗಳು ಮಾಡೋರು, ಟಾರ್ಮ್ಯಾಕಲ್ಲಿ ರಿಫ್ಯೂಲಿಂಗ್ ಆಗಿ ಇರ್ಬೋದು ಅಥವಾ ಚಿಕ್ಕ ಪುಟ್ಟ ಕೆಲಸ ಮಾಡೋರು, ದೇವರ್ ಆಲ್ ಟೀನೇಜರ್ಸ್ ಹೂ ಆರ್ ಆ್ಯಕ್ಚುಲಿ ಕಂಪಲ್ಸರಿ ಮಿಲಿಟರಿ ರಿಕ್ರೂಟ್ಸ್. ಅದನ್ನು ಆ ಮಾಡೆಲ್ ಮೇಲೆ ಒಂದು ಮಾಡಲು ನಮ್ಮ ರಕ್ಷಾ ಮಂತ್ರಾಲಯ ಆಮೇಲೆ ನಮ್ಮ ರಕ್ಷಾ ಮಂತ್ರಿಗಳು ಕೊಟ್ಟಿದ್ವಿ. ಬಟ್ ಅದು ಇಟ್ ಮೆಟ್ ವಿತ್ ಅ ಲಾಡ್ ಆಫ್ ರೆಸಿಸ್ಟೆನ್ಸ್. ಆಗ ಇದು ಸಾಧ್ಯವಿಲ್ಲ, ನಮ್ಮ ದೇಶದಲ್ಲಿ ಆಗಲ್ಲ, ಇದನ್ನು ಮಾಡಬಾರ್ದು ಅಂತ ಒಂದು ನಿರ್ಣಯ ತಗೊಂಡ್ರು. ಆದರೆ ಅದಾದ್ಮೇಲೆ ಭಾಳ ಚೇಂಜಸ್ ಆಗಿದೆ ನೋಡಿ. ಆಗ ನಾವು ಇನ್ನೊಂದು ನಾವು ಅಬ್ಸರ್ವ್ ಮಾಡಿದ್ವಿ. ಇದರೊಳಗೆ UK ಫ್ರಾನ್ಸಲ್ಲಿ ನಾವು ಟ್ರೈನಿಂಗ್ ಮಾಡ್ತಿರುವಾಗ ಎಷ್ಟೋ ಜನ ಹುಡುಗಿಯರಿದ್ದರು. ಸೊ ನಾವು ಇದರೊಳಗೆ ಆ ರಿಪೋರ್ಟಲ್ಲೇ ಹೇಳಿದ್ವಿ, ನಾವು ವಿಮೆನ್ ಮಸ್ಟ್ ಬಿ ಬ್ರಾಟ್ ಇನ್ ಟು ದ ಡಿಫೆನ್ಸ್ ಸರ್ವಿಸಸ್ ಅಂತ. ಈಗ ನಿಮಗೆ ಗೊತ್ತು, ಈಗ ಆ್ಯಕ್ಚುಲಿ ನಾವು ವಿ ಹ್ಯಾವ್ ಇದು ಫೈಟರ್ ಪೈಲಟ್ಸ್ ಇದರೊಳಗೆ ಇಂಡಿಯನ್ ಏರ್ ಫೋರ್ಸ್, ಆರ್ಮಿನಲ್ಲೂ ಇದ್ದಾರೆ, ಆರ್ಮಿ ಡಾಕ್ಟರ್ಸ್ ಇದ್ದಾರೆ. ಆಮೇಲೆ ಇವತ್ತು ಫಸ್ಟ್ ಬ್ಯಾಚ್ ಆಫ್ ಗರ್ಲ್ ಕ್ಯಾಡೆಟ್ಸ್ ಫ್ರಮ್ NDA ಆರ್ ಪಾಸಿಂಗ್ ಔಟ್. ಸೊ ಅಲ್ಲಿ ತನಕ ಬಂದಿದ್ದೀವಿ. ಆಮೇಲೆ ವೆದರ್ ಇದನ್ನು ಕಂಪಲ್ಸರಿ ಮಿಲಿಟ್ರಿ ಟ್ರೈನಿಂಗ್ ಆಗುತ್ತೋ ಇಲ್ಲೋ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸೇ, ಬಿಕಾಸ್ ತುಂಬ ಅದಕ್ಕೆ ರೆಸಿಸ್ಟೆನ್ಸ್ ಇದೆ ನಮ್ಮ ದೇಶದಲ್ಲಿ, ಇಲ್ಲ ಅದನ್ನು ತರಬಾರ್ದು ಅಂತ. ಬಟ್ ಯಾರಿಗೂ ಗೊತ್ತು, ಹೂ ನೋಸ್ ಇದು ಮೈಂಡ್ ಸೆಟ್ ಮೇ ಚೇಂಜ್ ಇನ್ ದ ಡೇಸ್ ಟು ಕಮ್. ಸರ್, ಈ ವೆಸ್ಟ್ ಬೆಂಗಾಲ್ ಬಾರ್ಡ್ರಲ್ಲಿ ಏನು ಅರೌಂಡ್ 450 kilometers, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅರೌಂಡ್ 450 kilometers ಫೆನ್ಸಿಂಗ್ ಮಾಡೋಕ್ಕಾಗ್ತಿಲ್ಲ ಅಂತ ಇದಿದೆ. ಈಗ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ, ಅಲ್ಲಿ ಮಾತ್ರ ಮಾಡೋಕ್ಕೆ ಯಾಕೆ ಆಗ್ತಾಯಿಲ್ಲ? ಅಲ್ಲಿನ ಸ್ಟೇಟ್ ಗೌರ್ಮೆಂಟ್ ಕ್ರಿಯೇಟಿಂಗ್ ಸಮ್ ಪ್ರಾಬ್ಲಮ್ ಅಂತಲೂ ವಿಷಯ ಇದೆ. ಅದ್ರದ್ದೊಂದು ಅಲ್ಲಿಂದ ಬಂದವ್ರಿಗೆ ಮಾತ್ರ ಆಧಾರ್ ಕಾರ್ಡು ಎಲ್ಲ ಮಾಡಿಕೊಡೋಕ್ಕೆ ಆ ಸ್ಟೇಟ್ ಇದು ಮಾಡ್ತಿದೆ. ಅದ್ರ ಬಗ್ಗೆ ನೀವು ಏನು ಒಪಿನಿಯನ್ ಕೊಡ್ತೀರಿ? ಆ್ಯಕ್ಚುಲಿ ನೀವು ಹೇಳ್ತಾ ಇರೋದು ಇದನ್ನು ಇಲ್ಲೀಗಲ್ ಇಮಿಗ್ರೆಂಟ್ಸು ನಮ್ಮ ದೇಶದ ಒಳಗೆ ವೆಸ್ಟ್ ಬೆಂಗಾಲ್ ಮೂಲಕ ಬರೋ ಇಲ್ಲೀಗಲ್ ಇಮಿಗ್ರೆಂಟ್ಸ್ಗೆ ನಮ್ಮ ದೇಶದಲ್ಲಿ ಬರಬೇಕಾದ್ರೆ ವೆಸ್ಟ್ ಬೆಂಗಾಲ್ ಒಂದೇ ಅಲ್ಲ, ಮೇಘಾಲಯನಲ್ಲಿ ನೋಡ್ಕೊಂಬರ್ಬೋದು. ಅವರು ನಮ್ಮ ಥರನೇ ಕಾಣಿಸ್ತಾರೆ. ಆ್ಯಕ್ಚುಲಿ ಇದನ್ನು ಯಾಕೆ ಅವರು ಬಾರ್ಡರ್ ಕ್ರಿಯೇಟ್ ಮಾಡಿಲ್ಲ ಅಂದರೆ, ಅದು ಇಟ್ ಈಸ್ ಅ ಕ್ಲಾಶ್ ಆಫ್ ಪರ್ಸನಾಲಿಟೀಸ್ ಅಷ್ಟೇ. ನಾವು ಇದನ್ನು ಲಾಂಗ್ ಫೆನ್ಸು ವಿತ್ ಬಾಂಗ್ಲಾದೇಶು ಎಲ್ಲ ಕಡೆ ಕ್ರಿಯೇಟ್ ಮಾಡಿದ್ದೀವಿ. ಬಟ್ ಫೆನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಫೆನ್ಸ್ ಇಲ್ಲ, ಅವ್ರು ಆರಾಮಾಗಿ ಅಲ್ಲಿ ನಡ್ಕೊಂಡು ಬರ್ಬೋದು ಅಂತ ಇಫ್ ಯಾರು ಅಂದ್ಕೊಂಡಿದ್ದಾರೆ, ಇಟ್ಸ್ ರಾಂಗ್. ಇವತ್ತು ಅಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಮೊನ್ನೆ ತಾನೇ ಹಿಡಿದ್ರು, 15 ಜನನ ಹಿಡಿದಿದ್ದಾರೆ, ಘುಸ್ಪೇಟಿಯ ಮೊನ್ನೆ ಹಿಡಿದಿದ್ದಾರೆ. ಸೊ ಎನಫ್ ಮೆಕ್ಯಾನಿಸಮ್ ಈಸ್ ಇನ್ ಪ್ಲೇಸ್. ಇದು ಬಿಲ್ಡಿಂಗ್ಗೆ ಫೆನ್ಸ್ ಆ್ಯಂಡ್ ಆಲ್ ದಟ್ ಇಟ್ಸ್ ಜಸ್ಟ್ ಐ ಥಿಂಕ್ ನನಗನ್ಸುತ್ತೆ ಕಾಸ್ಮೆಟಿಕ್ ಅದು. ಆ್ಯಂಡ್ ಮೇ ಬಿ ಯಾರು ಗೊತ್ತು, ಒನ್ ಆಫ್ ದೀಸ್ ಡೇಸ್ ಚೀಫ್ ಮಿನಿಸ್ಟರ್ ವೆಸ್ಟ್ ಬೆಂಗಾಲ್ ವಿಲ್ ಸೇ ಆಲ್ ಇಟ್ ಬಿಲ್ಟ್ ಇಟ್. ಸೊ ಬಟ್ ಇಟ್ ಡಸಂಟ್ ಮೀನ್ ದಟ್ ದೇರ್ ಇಸ್ ಅ ಫ್ರೀ ಪ್ಯಾಸೇಜ್ ಫಾರ್ ಇಲ್ಲಿಗಲ್ ಇಮಿಗ್ರೆಂಟ್ಸ್. ಅಷ್ಟೇ ಅಲ್ಲ, ಸಾರಿ, ಅಲ್ಲಿ ಇವರು ಇದಕ್ಕೆ ಮೊದಲು ಶೇಖ್ ಹಸೀನಾ ಅವರು ಇದ್ದಾಗ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ, ಅಲ್ಲಿ ಕ್ಲಿಯರ್ ಆಗಿ ನಮ್ಮ ಅಗ್ರಿಮೆಂಟ್ ಮಾಡ್ಕೊಂಡ್ವಿ. ಭಾರತ ದೇಶ ಕ್ಲಿಯರಾಗಿ ಅಗ್ರಿಮೆಂಟ್ ಮಾಡಿಕೊಂಡು, ಕೆಲವು ಅಲ್ಲೇ ಸಣ್ಣ ಪುಟ್ಟ ಹಳ್ಳಿಗಳ ಥರ ಇದ್ದಿದ್ದನ್ನು ಯಾರು ಯಾವ ಕಡೆ ಹೋಗಬೇಕು ಎಲ್ಲ ಮಾಡಿ, ಇಟ್ ವಾಸ್ ಎ ವೆರಿ ಸೇಫ್ ಆ್ಯಂಡ್ ಸೆಕ್ಯೂರ್ ಬಾರ್ಡರ್. ಇವಾಗ ಅಲ್ಲಿ ಸಿಚುಯೇಷನ್ ಕೆಯಾಟಿಕ್ ಆಗಿರೋದ್ರಿಂದ ಆ ಥರ ಇದೆ. ಬಟ್ ಹಾಗಂತ ತಕ್ಷಣ ಎಲ್ಲರೂ ಯಾರು ಬೇಕಾದ್ರೂ ಬರ್ಬೋದು ಅಂತ ಇಲ್ಲ. ಓಕೆ, ಸಿಚುಯೇಷನ್ ಅವರಿರೋವರೆಗೂ ಇಷ್ಟು ಚೆನ್ನಾಗಿತ್ತು, ಪ್ರಾಬ್ಲಮೇ ಇರಲಿಲ್ಲ. ಈಗ ಆಗ್ತಾಯಿದೆ ಅಂತಾರೆ, ಹಾಗಂದ್ಕೊಂಡು ನಡ್ಕೊಂಬರೋಕೆ ಆಗ್ತಾಯಿಲ್ಲ, ಅಲ್ಲೂ ನಡೀತಾ ಇದೆ. ನಮಸ್ಕಾರ ಸರ್, ಮೂವರಿಗೂ ವಿನಂತಿ. ಈ ಬಾಂಗ್ಲಾದೇಶದಿಂದ ಬರ್ತಾ ಇದ್ದಾರೆ, ನಮ್ಮ ಮಿಲ್ಟ್ರಿಯವರು ಸ್ಟ್ರಾಂಗು ಅಂತೀವಿ. ಅಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ
ಬಾಂಗ್ಲಾದೇಶದವ್ರು ಯಾಕೆ ಒಳಗೆ ಬರ್ತಾಯಿದ್ರು? ಈ ಅಕ್ರಮ ನುಸುಳುಕೋರರ ಬಗ್ಗೆ ಬಂದಾಗ BSF ಕಾಂಪ್ರಮೈಸ್ಡ್ ಇದೆ ಅನ್ನೋ ಆರೋಪ ಕೂಡ ಬರ್ತಿರತ್ತೆ. ಅಲ್ಲಿರೋರು ಕೂಡ ದುಡ್ಡು ತಗೊಂಡು ಬಿಡ್ತಿದ್ದಾರೆ ಅನ್ನೋ ಆರೋಪ, ಸತ್ಯ ಸುಳ್ಳು ಅದು ತರ್ಕ ಬೇರೆ, ಬಟ್ ಆರೋಪ ಬರ್ತಿದೆ ಇದ್ರ ಬಗ್ಗೆ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಮೆಕ್ಯಾನಿಸಮ್ ಇದೆ, ನುಸುಳುಕೋರರನ್ನು ಸ್ಟಾಪ್ ಮಾಡೋ ಮೆಕ್ಯಾನಿಸಮ್ ಇದೆ. ನೀವು ಮೊನ್ನೆ ತಾನೇ ಪೇಪರಲ್ಲಿ ಓದಿದ್ದೀರ, 15 ಜನನ ಹಿಡಿದಿದ್ದಾರೆ, ಬೇಕಾದಷ್ಟು ರೋಹಿಂಗ್ಯಾಸು ನಮ್ಮ ದೇಶಕ್ಕೆ ಬರೋರನ್ನ ಹಿಡಿದಿದ್ದಾರೆ. ಇದನ್ನು ಬೇಕಾದಷ್ಟು ನುಸುಳುಕೋರರು ಬಂದೂ ಇದ್ದಾರೆ, ಆ ಜಾಗ ಒಂದೇ ಅಲ್ಲ, ಬೇಕಾದಷ್ಟು ಬೇರೆ ಕಡೆಯಿಂದ ಬಂದಿದ್ದಾರೆ. ಬಟ್ ಆ್ಯಕ್ಚುಲಿ ಇಶ್ಯೂ ಅದಲ್ಲ. ಇಶ್ಯೂ ಅವ್ರು ಕೆಲಸ ಮಾಡಲಿಲ್ಲ, ಇವರು ಅದು ತೊಗೊಂಡು ಅದು ಮಾಡಿದ್ರು, ಇದು ತೊಗೊಂಡು ಮಾಡಿದ್ರು ಅಂತಲ್ಲ. ಇಶ್ಯೂ ಎಲ್ಲರೂ ನಾವೆಲ್ಲ ಹೇಳ್ದಂಗೆ ನಾವೇನು ಮಾಡ್ತಾಯಿದ್ದೀವಿ, ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್. ನಾವು ಇಲ್ಲಿ ಕೂತ್ಕೊಂಡು ಒಂದು ಇದರಲ್ಲಿ ಸುದ್ದಿವಾಹಿನಿ ಡಿಸ್ಕಷನಲ್ಲಿ ಅವನು ಹಾಗೆ ಇವನು ಹೀಗೆ ಅಂತ ಅಂದ್ಕೊಂಡು ಹೊಟ್ಟೋಗೋಣ, ಅಥವಾ ಇಲ್ಲ ನಾವೇನಾದ್ರು ಮಾಡಿ ತೋರಿಸ್ಲೇಬೇಕು ಅನ್ನೋವಂಥ ಒಂದು ಇದು ಜಿದ್ ಹಿಡ್ಕೊಂಡು ಹೋಗೋಣ. ಅದರ ವಿಷಯ ನೀವು ಯೋಚನೆ ಮಾಡಿ. ಯಾರು BSF ಏನು ಮಾಡ್ದ ಏನು ಮಾಡಲಿಲ್ಲ ಅದಕ್ಕೆ ನಾವು ಅದಕ್ಕೆ ಕಾಮೆಂಟ್ ಮಾಡುವಂಥ ಸ್ಥಿತಿಲಿ ಇಲ್ಲೇ ಇಲ್ಲ, ಅದು ಮಾಡೋಕ್ಕಾಗೋದೂ ಇಲ್ಲ. ಅದನ್ನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವ್ರು ಹೇಳಿದೆ, ಇವಾಗ ನಾನು ಯಾವುದೋ ಒಂದು ಹೋಗಿದ್ದೆ, ರೆಸ್ಟೋರೆಂಟ್ ಅಂದ್ಕೊಳ್ಳಿ, ಯಾವುದೋ ಅಂದ್ಕೊಳ್ಳಿ, ಅಲ್ಲಿ ಯಾರಿದ್ದಾರೆ, ಬಾಗ್ಲದೇಶ ಹುಡುಗ ಇದ್ದಾನೆ, ಅವನಿಗೆ ಸಂಬಳ ಯಾರು ಕೊಡ್ತೀವಿ, ನಾವು ಕೊಡ್ತಿದ್ವಿ. ನಾವು ತಪ್ಪು ತಾನೇ ಮಾಡ್ತಿರೋದು. ಅವ್ರು ನುಸುಳುಕೋರ ಒಳಗೆ ಬಂದ ಸರಿ, ನೀನು ಅವ್ನಿಗೆ ಕೆಲಸ ಕೊಟ್ಟು ಇಟ್ಕೊಂಡಿದ್ಯಲ್ಲ. ಇವ್ರು ಯಾಕೆಂದರೆ ಅವನು ಚೀಪು, ಇವನು ದಿನಕ್ಕೆ 500 ರೂಪಾಯಿ ಕೇಳ್ತಾನೆ, ಅವ್ನು 100 ರೂಪಾಯಿಗೆ ರೆಡಿ ಮಾಡ್ತಾರೆ ಕೆಲಸಕ್ಕೆ. ಆದ್ದರಿಂದ ಅವನಿಗೆ ನಮಗೆ ಅನುಕೂಲ ಆಗಿರೋದ್ರಿಂದ ನಾವು ನಾರ್ಮಲ್ ನಾಗರಿಕರು ಅವ್ರನ್ನ ಇಟ್ಕೊಂಡು ನಮಗೇನು ಪ್ರಾಫಿಟ್ ಅದು ನೋಡ್ಕೊತೀವಿ. ಸುಮ್ಮನೆ ಅಲ್ಲಿ CSFನ ಬ್ಲೇಮ್ ಮಾಡೋದು ತಪ್ಪು. ನೀವೇನು ಮಾಡ್ತೀವಿ ಅದು ಹೇಳಿದಾಗೆ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಹತ್ರ ಏನಿದ್ದಾರೆ ಅದನ್ನು ನೋಡಿಕೊಂಡ್ರೆ ದೇಶ ಮುಂದೆ ಉದ್ಧಾರ ಆಗುತ್ತೆ, ನೋ ಡೌಟ್. ದೇಶ ನಮ್ಮದು ನಂಬರ್ 1 ಆಗ್ತೈತಿ, ನಂಬರ್ 1 ಆಗೇ ಆಕತ್ತೆ ಅಂತ ಹೇಳ್ತಾರೆ. ಹಾಗೆ ಕೂಡ ನಮ್ಮ ದೇಶದಲ್ಲಿ ಇದ್ದಾರೋ ನಂಬರ್ 1 ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಒಳಗಡೆ ತುಂಬ ನುಸುಳ್ಕೊಳ್ತು ಗುಸ್ತಾ ಇದ್ದಾರೆ. ಕಾಲೇಜ್ ಜಗ್ಗವ್ರು ಎಷ್ಟು ಮಂದಿ. ನಾವು ರಾಜನೀತಿಗೆ ಒಳ್ಳೆಯದು ರಾಜನೀತಿ ಆರಿಸಬೇಕು. ನಮ್ಮಲ್ಲಿ ತಪ್ಪು ಮೊದಲು ನಾವು ಮಿಲಿಟ್ರಿ ಅವರೇ ದೇಶ ರಕ್ಷಣೆ ಮಾಡೋಕ್ಕಾಗಲ್ಲ, ನಮ್ಗೆ ಸಪೋರ್ಟ್ ಮಾಡಬೇಕು ಸಿವಿಲಿಯನ್. ಎಲ್ಲರೂ ಮಾಡಿದ್ರೆ ನಮ್ಗೆ ದೇಶ ಹೊತ್ತಿಗೆ ಏನೋ ಬಂದ್ರಪ್ಪ ಅಂದರೆ ನಾವು ದೇಶಕ್ಕೆ ನಾವು ದೇಶ ಇದ್ರೆ ನಾವು ಇರ್ತೀವಿ, ಸಿವಿಲಿಯನ್ ಇರ್ತಾರೆ. ಓನ್ಲಿ ಮಿಲಿಟೆಂಟ್ ಇರಬೇಕು, BSF ಮಾಡಬೇಕು, ಪೊಲೀಸೇ ಮಾಡ್ಬೇಕಂದ್ರೆ ಆಗಲ್ಲ. ಈ ಪೊಲೀಸಿಗೆ ಯಾರು ಪಬ್ಲಿಕ್ ಸಪೋರ್ಟ್ ಮಾಡಬೇಕು. ಮಿಲಿಟ್ರಿ ಅವ್ರಿಗೆ ಎಲ್ಲ ಸಪೋರ್ಟ್ ಮಾಡಿದರೆ ನಮ್ಮ ದೇಶ ರಕ್ಷಣೆ ಆಗುತ್ತೆ. ಇಲ್ಲ ನಾವು ಯಾರಿಗೆ 1000-2000 ರೂಪಾಯಿದವರಿಗೆ ಓಟ್ ಹಾಕ್ತೀವಿ, ಅವರೇ ನಮಗೆ ಎಲ್ಲರೂ ಹೊರನವ್ರು ಕರ್ಕೊಂಬಂದು ಆಳಿಸ್ತಾರೆ. ಈ ಬಂಗಾಳದಲ್ಲಿ ನಾನು ಶಿಲಿಗುಡಿ ಅಂತ ಇಲ್ಲಿದ್ದೆ, ತುಂಬ ಏರಿಯಾ ಮಮತಾ ಬ್ಯಾನರ್ಜಿ ತಮ್ಮ ಓಟ್ಗೋಸ್ಕರ ಸಾಕಿದ್ದಾಳೆ ಅವಳು ಅದ್ರ ಮೇಲೆ ಸರ್ಕಾರ ಇರ್ತೈತಿ. ಅದರಂತೆ ಈ ಬೆಂಗಳೂರಲ್ಲಿ ಹಿಂಗೆ ಇದೆ. ಅದನ್ನು ನಮಗಷ್ಟೇ ಗೊತ್ತು, ಎಲ್ಲ ಪಬ್ಲಿಕ್ಕಿಗೆ ಗೊತ್ತಿದೆ. ಬಟ್ ಅದನ್ನೆಲ್ಲ ರಾಜನೀತಿ ತಮ್ಮ ಓಟ್ ಬ್ಯಾಂಕಿಗೋಸ್ಕರ ಅವ್ರನ್ನ ಸಲಹೆ ಇಟ್ಟಿದ್ದಾರೆ, ಅವ್ರಿಗೆ ಓಟ್ ಹಾಕಬೇಕು, ಅವರೇ ಇದು ಮಾಡಬೇಕು ಅಂತೇಳಿ. ಅದಕ್ಕೆ ನಮ್ಮ ಭಾರತನ ಯಾಕೆ ಮುಂದೆ ಮಾಡಿಕೊಡಲ್ಲ. ಅದನ್ನು ನಾವೆಲ್ಲ ಪಬ್ಲಿಕ್ನು ಸಪೋರ್ಟ್ ಮಾಡಬೇಕು, ಮಿಲಿಟ್ರಿಯವರು ಸಪೋರ್ಟ್ ಮಾಡಬೇಕು. ಎಲ್ಲರೂ ದೇಶಕ್ಕೆ ಏನಾರು ಬಂತಪ್ಪ ಅಂದ್ರೆ ನಾವು ಒಟ್ಟಾಗಿ ಹೋರಾಡಬೇಕು. ಅಂದರೆ ನಾವು ಉಳಿತೇವೆ. ನಾವು ಉಳಿದ್ರೆ ದೇಶ ಉಳಿತೈತಿ, ನಮ್ಮ ಸ್ಟೇಟ್ ಉಳಿತೈತಿ. ಇಲ್ಲ ಅಂದರೆ ನಮ್ಮೊಳಗೆ ನುಸುಳುಕೋರು ಇಲ್ಲೇ ಮಗಳದಾರ, ಗೊತ್ತಿದೆಯಾ ಯಾರು ಏನು ಮಾಡ್ತಾರಂತ. ಇಲ್ಲಿ ಕೇಳ್ಕೊಂಡು ಯಾರು ಹೇಳ್ತಾರೆ. ನಿಮ್ಮದು ಏನು ಕಮ್ಮಿ ಅನ್ನೋದು ಅವ್ರಿಗೆ ಗೊತ್ತಿರ್ತೈತಿ. ಮನುಷ್ಯನಲ್ಲಿ ಕಮ್ಮಿ ತಿಳ್ಕೊತಾರೆ ಅವರು. ಇಂಡಿಯಾ ಅನ್ನೋದು ಇಷ್ಟು ದೊಡ್ಡ ದೇಶ ಕರೆ, ಬಟ್ ನಮ್ಮಲ್ಲಿ ಒಕ್ಕಟ್ಟಿಲ್ಲ. ಈ ಬಳ್ಳು ಇಷ್ಟಿದೆ, ಇದರಲ್ಲಿ ಎಲ್ಲರೂ ನಾವು ಬೇರೆ ನೀ ಬೇರೆ, ದೊಡ್ಡವ ಸಣ್ಣವ ಅಂತಾರೆ. ಇದು ಒಕ್ಕಟ್ಟಿಲ್ಲ. ಇದು ಒಕ್ಕಟ್ಟಿದ್ರೆ ಬೇಕಾದ ಮಾಡ್ಬೋದು. ಅದಕ್ಕೆ ನಿಮ್ಮಂತ ಇದೊಂದು ವಿನಂತಿ ಮಾಡಿ. ಥ್ಯಾಂಕ್ ಯು. ಒಟ್ಟಾರೆ ಯುರೋಪಿಯನ್ ಯೂನಿಯನ್ ಹಾಗೆ ಭಾರತ ಅಲ್ಲಿಂದ ಪ್ರಾರಂಭವಾಗಿ ಅಕ್ರಮ ಬಾಂಗ್ಲಾದೇಶಿ ನುಸುಳುಕೋರರ ತನಕ ಬಂದು ನಾಗರಿಕ ಪ್ರಜ್ಞೆ, ನಾಗರಿಕರ ಕರ್ತವ್ಯದವರೆಗೆ ಸಮಗ್ರ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೆ ತಾವೆಲ್ಲರೂ ಕೂಡ ತಾವು 3 ಜನ ಎಸ್ಪೆಷಲಿ ನಿಮ್ಮ ಅನುಭವದ ಮಾತುಗಳನ್ನು ಹಾಗೆ ಸದ್ಯದ ಸ್ಥಿತಿಯನ್ನು ನಮ್ಮ ವೀಕ್ಷಕರವರೆಗೆ ತಲುಪಿಸಿದ್ರಿ. ಧನ್ಯವಾದ. ನಿಮ್ಮ 3 ಜನರ ಸಮಯ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಹಾಗೆ ತಮ್ಮೆಲ್ಲರಿಗೂ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಸ್ವೀಟ್ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ. MDHT+